ಸ್ನೇಹಿತರೆ ಬನ್ನಿ ನೋಡಿ, ನಾವು ಇವ್ರನ್ನ ಹುಡುಕ್ತಾ ಇದ್ದಿದ್ದು. ನೀವು ನೋಡಿದಿರಲ್ಲ ನಾ ಡ್ರೈವರ್ ಸಾಂಗು, ಆ ಸಾಂಗ್ ನ ಹೀರೋ ಸಿಂಗರ್ ನೋಡಿ ಇವರೇ ಸರ್. ನಮ್ಮ ಮನೆ ಇದೆ. ಸೊ ಬನ್ನಿ, ಇದು ಮಲ್ಲು ನಿಪ್ನಾಳ್ ಅವ್ರ ಮನೆ ನೋಡೋಣ. ನಾವು ಇಷ್ಟು ಓಡ್ತೈತೆ ಅಂತ ಹೇಳ್ಕೊಂಡು ಅನ್ಕೊಂಡಿರ್ಕಲ್ಲ ಸರ್. ನಾವು ಬಾರ್ ಓಡ್ರೆ ಒಂದು 4 ಮಿನಿಟ್ 5 ಮಿನಿಟ್ ಓಡ್ತೈತೆ ಅನ್ಕೊಂಡ್ರು ಸರ್. ಅದ್ರ ಇಷ್ಟು ವೈರಲ್ ಆಕೈತಿ, ಹೆಸರು ತಂದು ಕೊಡ್ತೈತೆ ಅನ್ನೋದು ಕನಸು ಮನುಷ್ಯನಾಗ ಅದ್ರಿಕಲ್ಲ ಸರ್. ಏ ಮಾದಿ ಹೆಂಗ ಮಾಡಲೇ ನಾನಿನ್ನ ಜೋಡಿ ಬಾಳೆಯ ಹೆಂಗ ಮಾಡಲೇ ಹಾಡಕತ್ತ 18 ವರ್ಷ ಆಯ್ತು ಸರ್. ಈಗ ಇದು ರೆಕಾರ್ಡಿಂಗ್ ಸರ್, ಅದ ಈ ಕಡೆ ಎಡಿಟಿಂಗ್ ಸರ್. ಕೂಲಿ ಕೆಲಸ ಸರ್, ಭಾಳ ಬರ್ತಾನೆ ಪರಿಸ್ಥಿತಿ, ಕಡು ಬರ್ತಾನೆ ಸರ್. ಆಗಿನ ಟೈಮ್ದಾಗ ಒಂದು ಹೊತ್ತು ಕೂಲಿಗೆ ಅಂದ್ರು ಸ್ವಲ್ಪ ಬಿರಿನ ಅನ್ನಂಗ ಸರ್. ಸುಮ್ಮನೆ ಎಲ್ಲ ದೇವ್ರ ಪುಣ್ಯಂದ್ರೆ ಎಲ್ಲ ಚಲೋ ಆಗಿ ಸರ್. ಪೋಜ್ ಕೊಟ್ಟಾಳು ಹುಡುಗಿ, ಪೋಜ್ ಕೊಟ್ಟಾಳು. ಏನಪ್ಪ ಇದು, ಕರ್ನಾಟಕದಲ್ಲಿ ನಂಬರ್ 1 ಟ್ರೆಂಡಿಂಗ್ ಸಾಂಗು 8 ತಿಂಗಳಿಂದ, ಲಾಸ್ಟ್ 8 ಮಂತ್ಸಿಂದ ಇಂಡಿಯಾದಲ್ಲಿ ಟಾಪ್ 34th ರ್ಯಾಂಕಲ್ಲಿರೋ ಸಾಂಗು. ಅದು ಕನ್ನಡದ ಸಾಂಗು, ಒನ್ ಆ್ಯಂಡ್ ಓನ್ಲಿ ನಾ ಡ್ರೈವರ ಸಾಂಗು. ಆ ಮಾಳು ನಿಪ್ನಾಳ್ ಅವ್ರನ್ನ ಭೇಟಿ ಮಾಡೋಣ, ಇಂಟರ್ವ್ಯೂ ಮಾಡೋಣ, ಎಲ್ಲೂ ಕಾಣ್ತಾನೆ ಇಲ್ವಲ್ಲ. ಇಲ್ಲಿಗೆ ಬಾ ಅಂತ ಲೊಕೇಶನ್ ಕಳಿಸೋರು, ಬಂದರೆ ಫುಲ್ಲು ಸುತ್ತ ಬೆಟ್ಟ ಗುಡ್ಡ ಕಾಡು. ಎಲ್ಲಪ್ಪ ಕಾಣ್ತಾನೆ ಇಲ್ಲ ಇವರು. ಅಯ್ಯೋ, ಗುಡ್ಡದಲ್ಲಿ ಎಲ್ಲಿ ಹುಡುಕ್ಲಿದ್ದಾನೆ ಇವ್ರನ್ನ, ಜನನೇ ಇಲ್ಲ ಇಲ್ಲಿ ಕೇಳೋಕ್ಕೆ. ಎಲ್ಲೋ ಅದ್ರ ಏನೋ ಒಂದು ಇದಿಲ್ಲ. ಏಯ್ ಗುರು, ನಾನೇ ಮಾಳಿ ಪ್ಲಾನ್ ಅಂತ ನೀವು ಹುಡುಕುತ್ತಾರೆ. ಮಾಳಿ ಪ್ಲಾನ್ ಸರ್ ನಮಸ್ತೆ ಸರ್. ಇಂಟರ್ವ್ಯೂ ಮಾಡಿ ಮನೆ ಗುದ್ಬಿಡ್ತಾ ಇದ್ರಲ್ಲ ಸರ್ ನೀವು. ಹಂಗೇನಿಲ್ಲ ಸರ್, ಹುಡುಕಾಡಕತ್ತಿರಲ್ಲ. ಹೌದು ಸರ್. ಓ ನಮಸ್ತೆ. ಅವರು ಪ್ರವೀಣ್ ಸರ್. ಓ ಪ್ರವೀಣ್ ಸರ್, ನೀವು ನಿರ್ಮಾಪಕರು. ಸ್ನೇಹಿತರೆ ಬನ್ನಿ ನೋಡಿ, ನಾವು ಇವ್ರನ್ನ ಹುಡುಕ್ತಾ ಇದ್ದಿದ್ದು. ಸೊ ನೀವು ನೋಡಿದಿರಲ್ಲ ನಾ ಡ್ರೈವರ ಸಾಂಗು, ಆ ಸಾಂಗ್ ನ ಹೀರೋ ಸಿಂಗರು ನೋಡಿ ಇವರೇ. ಮಾಳು ನಿಪ್ನಾಳ್ ಹೇಗಿದ್ದೀರಾ ಸರ್? ಆರಾಮ್ ಸರ್. ನೀವು ಸರ್? ವೆರಿ ನೈಸ್. ಸೊ ಯಾವ್ದೋ ಬನ್ನಿ ಅಂತ ಲೊಕೇಶನ್ ಕಳಿಸಿ ಕಾರ್ಡ್ ಕಳಿಸ್ಬಿಟ್ಟಿದಿರಲ್ಲ, ಹೆಂಗೆ, ಯಾಕೆ ಸರ್? ನೀವು ತಾಯಿಂದ ಬಂದಿಲ್ಲ ಸರ್? ನಾವು ತಾಯಿಂದ ಬಂದ ಸರ್. ಯಾವ ಜಾಗ ಇದು? ಇಲ್ಲೇ ಬರಕ್ ಹೇಳಿದ್ರಿ? ಇದಾರೆ ಸರ್, ಇದು ನಾ ಡ್ರೈವರ್ ಸಾಂಗ್ ಶೂಟಿಂಗ್ ಮಾಡಿ ಟೈಮ್ ಇದೆ ಸರ್. ಇದೇ ಜಾಗನಾ? ಇದೆಲ್ಲ ಗುಡ್ ಸರ್. ಓಹೋ, ಅದೇ ನೀವು ಟ್ರ್ಯಾಕ್ಟರ್ ಸರ್. ನಾವು ಟ್ರ್ಯಾಕ್ಟರ್ ಓಡಿಸಿದ್ದ ಆ ಮೇಡಮ್ ನ ಕೂರ್ಸ್ಕೊಂಡು ಓಡಾಡ್ತಿರ್ತಿರಲ್ಲ. ಹೌದು ಸಿದ್ದರ್ ರೋಡ್ ಸರ್. ಏ ಕಳ್ಳ ನೀವು. ಓಕೆ, ಹೇಳ್ತೀರಾ ನಿಮ್ಮ ಕತೆ? ಹೇಳಲ್ಲ ಸರ್. ಎಸ್, ವೆಲ್ಕಮ್ ಟು ಮಾಳು ನಿಪ್ನಾಳ್ ಅವ್ರ ಲೈಫ್ಗೆ. ಬನ್ನಿ ಪ್ರವೀಣ್ ಕಡಪಟ್ಟಿ ಅವರು ಈ ಸಾಂಗ್ ನ ನಿರ್ಮಾಪಕರು. ನೀವು ಟೈಟಲ್ ನೋಡಿರ್ತೀರಿ ಪ್ರವೀಣ್ ಕಡಪಟ್ಟಿ. ಸೊ ಬನ್ನಿ ಇವರಿಬ್ರು ಕಥೆ ಏನು ಕೇಳೋಣ. ವೆಲ್ಕಮ್ ಟು ಮಾಳು ನಿಪ್ನಾಳ್ಸ್ ಲೈಫ್. ನಾ ಡ್ರೈವರ ಕಥೆಗೆ. ನಿಮ್ಮ ಕಾರು? ಹೌದು ಸರ್. ಆಫ್ಟರ್ ನಾ ಡ್ರೈವರ. ಓಕೆ ಸರ್. ಅಲ್ಲ, ನಾ ಡ್ರೈವರ್ ಆದ್ಮೇಲೆ ಬಂದಿರೋದು. ಹೌದು ಸರ್. ಬನ್ನಿ ಕತೆ ಕೇಳೋಣ. ಕತೆ ಸರ್ವನ. ಓ ಸ್ನೇಹಿತರೆ, ಫುಲ್ ಕಬ್ಬಿನ ಗದ್ದೆ ಆ ಕಡೆ ಈ ಕಡೆ. ನಿಪ್ನಾಳು ಗ್ರಾಮಕ್ಕೆ ಬಂದ್ಬಿಟ್ವಿ ನಾವು. ಮಾಳು ನಿಪ್ನಾಳ್ ಅವರ ಊರು ಬಂತು. ಬನ್ನಿ, ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ನಿಪ್ನಾಳು. ಹೇಗಿದ್ರಿ ಸರ್? ಚೆನ್ನಾಗಿದೆ ಸರ್. ಇದು ನಿಪ್ನಾಳ್ ಗ್ರಾಮ. ಹೌದು ಸರ್. ಎಲ್ಲಿ ಬರುತ್ತೆ? ಯಾವ ಊರಿದು? ಯಾವ ಭಾಗ? ಇಲ್ಲೇ ಸರ್. ರಾಯಬಾಗಲ್ಲ ಸರ್. ಹಾಂ, ಇಲ್ಲಿಂದ ಹಿಂಗೆ ಹೋದ್ರೆ ಒಂದು 1/2 ಕಿಲೋಮೀಟರ್, ಹಿಂಗೆ ಹೋದ್ರೆ ಒಂದು 2.5 ಕಿಲೋಮೀಟರ್ ಸರ್. ನಿಪ್ನಾಳು. ಹಾಂ ಸರ್. ಬಟ್ ಇದೆಲ್ಲ ನಿಪ್ನಾಳ್ ಸೇರಿದೆ. ಹಾಂ ಸರ್. ನಿಪ್ನಾಳ್ ಸರ್ ಇದೆ ಸರ್. ನಮ್ಮನೆ ಇದೆ. ಹಾಂ ಸರ್. ಬನ್ನಿ ನೋಡೋಣ. ಇವತ್ತೇನು ಶೂಟಿಂಗ್ ಇದೆಯಾ? ಇಲ್ಲ ಸರ್, ನೀವು ಬರಾತ್ರಿ ನಾನು ಕ್ಯಾನ್ಸಲ್ ಮಾಡ್ಕೊಂಡು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಬನ್ನಿ, ಇದು ಮಲ್ಲು ನಿಪ್ನಾಳ್ ಅವ್ರ ಮನೆ ನೋಡೋಣ. ಯಾವ ಕಟ್ಟಿದ್ದೀವಿ ಮನೆ? ಕಟ್ಟಿ ಒಂದು 1.5 ವರ್ಷ ಆಯ್ತು ಸರ್. ಉದ್ಘಾಟನೆ ಹಾಂ. ಅಂದರೆ ನಾ ಡ್ರೈವರ್ ಹಾಡಿ ರಿಲೀಸ್ ಆದಮೇಲೆ? ಹಾಂ ಸರ್. ಅದಕ್ಕಿಂತ ಮುಂಚಿತವಾಗಿ ಕಟ್ಟಿದ್ದೀವಿ ಸರ್. ಮುಂಚಿತ ಸ್ಟಾರ್ಟ್ ಸರ್. ನಾ ಡ್ರೈವರ್ ಅಪ್ಲೋಡ್ ಆದ 1 ತಿಂಗಳು 2 ತಿಂಗಳು ಆದಮೇಲೆ ಉದ್ಘಾಟನೆ ಆಗಿದ್ರೆ. ಹೌದಾ? ಹಾಂ ಸರ್. ಓಕೆ. ಎಷ್ಟು ಏಜ್ ತಮಗೆ? ಸರ್ 29. 29. ಹಾಂ ಸರ್. ತಮಗೆ? 20. 20. ವಾವ್. ಇದು ತಪ್ಪಿನ? ಏನಿದೆ ಸರ್? ಸೋನಿ. ಗುಡ್. ಎಲ್ಲ ನಿಮ್ಮ ಸ್ನೇಹಿತರು ಹೇಗಿದ್ದೀರಿ ಎಲ್ಲ? ಬನ್ನಿ, ಬಲಗಾಲ ಒಳಗಡೆ ಬನ್ನಿ. ವಾವ್, ಎಲ್ಲೋ ನಿಪ್ನಾಳ್ ಮನೆ ಇದು. ಅಲ್ಲ ಸರ್, ಹಾಂ. ಒಂದು ಬೆಡ್ರೂಮ್, 2 ಬೆಡ್ರೂಮ್ದವ್ರೆ, 1 2 ಅಡುಗೆ ಮನೆ ಸರ್. ಅಷ್ಟೇ. ಅಡುಗೆ ಮನೆಯಲ್ಲಿ ದೇವ್ರ ಕೊಲಿ ಈ ಸೈಡ್ ಇದೆ ರೀ, ಇಲ್ಲಿ ಅಷ್ಟೇ ಸರ್. ಓಕೆ. ಇನ್ನು ಸ್ಟುಡಿಯೋ ಹಿಂದೆ ಇದೆ. ಸ್ಟುಡಿಯೋ ಹಾಂ, ಸ್ಟುಡಿಯೋ ರೆಕಾರ್ಡಿಂಗ್ ಸ್ಟುಡಿಯೋ ಮನೆ ಹಿಂದೆ ಇದೆ ಸರ್. ಓಕೆ. ಅಂದರೆ ಹಾಡು ರೆಕಾರ್ಡ್? ಹಾಂ, ಸಾಂಗ್ ರೆಕಾರ್ಡಿಂಗ್ ಮಾಡ್ಲಿಕ್ಕೆ ಸರ್. ನೀವು ಓನ್ ಮಾಡ್ಕೊಂಡಿದ್ದೀರಿ? ಹಾಂ ಸರ್. ಓಕೆ, ನೈಸ್. ಅಂದರೆ ಹೊರಗಡೆ ಯಾರಿಗೂ ಇಲ್ಲ ಸರ್, ನಮ್ಮ ಸಾಂಗ್ಗಳಿಗೆ ಅಷ್ಟೇ ಸರ್. ನಿಮ್ಮ ಪ್ರೊಡಕ್ಷನ್ಸ್? ಹಾಂ, ನಮ್ಮ ಪ್ರೊಡಕ್ಷನ್ಗೆ ಅಷ್ಟೇ ಸರ್. ಅಂದರೆ ಸ್ಪೆಷಲ್ ಅಂದ್ರೆ ಅವ್ರಿಗೆ ಅಷ್ಟೇ ರೀ, ಬೇರೆ ಅವ್ರು. ಹಾಂ ರೀ. ಕರ್ನಾಟಕ ಪಾಪ್ಯುಲೇಷನ್ ಒಂದು 6 ಕೋಟಿ, ಬಟ್ ನಿಮ್ಮ ಹಾಡು ಇವತ್ತಿಗೆ 11 ಕೋಟಿ ಜನ ನೋಡಿದ್ದಾರೆ. ಹೌದು ಸರ್. 11 ಕೋಟಿ ಹೆಂಗೆ? ಎಲ್ಲ ಅಭಿಮಾನಿಗಳು ಪುಣ್ಯ ಸರ್. ನಾವು ಮಾಡ್ತತ್ ನೋಡ್ತಾ ಕಾಯ್ತಾ ಇರ್ತಾರೆ ಸರ್. ಓಕೆ. ನಾವು ಇಷ್ಟು ಓಡ್ತೈತೆ ಅಂತ ಹೇಳ್ಕೊಂಡು ಅನ್ಕೊಂಡಿರ್ಕಲ್ಲ ಸರ್. ನಾವು ಸಾಂಗ್ ಬಾರ್ ಓಡ್ರೆ ಒಂದು 4 ಮಿನಿಟ್ 5 ಮಿನಿಟ್ ಓಡ್ತೈತೆ ಅನ್ಕೊಂಡ್ರು ಸರ್. ಅದ್ರ ಇಷ್ಟು ವೈರಲ್ ಆಕೈತಿ, ಹೆಸರು ತಂದು ಕೊಡ್ತೈತೆ ಅನ್ನೋದು ಕನಸು ಮನುಷ್ಯನಾಗ ಅದ್ರಿಕಲ್ಲ ಸರ್. ನಮ್ಮ ತಾಯಿ ತಂದೆ ಪುಣ್ಯ, ಮೇಲೆ ದೇವ್ರ ಪುಣ್ಯ ಸರ್, ಅಭಿಮಾನಿಗಳು ಪುಣ್ಯ ರೀ. ಹೇಗೆ ಶುರು ಆಯ್ತು ಈ ಹಾಡು ಪ್ರೋಸೆಸ್? ಯಾವಾಗ ಸ್ಟಾರ್ಟ್ ಮಾಡಿದ್ದು?
ಸ್ಟಾರ್ಟ್ ಮಾಡಿದ್ದು ಸರ್ ನಾನು ಭಾಳ ಸಣ್ಣ ಇರ್ತಾ ಹಾಡ್ತೀನಿ ಸರ್. ನಾನು ಡೊಳ್ಳಿನ ಕಲಾವಿದ ಸರ್. ನಾನು ಫಸ್ಟ್ ಡೊಳ್ಳಿನ ಕಲಾವಿದ ಸರ್. ಡೊಳ್ಳು? ಹಾಂ ಸರ್. ಓ, ಫಸ್ಟ್ ಅಂದ್ರೆ ಈಗ ಹಾಡಕತ್ತ ಒಂದು 18 ವರ್ಷ ಆಯ್ತು ಸರ್. ನಾನು ಈ ಜಾನಪದ ಲೋಕಿಗೆ ಬಂದು ಒಂದು 3-4 ವರ್ಷ 5 ವರ್ಷ ಆಯ್ತು ಸರ್. 5-6 ವರ್ಷ ಮೇಲೆ ಆಯ್ತು ಸರ್. 5-6 ವರ್ಷ ಮೇಲೆ. 18 ವರ್ಷದಿಂದ ಹಾಡ್ತಾರೆ? ಹಾಂ ಸರ್. ಎಷ್ಟು ಏಜ್ ಇತ್ತು ಅವತ್ತೊಂದು? 2-3ನೇ ಸಾಲಿಗೆ 3ನೇ ತನಕ ಸರ್. 7-8 ವರ್ಷ? ಹಾಂ ಸರ್. 9 ವರ್ಷದಿಂದ ಹಾಡ್ತೀನಿ. 9-10 ವರ್ಷದಿಂದ. ಓಕೆ, ಏನು ಹಾಡ್ಕೊಳ್ಳೋಲ್ಲ? ಡೊಳ್ಳಿನ ಹಾಡುಗಳು ಸರ್. ಇವಾಗ ಹರದೇಶಿ ನಾಗೇಶ್ ಅಂತ ಹೇಳಿಸಿಂದ ಒಕ್ವಾದ ಶಿವಶಕ್ತಿ ಒಕ್ವಾದ ಹಾಡುಗಳು ಇರ್ತಾವೆ ಸರ್. ಅವ್ರ ನಾವು ಗಂಡ ಹೆಸರು ಮಾಡೋದು, ಅವ್ರು ಹೆಣ್ಣು ಹೆಸರು ಮಾಡೋದು ಅಂತ ಹೇಳಿಸಿಂದ ಅದು ಬೆಳಿಗ್ಗೆ ನೈಟ್ 9 ಗಂಟೆಗೆ ಶುರು ಆಯ್ತು ಅಂದ್ರೆ ಸರ್ ಬೆಳಿಗ್ಗೆ 6 ಗಂಟೆವರೆಗೆ ಇಡೀ ರಾತ್ರಿ? ಹಾಂ, ಇಡೀ ರಾತ್ರಿ ಸರ್. ನೈಟ್ ಕೋರಾಜ್ ಇರಿ ಸರ್. ಓಕೆ, ಅದನ್ನ ಹಾಡ್ತಿದ್ರಿ? ಹಾಂ ಸರ್. ಏ ಮಾದಿ ಹೆಂಗ ಮಾಡಲೆ ನಾನಿನ ಜೋಡಿ ಬಾಳೆಯ ಹೆಂಗ ಮಾಡಲೆ, ಏ ಮಾದಿ ಹೆಂಗ ಮಾಡಲೆ ನಾನಿನ ಜೋಡಿ ಬಾಳೆಯ ಹೆಂಗ ಮಾಡಲೆ ಈ ರೀತಿ ಪದ ಸರ್. ಇದು ಡೊಳ್ಳಿನ ಪದ? ನಾ ಒಂದು ಇದು ಫಸ್ಟ್ ರೆಕಾರ್ಡಿಂಗ್ ಮಾಡಿದ್ದೆ ಸರ್. ಟೈಮ್ಗೆ ರೀ ಒಂದು 14 ವರ್ಷ ಸರ್. ಇದು ರೆಕಾರ್ಡಿಂಗ್ ರೆಕಾರ್ಡಿಂಗ್ ಮಾಡಿದ್ದೆ ಸರ್. ಅದು ಆಲ್ರೆಡಿ ಯೂಟ್ಯೂಬ್ನಾಗ ಅಪ್ಲೋಡ್ ಆಯ್ತು ಸರ್. ಯೂಟ್ಯೂಬ್ನಾಗ ಇದೆ ಸರ್. ನಿಮ್ಮ ಚಾನಲಲ್ಲಿ? ಹಾಂ ಸರ್. ಹಾಂ ರೀ, ಅಂದರೆ ಮೇನ್ ಚಾನಲ್ದಲ್ಲಿ ಇಲ್ಲ ಸರ್, ಬೇರೆ ಬೇರೆ ಚಾನಲ್ದಲ್ಲಿ. ಅವಾಗಿಲ್ಲಿ ಸರ್ ಚಾನಲ್ಗಳು ಯಾರು ಅಪ್ಲೋಡ್ ಮಾಡ್ತಿದ್ರು ಏನೋ ಗೊತ್ತೇ ಇರ್ತಿದ್ದಲ್ಲ ಸರ್. ಅವಾಗ ಅವರು ಸಿಕ್ಕಾಪಟ್ಟೆ ಏನು ಅಲ್ಲಿ ಐರೇದು ಆಗಿದ್ದು ಬೆಳ್ಳಿ ಬಂಗಾರ ಇರತ್ತಲ್ಲ, ಅದನ್ನೆಲ್ಲ ಕೊಟ್ಟು ಅವಾಗನೇ ಬೆಂಗಳೂರಿಗೆ ರೆಕಾರ್ಡಿಂಗ್ ಮಾಡಿಸ್ಯಾರ ಆಗಿನ ಟೈಮ್ ಕರೆ. ಪೋಜ್ ಕೊಟ್ಟಾಳು ಹುಡುಗಿ, ಪೋಜ್ ಕೊಟ್ಟಾಳು. ಇದು ಮನೆ ಆಯ್ತು. ಇದು ನೆಕ್ಸ್ಟ್ ಸ್ಟುಡಿಯೋ ಸರ್. ಹೋಮ್ ಸ್ಟುಡಿಯೋ ಮಾಡ್ಕೊಂಡ್ರು ಸರ್ ಇಲ್ಲಿ. ಓಕೆ. ನಮ್ಗೆ ಆಚೆ ಹೋಗೋಕ್ಕಾಗಲ್ಲ ಸರ್. ಫಸ್ಟ್ ಊರಾಗಿತ್ತು ರೀ. ಅದು ಸ್ವಲ್ಪ ಕಿರಿಕಿರಿ ಹಾಕಿ ಸರ್. ಅಲ್ಲಿ ಗಾಡಿ ಸೌಂಡ್ ಹಾರ್ನ್ ರೀ. ನಾನು ರೆಕಾರ್ಡಿಂಗ್ ಕ್ಲಾರಿಟಿ ಆಗಲಿಲ್ಲ ಸರ್. ಅದಕ್ಕೆ ನೆಲೆ ಮನೆ ಮುಂದೆ ಹಾಕೊಂಡ್ರೆ ನಮ್ಗೆ ಯಾವಾಗ ಬೇಕಾದ್ರೆ ಹಾಡಕ್ಕೆ ನಡೀತೀರಿ, ರೆಸ್ಟ್ ಮಾಡಕ್ಕೆ ನಡೀತೀವಿ ಸರ್. ಇಲ್ಲಿ ಏನು ಹಂಗಿಲ್ಲ ಸರ್. ಇಲ್ಲಿ ಆಲ್ಮೋಸ್ಟ್ ನಾವು ನೈಟ್ ರೆಕಾರ್ಡಿಂಗ್ ಮಾಡ್ತೀವಿ ರೀ, ಮಾರ್ನಿಂಗ್ ಮಾಡೋ ಸರ್. ಯಾಕೆ? ಜನ ಭಾಳ ಕಿರಿಕಿರಿ ಮಾಡಿದ್ರೆ ಸರ್. ಮತ್ತು ಜನ ಬಂದು ಕುಂದ್ರೆ ಸರ್. ಜನ ಬಂದು ಕುಂತಾರೆ ಹಾಡಕ್ಕಾಗಲ್ಲ ಸರ್. ಮುಂದೆ ಒಂದು ಕಾನ್ಸಂಟ್ರೇಷನ್ ಬೇಕು. ಹಾಂ ಸರ್, ಕರೆಕ್ಟ್. ಅಂದ್ರೆ ಮೈಂಡ್ ಫ್ರೆಶ್ ಬೇಕ್ರಿ. ಅಂತಾರೆ ಸ್ವಲ್ಪ ಹಾಡು ಕ್ಲಾರಿಟಿ ಹಾಕವ್ರಿ. ಅನ್ನೋ ಕಾರಣಕ್ಕಾಗಿ ನೈಟ್ ಮಾಡ್ತಾರೆ ಸರ್. ನೈಟ್ ಮಾಡ್ತೀವಿ. ನೋಡೋಣ ಬರ್ರಿ. ನರ್ಸ್ ಇದು ಓನೆ? ಓಕೆ. ಅದೇ ಮನೆ ಕಟ್ಟಿದಾಗೆ ಕಟ್ಟಿರೋದು ಇದನ್ನು? ಹಾಂ ಸರ್. ಓಕೆ. ಇದು ಫಸ್ಟ್ ಮನೆ ಕಟ್ಟೋದು ಮೊದಲು ಸರ್. ಏನು ಸರ್? ಮನೆ ಕಟ್ಟೋಕ್ಕಿಂತ ಫಸ್ಟ್ ಕಟ್ಟಿನಿ ಸರ್ ಅದು. ಹಾಂ. ಸೊ ಮನೆ ಮೊದಲೇ ಕಟ್ಟಿರೋದು? ಹಾಂ. ಓಕೆ, ಬಸ್ ಸರ್. ವಾವ್ ಸರ್, ನಮಸ್ತೆ. ಇಲ್ಲೇ ಒಬ್ರು ಇದ್ದಾರೆ ಕಲಾವಿದರು? ಇವರು ಸರ್ ಎಡಿಟಿಂಗ್ ಎಲ್ಲ ವಿಡಿಯೋ ಎಡಿಟಿಂಗ್ ಇವರು ಮಾಡ್ತಾರೆ. ಯಾವುದು ನಿಮ್ಮ ನಾಡ್ರೆಯವರು ಎಡಿಟ್ ಮಾಡೋದು? ಅವ್ರು ಫಸ್ಟ್ ಅವ್ರು HB ಘಟವ್ರು ಸರ್, ಹಾಲೂನವ್ರಿ. ಆನಂತರ ಪ್ರೀತಿ ಪ್ರೇಮದ ಪಯಣದೊಳಗೆ ಒಂದು ಸಾಂಗ್ ಬರ್ತಲ್ಲ ಸರ್. ಪ್ರೀತಿ ಪ್ರೇಮದ ಪಯಣದೊಳಗ ನೋವಾತ ಹೃದಯದ ಭಾಗ. ಆಲ್ಮೋಸ್ಟ್ ಈಗೆಲ್ಲ ಅದರಿಂದ ಎಲ್ಲ ಎಡಿಟಿಂಗ್ ಇವರು ಮಾಡ್ಯಾರ ಸರ್. ಸೂಪರ್. ವಿಡಿಯೋ ಎಡಿಟಿಂಗ್ ಎಲ್ಲ. ಈಗ ಇದು ರೆಕಾರ್ಡಿಂಗ್ ಸರ್. ಇದು ಈ ಕಡೆ ಎಡಿಟಿಂಗ್ ಸರ್. ಸೊ ಇಲ್ಲೇ ರೆಕಾರ್ಡ್ ಆಗುತ್ತೆ, ಇಲ್ಲೇ ಎಡಿಟ್ ಆಗಿಬಿಡುತ್ತೆ? ಹಾಂ, ಇಲ್ಲಿ ಅಲ್ಲ ಸರ್, ಇದು ರೆಕಾರ್ಡಿಂಗ್ ಸರ್. ಆಡಿಯೋ ಅಷ್ಟೇ ಸರ್. ಆಡಿಯೋ ಇಲ್ಲಿ ಫೈನಲ್ ಆಗಿ ಬಂತಂದ್ರೆ ಆಮೇಲೆ ನಾವು ವಿಡಿಯೋ ಮಾಡ್ಕೊಂಬರ್ತೀವಿ. ಕ್ಯಾಮ್ರಾದವ್ರಿಗೆ ಓನ್ ಕ್ಯಾಮ್ರಾ ಅದಾವು, ವಿಡಿಯೋ ಮಾಡ್ಕೊಂಬರ್ತೀವಿ. ವಿಡಿಯೋ ಮಾಡ್ಕೊಂಡು ಬಂದಾದ್ಮೇಲೆ ಇಲ್ಲಿ ಎಡಿಟಿಂಗ್ ಆಗುತ್ತೆ ಸರ್. ಅಲ್ಲಿ ಎಡಿಟ್ ಮಾಡ್ತೀವಿ? ಹಾಂ, ಎಡಿಟ್ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡಿ. ಯಾವಾಗ ಸಿಂಗರ್ ಆಗಿದ್ದು ಹಾಡಿನ ಬಗ್ಗೆ ಆಸಕ್ತಿ ಬಂದೆ? ಹಾಡಿನ ಬಗ್ಗೆ ಸರ್ ಸಣ್ಣಗಿರ್ತಾನೆ ಸರ್. ನನಗೆ ಇನ್ನೂ ಅಷ್ಟು ನಾಲೆಜ್ ಇರಲಿಲ್ಲ, ಬುದ್ಧಿ ಇದ್ದಿರಲಿಲ್ಲ ಸರ್. ಅವಾಗ ಏನು ಬರೀ ಕೇಳಿ ಸರ್. ಇನ್ನೊಬ್ರು ಹಾಡೋದು ಕೇಳಿ ನಾನು ಹಾಡಬೇಕು, ಹಾಡಗಾರ ಆಗಬೇಕು, ನೈಟ್ ಹೆಸರು ಮಾಡ್ಬೇಕಂತ ನಮ್ಗೆ ಬಂದವಲ್ಲ ಸರ್. ಅದನ್ನ ಸುಮ್ಮನೆ ಏನೋ ಒಂದು ನಾನು ಖುಷಿ ಮಜಿಗೆ ಹಾಡಿನ ಸರ್. ಇಟ್ಟು ದೇವ್ರ ಪುಣ್ಯ ಇಟ್ಟು ಹೆಸರು ಐತ್ರಿ, ಇಷ್ಟು ಅಭಿಮಾನಗಳು ಬಿಟ್ಟರಿ. ಯಾವ ಹಾಡು ಕೇಳ್ತೀರಿ ಸಣ್ಣವ್ರದಾಗ? ಸಣ್ಣವ್ರದಾಗ ಸರ್ ನನಗೆ ಇದು ಇಂಥವ್ರು ಜಾನಪದೊಳಗೆ ಆಸಕ್ತಿ ಇರಲಿಲ್ಲ ಸರ್. ನಾನು ಡೊಳ್ಳಿನ ಹಾಡೋದ್ರೊಳಗೆ ಅಂದ್ರೆ ನಮ್ಮ ತಾಯಿ ತಂದಿಗೆ ನಾವು ಒಬ್ಬ ಮಗರಿ ಒಬ್ಬರೇ ಸರ್. ಅಂದ್ರೆ 12 ವರ್ಷಕ್ಕೆ ನಾ ಹುಟ್ಟಿನಿ ಸರ್. ಅಂದ್ರೆ ನಮ್ಮ ತಾಯಿ ತಂದೆ ಆ ದೇವ್ರಿಗೆ ಈ ದೇವ್ರಿಗೆ ಕಲ್ಲು ಮುಳ್ಳು ಅನ್ನೋದ್ರಿ ಸರ್, ಗುಡ್ಡು ಗಮಾರ ಅನ್ನೋದ್ರಿ ಸರ್. ಆ ದೇವ್ರಿಗೆ ಬಿಡ್ಕೊಂಡು ಈ ದೇವ್ರಿಗೆ ಬಿಡ್ಕೊಂಡ್ರಿ ಒಂದು ದೇವ್ರ ಬಿಡ್ಕೊಂಡು ದೇವ್ರ ಉಳಿದ್ರು ಸರ್. ಆನಂತರ ಒಂದು ದೇವ್ರ ಪ್ರತಿಫಲ ಅನ್ನೋಕೆ ಇದನ್ನಿಲ್ಲ ಸರ್. ಆನಂತರ ನನ್ನ ತಂಗಿಗಳು ಇಬ್ಬರು ಸರ್. ನನ್ನ ಬೆನ್ನ ಮೇಲಿನವ್ರು. ಮೊದಲೇ ಮಗ? ಹಾಂ ಸರ್, ನಾನು ಸರ್. ಓಕೆ. ನಿಮ್ಮ ತಂದೆ ತಾಯಿ ಯಾರು? ತಾಯಿ ಸರ್ ಗೌರವ ರೀ, ಅಪ್ಪನ ಹೆಸರು ಪರ್ಸಪ್ಪ ರೀ. ಪರ್ಸಪ್ಪ ಏನು ಕೆಲಸ ಮಾಡ್ತಾರೆ? ಕೂಲಿ ಕೆಲಸ ಸರ್. ಭಾಳ ಬರ್ತಾನೆ ಪರಿಸ್ಥಿತಿ, ಕಡು ಬರ್ತಾನೆ ಸರ್. ಆಗಿನ ಟೈಮ್ದಾಗ ಒಂದು ಹೊತ್ತು ಕೂಲಿಗೆ ಅಂದ್ರೂ ಸ್ವಲ್ಪ ಬಿರಿನ ಅನ್ನಂಗೆ ಸರ್. ಸುಮ್ಮನೆ ಎಲ್ಲ ದೇವ್ರ ಪುಣ್ಯ ಎಲ್ಲ ಚಲೋ ಆಗಿ ಸರ್. ಹೊಲ ಇಲ್ಲ? ಐತೆ ಸರ್, ಆದ್ರೆ ನೀರು ಬೇಕಲ್ಲ ಸರ್. ನೀರಿನ ವ್ಯವಸ್ಥೆ ರಗಡಿದ್ರು ಆದರೂ ಸ್ವಲ್ಪ ನಮಗೆ ಸಪೋರ್ಟ್ ಕಡಿಮೆ ಸರ್. ಒಂದು 2 ಎಕರೆ ಸರ್. ಅವು ಒಂದು ಸ್ವಲ್ಪ ಪರಿಸ್ಥಿತಿ ಗಂಭೀರ ಐತ್ರಿ. ಮತ್ತು ಅವು ಸ್ವಲ್ಪ ಕಡೆ ಕಾಜು ಅವ್ರವ್ರದ್ದು ಸ್ವಲ್ಪ ರೊಕ್ಕನ ಕೊಡ್ದತ್ರಿ. ಆಗಿನ ಟೈಮ್ದಾಗ ಒಂದು 1/2 ಎಕರೆ ಮಾಡಿದ್ರು ಸರ್. ನಾನು ಸಲುವಾಗಿರಿ ಸರ್. ಸ್ವಲ್ಪ ಹೊಡಾಗಿದ್ದೀನಿ ಸರ್ ನಾನು. ಹುಂಬ ಅಂತ ಹೇಳಕ್ಕೆ ತಪ್ಪಲ್ಲ ಸರ್. ಏನು ಹೇಳಿ, ಇವರು ಹೇಳಿ. ಹಾಂ, ನನ್ನ ಸಲುವಾಗಿ ಸ್ವಲ್ಪ ಒಂದು 1/2 ಎಕರೆ ಮಾರಿನು ಸರ್. ಅದನ್ನು ಸ್ವಲ್ಪ ರೊಕ್ಕ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ ಸರ್. ಮನ್ಯಾಗ ಎಲ್ಲ ಕೆಲಸ ಮಾಡೋರಿದ್ರೆ ಹ್ಯಾಂಡ್ಲಕ್ಕೆ ಸರ್, ಯಾರು ಮಾಡೋರಿಲ್ಲ ಸರ್. ನಮ್ಮ ತಾಯಿ ತಂದಿ ಮೇಲೆ ದುಡಿಮೆ ಮೇಲೆ ಎಷ್ಟು ಆಗೋದು ಸರ್. ಇದು 100 ರೂಪಾಯಿ 200 ರೂಪಾಯಿ ಅಂತ ದಿನ ಹೇಳಿ ಅಂತ ಆಗೋದು ಸರ್. ಈ ಊಟ ಮಾಡೋಕೆ ತಿನ್ನೋಕೆ ಅಷ್ಟ ಆಕೈತೆ ಸರ್ ಅದು. ಹಿಂಗಾಗಿ ಸರ್ ಆಗಿನ ಪರಿಸ್ಥಿತಿಯಾಗ ಒಂದು ಸ್ವಲ್ಪ ಮಾರಿದ 1/2 ಎಕರೆ ರೀ.
ಆಗಿನ ಟೈಮ್ದಾಗ ಸ್ವಲ್ಪ ತಲೆಗೆ ಹೊಡಿ ಸರ್ ನಾನು ಹಿಂಗೆ ಮಾಡ್ಕೊತ ಹೋಯ್ತೀನಿ ಸರ್ ನಿಂತಿದ್ದೆಲ್ಲ ಹೊಲನೂ ಮಾಡ್ತೀನಿ ಎಲ್ಲ ಮಣ್ಣು ಮಾಡ್ತೀನಿ ಅನ್ನೋದು ತಲೆ ಹೊಡಿ ಸರ್ ಕೆಟ್ಟ ದುಃಖ ಆಕೈ ಸರ್ ನನಗೂ ಅಣ್ಣ ತಮ್ಮ ಇದ್ರೆ ನಾ ಹಿಂಗೆ ಮಾಡ್ಕೊತ ಹೋದ್ರೆ ಒಬ್ಬ ಕಂಟ್ರೋಲ್ ಮಾಡಿ ಹ್ಯಾಂಡಲ್ ಮಾಡ್ತಿದ್ಲ ತನ್ನೂ ಹಂಗೆ ಫೀಲ್ ಬರಾಕೈ ಸರ್ ಬೇಡ ತಿರ್ಗಿಸಿಂದ ಒಂದು ಸ್ವಲ್ಪ ನಾನೇ ಚೇಂಜ್ ಮಾಡ್ಕೊಂಡು ಸರ್ ನಾನಾಗಿ ಚೇಂಜ್ ಆಗಿದ್ದೀನಿ ಸರ್ ಮಾಡಿಕೊಂಡ ಹೆಂಡತಿ ಇದಿಲ್ಲ ಸುಖ ನಾವು ಮಾಡಿದಾಕಿ ತೋರಿಸಲು ಸೊರಗ ಸುಖ ಒಂದು 3-4 ಸಾಲಿಗೆ ಹಚ್ಚ ಸರ್ ನನಗೆ ಆ ಕಡೆ ಈ ಕಡೆ ಸರ್ ಫಸ್ಟ್ ನಮ್ಮ ಊರಾಗ ಆನಂತರ ಬೆಳಿಗ್ಗೆ ಆನಂತರ ಮೂಡಲಿಗೆ ಒಂದು 3 ತಂದಲ್ಲಿ ಕೇಳ್ತೀನಿ ಸರ್ 3 ತಂದಲ್ಲಿ ಎಲ್ಲಿ ನೆಟ್ಟಗೆ ಸರಿಯಾಗಿ ಕಲಿಲ್ಲ ಸರ್ ಒಟ್ಟು ನನಗೆ ಕಲಿಬೇಕು ಅನ್ನೋ ಆಸಕ್ತಿ ಇಲ್ಲ ಸರ್ ಈ ಡೋಯಿನ್ ಹಾಡು ಬಗ್ಗೆ ಭಾಳ ಸರ್ ಹೆಂಗೆ ಹಾಡಕ್ಕೆ ಹೋಗ್ಬೇಕು ಹಾಡಬೇಕು ಕೂತ್ರು ಎದ್ರು ನಿಂತರು ಬರೀ ಅದರ ಸರ್ ಬರೀ ನಿಂತರು ಹಾಡ್ಕೊತಿನಿಲ್ಲ ಸರ್ ಕುಂತರು ಹಾಡ್ಕೊತಿನಿಲ್ಲ ಸರ್ ನಮ್ಮ ತಾಯಿ ತಂದೆ ಏನಾರ ಒಂದು ಸಾಲಿ ಕೆಲಸಕ್ಕಿಂದ ಇನ್ನೊಂದು ಮಗ ನೌಕರಿ ಆಗಲಿ ಅಂತ ಭಾಳ ಬಿಡ್ಕೊಂಡ್ರಿ ಸರ್ ಭಾಳ ಆಸೆ ಐತೆ ಸರ್ ಆಗಲಿಲ್ಲ ಸರ್ ಅವ್ರದ್ದು 9ನೇ ತರಗತಿ ಅಷ್ಟೇ ರೀ ಶಾಲೆಗಿದ್ದು ಸರ್ ಲಾಸ್ಟ್ ಇರ್ತಾರೆ ಸರ್ ನಂದು 9ನೇ ಎಕ್ಸಾಮ್ ಬರ್ದಿಲ್ರಿ ಅವ್ರು ಪಾಸ್ ಆಗಿದೆ ಓದಿದ್ ಸರ್ ಒಂದು 2 ತೊಂದರೆ ಆಗಿದೆ ಸರ್ ನಂದು ಫಸ್ಟ್ ನಿಪ್ನಾಳ್ ಸರ್ ಅಂತರ ಬೆಟ್ಕೇಳ ಸರ್ 7ನೇ ತನಕ ಇಲ್ಲಿಗೆ ಸರ್ 7ನೇ ತಿಂದ್ರೆ 8ನೇವರೆಗೆ ಅಲ್ಲಿಗೆ ಸರ್ ಅಲ್ಲಿ 1 ವರ್ಷ ಅಟ್ಟೆ ಕಲಿಸಿ ಸರ್ ಯಾಕೆ ಹಂಗೆ ಸ್ಕೂಲ್ ಚೇಂಜ್ ಮಾಡ್ಕೊಂಡು ಹೋದ್ರಿ ಅವಾಗ ಏನು ಸರ್ ನನಗೆ ನನ್ನ ಕಲಿಬೇಕು ಅನ್ನೋ ದಿನ ಇದಿಲ್ಲ ಸರ್ ಏನು ಸರ್ ಶನಿವಾರಕ್ಕೊಮ್ಮೆ ಅಂದ್ರೆ ಹಾಡ್ತು ನಾನು ತಿಳ್ಕಿಸಿದ ಶನಿವಾರಕ್ಕೊಮ್ಮೆ ಸರ್ ಭಾಳ ಹೆಮ್ಮೆ ಪಡೋರು ಸರ್ ನನಗೆ ಒಂದು ಸಾಲಿ ಬಿಟ್ರು ಏನು ಅಂತಿರ್ಕಿಲ್ಲ ಸರ್ ನನಗೆ ಅವರ ಆದ್ರೂ ಈಗ ನಂಗೆ ಶನಿವಾರ ನೀವು ಯಾವಾಗ ಬರ್ತೀಯಲ್ಲ ಗೊತ್ತಿಲ್ಲ ಆದ್ರೆ ಶನಿವಾರಕ್ಕೊಮ್ಮೆ ಕಂಪಲ್ಸರಿ ಬರ್ಬೇಕಂತಾರೆ ಸರ್ ಹಾಂ ಸರ್ ಯಾಕಂದ್ರೆ ಸರ್ ಅದು ಸಹ ಹಾಡಕ್ಕೆ ನಾನು ಇರ್ತೀನಿ ಸರ್ ಇಲ್ಲಿ ಬೆಳಿಗ್ಗೆ ಎಕ್ಸರ್ಸೈಸ್ ಇರತ್ತಲ್ರಿ ಎಕ್ಸರ್ಸೈಸ್ ಆ ಟೈಮ್ ಕ್ರಿ ಹಾಂ ಸರ್ ಅವಾಗ ಶಾಲೆಗೆ ಸರ್ ಅವಾಗ ಏನು ಸಣ್ಣ ಇರ್ತೀವಿ ಅಂತ ಹೇಳಿ ಶಾಲೆ ಹಾಡ್ತಾ ಇದ್ದು ಹಾಡು ಹೇಳಿ ಭಾಳ ಇವನ್ನೆಲ್ಲ ಹಾಡ್ತೀನಿ ಸರ್ ನೀವು ಡೋಯಿನ್ ಹಾಡುಗಳು ಆದ್ರೂ ಸರ್ ಇವನ್ನ ನಮ್ಮ ಊರಲ್ಲಿ ಹಾಡುದು ಸರ್ ಇದು ಗಿಳಿ ಸಾಕಿನ ಕೇಳ ಗೆಳತಿ ನಾವಂದ ಅದಕ್ಕ ಮಾತು ಕಲಿಸಿ ನೆವ್ವ ರಾಮ ರಾಮಂದ ಅಂತ ಭಾಳ ಇದ್ರು ಸರ್ ಅದ್ರ ನೆನಪಿಲ್ರಿ ಹಾಡುಗಳು ಶಾಲೆ ಹಾಡ್ತಿದ್ರಿ ಹಾಂ ಸರ್ ಟೀಚರ್ಸ್ಗಳಿಗೆ ಅಚ್ಚುಮೆಚ್ಚು ನೀವು ಹಾಂ ಸರ್ ಎಲ್ಲ ರಾಷ್ಟ್ರ ಮಟ್ಟಕ್ಕೆ ಹೋಗಿದ್ದು ಸರ್ ನಮ್ಮದು ಪ್ರತಿಭಾ ಕಾರಂಜಿ ಸರ್ ಹೌದಾ ಹಾಂ ಸರ್ ಪ್ರತಿಭಾ ಕಾರಂಜಿ ನ್ಯಾಷನಲ್ ಹೋಗಿದ್ರಾ ಹಾಂ ಹೋಗಿನಿ ಸರ್ ಹೇಳಿ ಘಟನೆ ಇನ್ಸಿಡೆಂಟು ಏನಾರು ಸರ್ ಅವು ಎಲ್ಲ ಐತೆ ಸರ್ ಆದ್ರೆ ನನಗೆ ಸಪೋರ್ಟ್ ಇರ್ಕಿಲ್ಲ ಸರ್ ನನ್ನ ಪಾಪ ನನ್ನ ಸರ್ಗಳೆಲ್ಲ ಭಾಳದಷ್ಟು ಎಲ್ಲ ಎಷ್ಟು ಬೇಕಾದ್ರೆ ಹೆಲ್ಪ್ ಮಾಡಿರಿ ಎಲ್ಲ ಮುಗಿತಿರಿ ಅವ್ರದ್ದು ಅದ್ರ ಮೀರಿ ಆಗಲಿಲ್ಲ ಸರ್ ಹಾಂ ಸರ್ ಯಾಕೆ ಎಂಟಿಗೆ ಬಿಟ್ರಿ ಹಿಂಗೆ ಸರ್ ಅದೊಂದು ಘಟನೆ ಸರ್ ಡೋಯಿನ್ ಹಾಡಿನ ಸಂಬಂಧ ಇದ ಹಾಡ್ಬೇಕು ಅನ್ನೋ ತಲೆಯಾಗ ಸರ್ ನನಗೆ ಕಲಿಬೇಕು ಅನ್ನೋ ತಲೆಯಾಗಿಲ್ಲ ಸರ್ ಈಗ ಕಲಿಬೇಕು ಅನ್ನೋ ಆಸಕ್ತಿನೇ ಇಲ್ಲ ಸರ್ ನನಗೆ ನಾ ಡೋಯಿನ್ ಹಾಡಬೇಕು ಏನೋ ಒಂದು ಹೆಸರು ಮಾಡಬೇಕು ಭಾಳ ಆಸೆ ಹುಡಿ ಸರ್ ಮತ್ತೆ ಹಿಂಗೆಲ್ಲ ನಮ್ಮ ಮನ್ಯಾಗ ಸ್ವಲ್ಪ ಹಿಂಗೆ ಘಟನೆ ಆಗೋಣ ಆ ಕಡೆ ಹೋಗ್ಬೇಕಂದ್ರೆ ಇಲ್ಲಿ ಡೊಳ್ಳಿನ ಪದಗಳು ರಾತ್ರಿ ಆಗಲಿ ಡೊಳ್ಳಿನ ಪದ ರೀ ಇಲ್ಲಿ ಇದನ್ನ ಬಿಟ್ಟು ಆ ಕಡೆ ಹೋಗಿಲ್ರಿ ಅವರು ಇಲ್ಲೇ ಇದು ಇಷ್ಟ ಅಲ್ರಿ ಅವ್ರಿಗೆ ಇದ್ರ ಸಲುವಾಗಿ ಆ ಕಡೆ ಹೋಗಿಲ್ರಿ ಅವರು ಹಾಡಲ್ಲ ಇದ್ದಾರೆ ಇಲ್ಲೇ ಡೊಳ್ಳಿನ ಪದಗಳನ್ನ ಆಡ್ಕೋತ ಇಲ್ಲೇ ರೀ ಇತ್ತೀಚೆಗೆ ಅವ್ರು ಒಂದು 2 ವರ್ಷ ಆಯ್ತಾರೆ ಡೊಳ್ಳಿನ ಪದ ಇಲ್ಲಿವರೆಗೂ ಇನ್ನೂವರೆಗೂ ಹಾಡ್ತಿದ್ರಿ ಈಗ ಜನಪದ ಆಗಲಿ ಸಾಂಗ್ಗಳು ಆಲ್ಬಮ್ ಏನು ಮಾಡಾಕತ್ತವ್ರಿ ಡೊಳ್ಳಿನ ಬಿಟ್ಟಾರಿ ಒಟ್ಟ ಊರಾಗ ಒಂದು ದೇವ್ರ ಗುಡಿ ಐತ್ರಿ ವರ್ಷಕ್ಕೊಮ್ಮೆ ಅಲ್ಲಿ ಬಿಟ್ರೆ ವಾಪಸ್ ಎಲ್ಲಿಯೂ ಡೊಳ್ಳಿನ ಪದ ಹಾಡಂಗಿಲ್ರಿ ಈಗ ದೇವ್ರಿಗೆ ಅದೊಂದು ದೇವ್ರ ಜಾತ್ರೆಗೆ ಮಾತ್ರ ಡೊಳ್ಳಿನ ಪದ ಹಾಡ್ತಾರೆ ಉಳ್ಕಿದ್ದು ಎಲ್ಲಿಯೂ ಡೊಳ್ಳಿನ ಪದ ಹಾಡೋದು ಸ್ಟಾಪ್ ಮಾಡಿದ್ದಾರೆ ಹಾಂ ಈಗ ಏನಾದ್ರು ಆಲ್ಬಮ್ ಸಾಂಗ್ ರೀ ಹಾಡ್ಮೇಲೆ ಆಸಕ್ತಿ ಇತ್ತು ಅದಕ್ಕೆ ಶಾಲೆ ಬಿಟ್ರಿ ಹೌದು ಸರ್ ಶಾಲೆ ಬಿಟ್ಟಾಗ ಮನೇಲಿ ಬೈಲ್ವಾ ಏನಿಲ್ಲ ಸರ್ ನನ್ನ ತಾಯಿ ತಂದೆ ಏನೋ ಮುಗ್ದ್ರಿ ನಾ ಏನು ಮಾಡ್ತಾನೆ ಅದನ್ನ ಸರ್ ಏನು ಕೇಳಂಗಿಲ್ಲ ಇದನ್ನ ಮಾಡ್ತೀವಿ ಅದನ್ನ ಮಾಡ್ತೀವಿ ತಿನ್ನೂ ಕೇಳಂಗಿಲ್ಲ ಅಂದ್ರೆ ಒಬ್ಬನೇ ಮಗ ಅಂತ ಹೇಳಿ ಭಾಳ ಮೊದಲೇ ಬೆಳೆಸ್ಯಾರ ಸರ್ ಏನು ಮಾಡಿ ಕೇಳಂಗಿಲ್ಲ ಸರ್ ನಾ ತಪ್ಪು ಮಾಡಿ ಕೇಳಂಗಿಲ್ಲ ಸರಿ ಮಾಡಿ ಕೇಳಂಗಿಲ್ಲ ಸರ್ ಒಟ್ಟು ಏನು ಮಾಡ್ತೀವಿ ಮಾಡು ಒಟ್ಟಾಗಿ ಚೆನ್ನಾಗಿರು 4 ಮಂದಿ ಬಾಯಾಗಿ ಹೆಸರು ತರೋಂಗಿರು ಇಷ್ಟ ಬೆಳಿತಾರೆ ಸರ್ ಅವ್ರು ಮತ್ತೇನು ಬೆಳಂಗಿಲ್ಲ ಸರ್ ಅವ್ರು ನಾನು ತಿಳಿ ರೊಕ್ಕ ಬಾಣಂಗಿಲ್ಲ ರೊಕ್ಕ ದುಡ್ಡು ಗಳಿಸಂಗಿಲ್ಲ ಅದನ್ನ ತೊಗೊಳಂಗಿಲ್ಲ ಇದನ್ನ ತೊಗೊಂಗಿಲ್ಲ ಸರ್ ಅವ್ರು ಒಂದು ಎದ್ದಷ್ಟು ದೋಸ್ತಿ ಇರೋ ದಿನ ನಮ್ಮನ್ನು ಚಂದ ನೋಡ್ಕೊಂಡು ನೀವು ಚಂದ ಇರಂತಾರೆ ಸರ್ ಅದೇ ಕೂಲಿ ಮಾಡ್ಸಾಕ್ತಿದ್ರಿ ನಿಮ್ಮನ್ನ ಹಾಂ ಸರ್ ಭಾಳ ಅಂದ್ರೆ ಭಾಳ ಸರ್ ಅವಾಗೆಲ್ಲ ಭಾಳ ಘಟನೆ ಅದಾವ ಸರ್ ನಮ್ಮ ತಾಯಿ ತಿಂದಿ ಅಷ್ಟು ತ್ರಾಸ ನಮ್ಮ ಮನ್ಯಾಗಿನ ತ್ರಾಸ ಇನ್ನೂರಿಗೆ ಯಾರಿಗೂ ಬರ್ಬಾರ್ದು ಸರ್ ಅಂತ ಕಷ್ಟ ಮಾಡಿ ಸರ್ ಅಂದ್ರೆ ಅಷ್ಟೊಂದು ತಿಳುವಳಿಕೆ ಇಲ್ಲ ಸರ್ ಮುಗ್ದಾರ ಅಂದ್ರೆ ಅದರಲ್ಲ ಅಷ್ಟೊಂದು ತಿಳುವಳಿಕೆ ಇದ್ದಿದ್ದಿಲ್ಲ ಅವಾಗ ಏನು ಮಾಡ್ಬೇಕು ಏನಿಲ್ಲ ನಮಗೆ ಮಾಡ್ಕೋಬೇಕೋ ಬೇಡ ಏನೂ ಗೊತ್ತಿಲ್ಲ ಸರ್ ಈಗ ಡೊಳ್ಳಿನ ಪದ ಆಡ್ತಾರಂದ್ರೆ ಅದ್ರದ್ದು ಅಮೌಂಟ್ ಇಸ್ಕೋಬೇಕು ಈಗ ಒಂದು ಕಡೆ ಹೋಗಿರ್ತಾರಂದ್ರೆ ಅಲ್ಲಿ ಸಂಭಾವನೆ ಇಸ್ಕೋಬೇಕೋ ಬೇಡ ಅದು ಗೊತ್ತಿಲ್ಲ ರೀ ಸಣ್ಣ ಹುಡುಗರಲ್ಲ ಆಗಿನ ಟೈಮ್ ಏನೂ ಇಲ್ಲ ರೀ ಕೊಟ್ರು ಇಲ್ಲ ಒಟ್ಟು ಹಾಡೋದಂದ್ರೆ ಪ್ರಿಯ ಹಾಡಿ ಬರೋದು ಅಷ್ಟೇ ರೀ ಸಂಭಾವನೆ ಇಸ್ಕೋತಿದ್ದಿಲ್ಲ ದುಡ್ಡು ಮಾಡ್ಬೇಕಂತ ಹೋಗಂಗಿಲ್ಲ ಸರ್ ಅಲ್ಲಿ ಯಾಕಂದ್ರೆ ಜನ ನಮ್ಮ ಜೋಡಿ ಎಲ್ಲಂದ್ರೆ ಒಂದು 10-15 ಮಂದಿ ಇರ್ತದೆ ಸರ್ ಡೊಳ್ಳಿನ ಪದಕ್ಕೆ ಹಾಂ ಸರ್ ಅಷ್ಟು ಜನ ಸರ್ ಅಂದ್ರೆ ಮತ್ತೆ ಈಗ ಅವ್ರು ಕೊಡೋದ್ರ ಸರ್ ಆಗಿನ ಟೈಮ್ದಾಗ 2,500 3,000 ಲಾಸ್ಟ್ ಹಬ್ಬ ಅಂದ್ರೆ ಒಂದು 5,000 ಸರ್ 5,000 ಅಂದ್ರೆ ಗಾಡಿ ಬಡಿ ಟೀಮಿಗೆ ರೀ ಅದು ಟೀಮಿಗೆ ಸರ್ ಆಗಿನ ಟೈಮ್ದಾಗ ಗಾಡಿ ಬಡಿತೀವಿ ಸರ್ ನಮ್ಗೆ ಊಟ ಖರ್ಚು ನೋಡ್ಕೋಬೇಕು ಅದೇ ಹೆಚ್ಚಾಗ್ತದೆ ಸರ್ ಅದ್ರಿಂದ ಮತ್ತೆ ಕಿಸೆಯಿಂದ ಒಂದು 100-200 ರೂಪಾಯಿ ಹೆಚ್ಚಿಗೆ ಹೋಗೋದು ಕರೆ
ಅಲ್ಲಿ ಉಳಿಸ್ಕೊಂತ ಕೈಲಿಂದ ಹಾಕಿ ಕಾರ್ಯಕ್ರಮ ಮಾಡಿ ಬರ್ತಿದ್ರು. ಇಲ್ಲಿ ದೇವಸ್ಥಾನಗಳಲ್ಲಿ ಅಲ್ಲಿ ದೇವಸ್ಥಾನ ಅಂದ್ರೆ ಒಂದು ಊರದಲ್ಲಿ ಹೇಳ್ತಾರೆ ಸರ್ ಅವರು ಬಾ ಅಂತ ಹೇಳಿಸಿಂದ ಒಂದು 2 ಪಾರ್ಟಿ ಇರ್ತಾರ ಸರ್ ಅವು ಹೆಣ್ಣ ಗಂಡ ಹರದಿಸಿ ನಾಗೇಸಿ ಅಂತ ಹೇಳಿಸಿಂದ ಅಂದ್ರೆ ಅವು ಶಿವಶಕ್ತಿ ಹೋಗೋದ ಹೇಳಿದ ಸರ್ ನಿಮ್ಗೆ. ಅದ ನಾವು ಗಂಡಿನ ಬೆಳೆಸೋದ ಅವ್ರ ಹೆಣ್ಣಿನ ಬೆಳೆಸೋದ ಅಂದ್ರೆ ನಾಡಿನ ಬೆಳೆಸೋದ ಅವ್ರ ಗಂಡಿನ ಬೆಳೆಸೋದ ಎಲ್ಲ ನೈಟ್ ಪೂರ ಇದನ್ನ ಸರ್ ಸವಾಲ್ ಜವಾಬ್ ತರ. ಸವಾಲ್ ಜವಾಬ್ ಸರ್ ಅದ್ರ ಸರ್ ಹರದೇಶ್ ನಾಗೇಶ್ ಸರ್ ನಾ ಭಾಳ ಮಾಡೀನಿ ಸರ್ ಕಾರ್ಯಕ್ರಮ ಸರ್. ಈ ಉತ್ತರ ಕನ್ನಡ ಅದ್ರ ಹೈಯೆಸ್ಟ್ ಮಾಡೀನಿ ಸರ್ ನಾ. ಆದ್ರೇನ ಈ ಜನಪದ ಲೋಕಕ್ಕೆ ಬಂದು ನೀವು ಡೊಳ್ಳಿನ ಹಾಡು ಹಾಡ್ತಾನೋದು ಇನ್ನೂರಿಗೆ ಯಾರಿಗೂ ಗೊತ್ತಿಲ್ಲ ಸರ್. ಭಾಳ ಮಾಡೀನಿ ಸರ್. ಈ ಪ್ರತಿಯೊಂದು ಊರಾಗ ಹೋದಲ್ಲೆಲ್ಲ ನಾ ಡೊಳ್ಳಿನ ಹಾಡು ಹಾಡಿ ಬಂದನ್ ಸರ್. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಮಾಡು ಅನ್ನೋದು ಗೊತ್ತಿಲ್ಲ, ನೀವು ಡೊಳ್ಳಿನ ಹಾಡು ಹಾಡ್ತಿದ್ದೆ ಅನ್ನೋದು ಗೊತ್ತಿಲ್ಲ ಸರ್. ಈಗೆಲ್ಲ ಜನ ಅನ್ಕೊಂಡ್ರೆ ನಾ ಡ್ರೈವರ್ ಸಾಂಗ್ ರೀ ಅದ್ರ ಮೊದಲು ಏನು ಮಾಡೇ ಇಲ್ಲ ಅಂದ್ಕೊಂಡಿದ್ದಾರೆ ಜನ. ಹೌದೌದು ಸರ್. ಏನ್ ಕಲ್ತ್ರಿ ಹಾಡು? ನಮ್ಮ ಅಪ್ಪ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ರೆ ಅವಾಗ ಕುಡ್ಕೋತ ಎಲ್ಲಿರ ಹಾಡ ಕೇಳ್ಕಿಸ್ ಅವ್ರು ಹಾಡ್ಕೋತಿರ್ದ್ರು, ಅವ್ರು ಬಾಯಿ ನೋಡ್ಕೋಸಿದ್ ನಾವು ಅವ್ರು ಜೋಡಿರಿ ಸರ್. ನಾವು ಹಂಗ ಚಾಲ ಮಾಡಿದ್ರು ಸರ್. ಅದು ನನಗೆ ಗೊತ್ತಿರ್ಕಿಲ್ಲ, ಯೂಟ್ಯೂಬ್ ಅಂದ್ರೆ ಏನು ಗೊತ್ತಿರ್ಕಿಲ್ಲ ನನಗೆ ಗೊತ್ತಿಲ್ಲ. ಅಂದ್ರೆ ನನಗೆ ಇಷ್ಟು ನಾಲೆಜ್ ಇದ್ರಿಕಿಲ್ಲ ಸರ್. ನಂಗೆ ಚಾನಲ್ ಮಾಡ್ಕೋಬೇಕು ಅನ್ನೋದು ಇರಿಕಿಲ್ಲ ಸರ್. ಹಿಂಗೆ ಹಾಡು ಅಪ್ಲೋಡ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಕಿಲ್ರಿ. ಒಟ್ಟು ಹೊರಟ ಇದ್ದೀನಿ ಸರ್. ನಾ ಯಾರು ಮತ್ತೆ ಕೇಳಂಗಿಲ್ಲ ಸರ್, ಯಾರು ಮತ್ತಿಲ್ರಿ, ನಾ ಮಾಡಿದೆ ಅಷ್ಟ್ರಿ. ನಮ್ಮ ಕಡೆ ನಂಬರ್ 1 ಓಡಾಳ ಸರ್ ಅವರು. ಈಗ ಹೆಚ್ಚು ಕಡಿಮೆ 9,60,000 ಸಬ್ಸ್ಕ್ರೈಬರ್ಸ್ ಅದಾರೆ. ಪೋಜ್ ಕೊಟ್ಟಾಳು ಹುಡುಗಿ ಪೋಜ್ ಕೊಟ್ಟಾಳು. ಸೊ ಆಯ್ತು, 8ನೇ ಕ್ಲಾಸ್ ಬಿಟ್ರಿ ಆಮೇಲೆ? ನಾನು ಕೆಲಸ ಮಾಡ್ಬೇಕಂತ ಹೇಳಿ ತಲೆ ತಗೊಂಡ್ರಿ. ಅಂತರ ಒಂದು ಥೋಡೆ ದಿವಸ ಗೌಂಡ್ಯರ್ ಕೈತಾಡಕಂತ ಹೇಳಿದ್ರೆ ಕೈತಾಡ ಗೌಂಡಿ ಮೀನ್ಸ್ ಅಂದ್ರೆ ಒಬ್ರು ನೀವು ಕೆಲಸ ಮಾಡ್ತಾರಂದ್ರೆ ನಿಮ್ಮ ಕೈಯಾಗ ನಾವು ಬರೋದ್ರಿ. ಏನ್ ಕೆಲಸ ಮಾಡಿದ್ರಿ? ಇದು ಸರ್ ಮನೆ ಕಟ್ತಾರಂದ್ರೆ ಅವ್ರ ಕೈಯಾಗ ನಾವು ಎಲ್ಲ ತಂದು ಕೊಡೋದ್ರಿ. ಓ ಗಾರೆ ಕೆಲಸ. ಹಾಂ ಸರ್. ಆನಂತರ ಒಂದು 5 ವರ್ಷ ಕಬ್ಬು ಕಡ್ದೀನಿ ಸರ್. ಫ್ಯಾಕ್ಟ್ರಿ ಸರ್ ಕಬ್ಬು ಕಳಿಸ್ತಾರಲ್ರಿ, ಕಬ್ಬು ಕಡಿದು ಒಂದು 5 ವರ್ಷ ಮಾಡೀನಿ. ಆನಂತರ ಹೋಗ್ತಾ ಕಬ್ಬು ಕಡ್ಕೋತಾನ ಸರ್ ರಿಕಾರ್ಡಿಂಗ್ ನಾನು ಒಂದು ಹಾಡ್ಬೇಕಂತ ಹೇಳಿಸಿಂದ ತಲೆ ಆಗೈತೆ ಸರ್. ಅಟೋಟಿಗೆ ಚಿಕನಿಂದ ಮಾಯಪ್ಪ ಹತ್ತಿಗೆ ನಾವು ಹುಡುಗ ಪಾಪ ರೀ ಪಾಪ ಅವಂದ ಇದೇನ್ರಿ ಪಾಪ ಫಸ್ಟ್ ಜಾನಪದ ಮಾಯಪ್ಪ ಚಿಕನಿಂದ ತಿಳಿಸಿದ್ರೆ ಫಸ್ಟ್ನೇ ಹಾಡು ಹಾಡೋದ್ನಾಗ ಸರ್ ಪರಿಚಯ. ಅಂದ್ರೆ ಅಣ್ಣ ನಿನ್ನ ಕೈಲಿ ಅಂದ್ರೆ ಡೊಳ್ಳಿನ ಹಾಡ ಕೇಳಿದ್ರೆ ಅವ್ರ ಅಣ್ಣ ನಿನ್ನ ಬಾಯಲ್ಲಿ ಒಂದು ಸ್ವಲ್ಪ ಜಾನಪದ ಒಂದು ಹಾಡನ ಹೆಂಗೈತಿ. ನನಗೆ ಜಾನಪದ ಅಂದ್ರೆ ಹಾಡು ಇಷ್ಟ ರೀ, ಆದ್ರೆ ಜನ ಏನು ತಿಳ್ಕೊತೈತಿನೂ ಗೊತ್ತಿಲ್ಲ. ಅಂದ್ರೆ ಈಗ ನಾ ಡೊಳ್ಳಿನ ಹಾಡ್ತೀನಲ್ಲ ಏನಾರ ಒಂದು ತಿಳ್ಕೊಬಾರ್ದು. ನಾ ಡೊಳ್ಳಿನ ಹಾಡು ಹಾಡವ ಜಾನಪದ ಕಲಾವಿದ ಏನಾರ ಒಂದು ಅಂದ್ರೆ ಸ್ವಲ್ಪ ಅದ್ರಾಗ ಇದಕ್ಕೆ ಸ್ವಲ್ಪ ವ್ಯತ್ಯಾಸ ಆಗೈತೆ ಸರ್. ಅದ ಸ್ವಲ್ಪ ಸ್ಲೋ ಮೂಮೆಂಟ್ ಬರ್ತೈತ್ರಿ, ಇದು ಟ್ರ್ಯಾಕ್ದಾಗ ಹಾಡ್ಬೇಕಾಗೈತ್ರಿ. ಅದ್ರಾಗ ನಂಗೆ ಅನುಭವ ನಂಗೆ ಇದ್ರಕಿಲ್ರಿ. ಅದ ಏನೋ ಗಾಡಿ ಜವಾ ಮಾಡಿ ಸರ್ ಹಾಡಿನಿ ಸರ್. ಬರ್ದು ಇಲ್ಲೇ ಕೂತ್ಕೊಂಡು ಮನ್ಯಾಗ ರೀ ಹೋಗೋಣ ಅಂತ ಹೇಳಿ ಹೋದ್ರ ಸರ್. ಇಟ್ನಾಳ್ ಸ್ಟುಡಿಯೋ ಅಂತ ಹೇಳಿರಿ ಸ್ಟುಡಿಯೋಗೆ ಹೋದ ಸರ್. ರೆಕಾರ್ಡಿಂಗ್ ಮಾಡಿದ್ರು ಸರ್. ರೆಕಾರ್ಡಿಂಗ್ ಮಾಡಿದ್ರೆ ಆಗಿನ ಟೈಮ್ದಾಗ ಹೆಚ್ಚು ನಾನು ಮೊಬೈಲ್ ಇದ್ರಕಿಲ್ರಿ, ಕೀಪ್ಯಾಡ್ ಮೊಬೈಲ್ಗಳ. ಒಂದು ಯಾರ್ದಾರ ಒಂದು ಯೂಟ್ಯೂಬ್ ಮೊಬೈಲ್ ಐತಂದ್ರೆ ಅದು ನೋಡೋದಂದ್ರೆ ಅದು ಹೆಚ್ಚಿನ ಸರ್. ಈ ಶೇರ್ ಮಾಡೋದು ಅದ್ರಿಗೆ ಅವಾಗ ಇದ್ರಿಕಿಲ್ಲ ಸರ್. ಅವ್ರಿಗೆ ಮತ್ತೊಬ್ರಿ ವಾಟ್ಸಪ್ ಶೇರ್ ಅಂತ ಇದ್ರಿಕಿಲ್ರಿ. ಹಂಗೆ ಅವ್ರದ್ದು ಮೊಬೈಲ್ದಾಗ ಅವ್ರ ಫೋನ್ಯಾಗ ಇವ್ರ ಫೋನ್ಯಾಗ ಹಾಕೊಂಡು ಬ್ಲೂಟೂತ್ಲಿ ಆನಂತರ ಮೊಬೈಲ್ ಅಂಗಡಿ ಬಿಟ್ಕೊಂಡು ಸ್ವಲ್ಪ ವೈರ್ಲೆಸ್ ಸರ್. ಅದು ಸಾಂಗ್ ಯಾವುದು ಹಾಡಿ ಒಂಚೂರು ಸರ್ ಹಾಡಿ. ಫಸ್ಟ್ನೇ ಹಾಡು ಸರ್ ಅದು. ಸುತ್ತ ಹಾಯುವಾಗ ನೀ ಸುರುಗಿ ನಿಂತ ನೋಡಬ್ಯಾಡ ನೀ ತಿರುಗಿ ಗೆಳತಿನ ಕರೆದ ಹೇಳಿ ಮರಿಗಿ ಬಾರು ಗೆಳೆಯ ನೀನು ಮದುವಿಗಿ ಬಾರು ಗೆಳೆಯ ನೀನು ಮದುವಿಗಿ. ಇದು ಸರ್ ಮೊನ್ನೆ ಸಾಂಗ್ ಅದು. ಸುತ್ತ ಹಾಯುವಾಗ ಸುರುಗಿ ನೋಲಾಗ ಪ್ರೀತಿ ತುಳದಿ ಹಾಕಿ ಗೆಳತಿ ನಿನ್ನ ಕಾಲಾಗ. ಯಾವ ವರ್ಷ? 8 ವರ್ಷ ಆಯ್ತು ಸರ್. 9 ವರ್ಷ 8 ವರ್ಷ ಇರ್ಬೇಕು ಸರ್. 16-17 ಸರ್. ಅಂದ್ರೆ 7 ವರ್ಷ ಆಗಿದೆ. 7 ವರ್ಷ ಆಗಿದೆ ಸರ್. ಅವಾಗ ಫಸ್ಟ್ ಹಾಡು ಹಾಡಿದ್ದು? ಹಾಂ ಸರ್. ಅದಕ್ಕೆ ಮೊದಲೇ ಡೊಳ್ಳಿನ ಪದ? ಅದಕ್ಕೆ ಮೊದಲು ಡೊಳ್ಳಿನ ಪದ ಸರ್. ಆ ಡೊಳ್ಳಿನ ಪದ ರೆಕಾರ್ಡ್ ಮಾಡ್ತಿದ್ರ ಅವಾಗ? ಈಗ ಡೊಳ್ಳಿನ ಪದ ಹಾಡ್ತಿದ್ರಲ್ಲ ಮೊದಲು, ಹಾಂ ಸರ್, ಅದನ್ನ ರೆಕಾರ್ಡ್ ಮಾಡ್ತಿದ್ರ ಅಥವಾ ಅದನ್ನ ಸುಮ್ಮನೆ ಹಾಕಿ ಬಿಡಿ? ಸುಮ್ಮನೆ ಇಲ್ಲ ಸರ್, ಮಾಡ್ಕೊಂಡು ಆಸಕ್ತಿ ಸರ್. ಒಮ್ಮೆ ಮಾಡಿದ್ರು ಸರ್ ಅದನ್ನ ಡೊಳ್ಳಿನ ಪದ ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ಸರ್. ಇಲ್ಲೇ ಮಲ್ಪುರದಾಗ ಒಮ್ಮೆ ಮಾಡಿದ್ರು ಸರ್, ಮಾಲಿಂಗ್ಪುರದಲ್ಲಿ. ಹಾಂ, ಅವ್ರು ರಿಲೀಸ್ ಆಗಲಿಲ್ಲ ಸರ್. ಅವ್ ಏನು ಸಮಸ್ಯೆ ಆಯ್ತು ಗೊತ್ತಿಲ್ಲ ಸರ್. ಅಂತ ನೆಕ್ಸ್ಟ್ ಮತ್ತೊಮ್ಮೆ ಮಾಡ್ಬೇಕಂತ ಎಲೆಕ್ಷನ್ದ ಟ್ರೈ ಮಾಡಿದ್ರಿ. ಕೊಣ್ಣೂರಿಗೆ ಮಾಡಿದ್ರು ಸರ್, ಶಂಕರ್ ಸರ್ ಸ್ಟುಡಿಯೋದಾಗ ರೀ. ಅಲ್ಲಿ ಫಸ್ಟ್ ಎರಡನೇ ಸಲ ಮಾಡಿದ್ರಿ. ಆಂತರ ಇವ್ ಹೇಳಿಲ್ಲ ಸರ್, ಇದೇ ಮದಿ ಹಂಗೆ ಮಾಡಲಿ ಮತ್ತೆ ಇಂಥ ಹಾಡುಗಳು ಸರ್. ಕೆಲವೊಂದು ಹಾಡುಗಳು ಒಂದು 5 ಹಾಡು ರೆಕಾರ್ಡಿಂಗ್ ಮಾಡಿ ಸರ್. ಡೊಳ್ಳಿನ ಪದ? ಹಾಂ, ಡೊಳ್ಳಿನ ಪದ ಸರ್. ಆಗಿನ ಟೈಮ್ದಾಗ ಸರ್ ಒಂದು 13-14 ವರ್ಷ ಆಯ್ತು ಸರ್ ಈಗ ಮಾಡಿ. ಆಗಿನ ಟೈಮ್ದಾಗ ಸರ್ ವೈರಲ್ ಆದ್ರು ಸರ್. ಹೆಂಗ್ ವೈರಲ್ ಆಯ್ತು ಅವಾಗೆಲ್ಲ? ಇಂಟರ್ನೆಟ್ ಜಾಸ್ತಿ ಇರಲಿಲ್ಲ. ಹೌದು ಸರ್, ಅಂತ ಕೇಳೋ ಜನ ಭಾಳ ಸರ್. ದೇವಸ್ಥಾನದಲ್ಲಿ ಹಚ್ಚೋದ್ರಿ, ಈಗ ಒಬ್ರು ಹಚ್ಚಿದ್ರೆ ಸರ್ ಅದನ್ನ ಹಾಡೇ ಬಿಟ್ಕೊಂಡು ಹೋಗೋದ್ರಿ. ಅವ್ನು ಕೇಳಕ್ಕೆ ಇಂಟ್ರೆಸ್ಟ್ ಇದೆ ಸರ್. ಅವರಿಂದ ಅವ್ರಿಗೆ ಹಿಂಗೆ ಹಡ್ಕೋತ ಹೋದ್ ಸರ್. ಅದು 1-2-3 ತಿಂಗಳಾಗಂತ ಫುಲ್ ಸರ್. ಎಲ್ಲ ಟೇಪ್ ಸೌಂಡಿಗೆ ರೀ, ಟ್ರ್ಯಾಕ್ಟರ್ದಾಗ ರೀ ಭಾಳ ವೈರಲ್ ಅದ್ರ ಸರ್. ಟ್ರ್ಯಾಕ್ಟರ್ ಫುಲ್ ಹಿಟ್ ಆಗೋದು ಸರ್. ಯೂಟ್ಯೂಬಲ್ಲಿ ಯಾರು ಹಾಕಿಲ್ಲ ಸರ್ ಅವಾಗ. ಯೂಟ್ಯೂಬ್ ಜಾಸ್ತಿ ಇಲ್ಲ ಸರ್. ಅದು ನನಗೆ ಗೊತ್ತಿರ್ಕಿಲ್ಲ. ಯೂಟ್ಯೂಬ್ ಅಂದ್ರೆ ಏನು ಗೊತ್ತಿರ್ಕಿಲ್ಲ, ನನಗೆ ಗೊತ್ತಿರ್ಕಿಲ್ಲ ಸರ್. ಯಾವಾಗ 3 ವರ್ಷದಿಂದ? ಓಕೆ. ಇಲ್ಲಿ ಡೊಳ್ಳಿನ ಪದದ ಒಂದು ಹಾಡಿ ವೈರಲ್ ಆಗ್ತಿತ್ತಲ್ಲ, ಎಲ್ಲ ಕಡೆ ಆಗ್ತಿದ್ರಲ್ಲ. ಅರೆ ರೇ ಹುಡುಗಿ ಹಾಡಾಕ ಬಂದೈತಿ
ಅರೆ ರೇ ಹುಡುಗಿ ಏನಂತ ಹಾಡೈತಿ, ಅರೆ ರೇ ಹುಡುಗಿ ಹಾಡಾಕ ಬಂದೈತಿ, ಅರೆ ರೇ ಹುಡುಗಿ ಏನಂತ ಹಾಡೈತಿ, ಇಲ್ಲದ ಹೇಳಿ ಬಡಿವಾರ ಮಾಡೈತಿ, ಇಲ್ಲದ ಹೇಳಿ ಬಡಿವಾರ ಮಾಡೈತಿ. ಇದಂದ್ರಿ ಇದು ಡೊಳ್ಳಿನ ಪದ. ಹಾಂ ಸರ್. ಓಕೆ, ಈ ಥರದ್ದು 7-8 ಹಾಡು ರೆಕಾರ್ಡ್ ಮಾಡಿದ್ರಿ? ಹಾಂ ಸರ್, ಒಂದು 5 ರೆಕಾರ್ಡಿಂಗ್ ಮಾಡಿದ್ವಿ ಸರ್. 5 ಯಾವಾಗ? 2013 ವರ್ಷದಿಂದ? ಹಾಂ, ಒಂದು 13 ವರ್ಷದಿಂದ ಸರ್, 13-14 ವರ್ಷದಿಂದ. ಸೊ ಇಂಟರ್ನೆಟ್ ಇಲ್ದೇ ಇರುವಾಗ ಅದೆಲ್ಲ ಕಡೆ ಪಾಪ್ಯುಲರ್ ಆಗಿದೆ. ಹೌದು ಸರ್. ಹಾಂ, ಸೊ ಆಮೇಲೆ ಇದನ್ನ ಹಾಡಿದ್ರಿ, ಮೊದಲನೇ ಆಲ್ಬಮ್ ಸಾಂಗ್. ಹಾಂ ಸರ್. ಹಳ್ಳಿ ಹಳ್ಳಿ ಮೇಲೆ ಹೋಗೆಲ್ಲ ಹಾಡ್ತಿದ್ರ ಡೊಳ್ಳಿನ ಪದ. ಹಾಂ ಸರ್. ಸೊ ಅವಾಗ ಜನ ನಿಮ್ಮನ್ನು ಗುರುತಿಸ್ತಿದ್ರಾ? ಏನು ಗೊತ್ತಿರಿ, ನನ್ನ ಪರಿಚಯದ ಮಂದಿ ಅಷ್ಟೇ ಗೊತ್ತಿಸ್ತತ್ರಿ, ಅದ್ರ ಹಿಂಗೆ ಹಾಡ್ತಾರ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಸರ್. ಹೆಚ್ಚ ಎಲ್ಲಿ ಕಲ್ತ್ರಿ ಹಾಡು? ಎಲ್ಲಿ ಕಲ್ತಿಲ್ಲ ಸರ್ ನಾರೇ, ಒಟ್ಟು ಮನ್ಯಾಗ ಸರ್. ಅದು ನಮ್ಮ ಅಪ್ಪ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ರಿ, ಅವಾಗ ಕುಡ್ಕೋತ ಎಲ್ಲಿರ ಹಾಡ ಕೇಳ್ಕಿಸ್ ಅವ್ರು ಹಾಡ್ಕೋತಿರ್ತಾರೆ, ಅವ್ರು ಬಾಯಿ ನೋಡ್ಕೊಸಿದ್ ನಾವು ಅವ್ರ ಜೋಡಿರಿ ಸರ್, ನಾವು ಹಂಗೆ ಚಾಲೂ ಮಾಡಿದ್ರು ಸರ್. ನಿಮ್ಮ ತಂದೆ ಹಾಡ್ತಿದ್ರು? ಹಂಗೆ ಹಾಡ್ತಾರೆ, ಎಲ್ಲಿ ಪಬ್ಲಿಕ್ ಇಲ್ಲ ಸರ್, ಮನ್ಯಾಗ ಅಷ್ಟೇ ಸರ್. ಅದು ಸ್ವಲ್ಪ ಡ್ರಿಂಕ್ಸ್ ಮಾಡ್ಕೋತ್ನಾಗ ಹಾಡ್ತಾಗ ಅದು ಮಜಾ ಬರ್ತನಾಗ ರೀ, ಅವ್ರು ಹಾಡ್ಕೊಂಡು ನಾವು ಬೈಬಿಟ್ ಮಾಡಿದ್ರು ಸರ್. ಅವನ್ನ ಏನು ಗೊತ್ತಿಲ್ಲ ಸರ್, ಅದು ನೆನಪಿಟ್ಟು ಭಾಳ ವರ್ಷದಿಂದ ಸರ್. ಅವು ಅಂದ್ರೆ ಹಾಡ್ತೀನಿ, ನಮ್ಮ ಅಪ್ಪ ನೋಡಿ ಹಾಡ್ತಂದು ಅಷ್ಟೇ ಗೊತ್ತಿಲ್ಲ ಸರ್. ಅದು ಯಾವ ಹಾಡು ಅನ್ನೋದು ಅವ್ರು ಕುಡಿದಾಗ ಒಂದ ಹಾಡಂಗಿಲ್ಲ ಸರ್. ಅವರು ರೆಮ್ಯಾಕ್ಸ್ ಹಾಡ್ಕೊಳ್ತಾರೆ ಸರ್. ಅವರು ಎರಡೆರಡು ನಿಮ್ಮ ಪಲ್ಟಿ ಮಾಡ್ತಾರೆ ಸರ್ ಅವ್ರು ಸಾಂಗ್ಗಳು. ಅಂದ್ರೆ ಇನ್ನೂ ಡೇಟ್ ಹೇಳ್ಬೇಕು ಅಂದ್ರೆ ನಿಮ್ಮ ಅಪ್ಪ ಕಾರಣ ನೀವು ಸಿಂಗರ್ ಆಗಿ? ಹೌದಾ ಸರ್, ಹೌದಾ ಸರ್, ನಮ್ಮ ಅಪ್ಪನೇ ಕಾರಣ ಸರ್. ಎಲ್ಲೂ ಕಲ್ತಿಲ್ಲ? ಎಲ್ಲಿ ಇಲ್ಲ ಸರ್. ಅದೇನೋ ಒಂಥರಲ್ಲ ಶ್ರುತಿ ತಾಳ ಜ್ಞಾನ ಏನಿಲ್ಲ ಸರ್. ಸರ್ ನೀವು ಹಾಡ್ತೀರಂದ್ರೆ ಸರ್, ನಿಮ್ಮನ್ನ ನೋಡಿದ್ರಿ ಹಾಡೋದ್ರಿ, ನೀವು ಹೆಂಗೆ ಹಾಡ್ತಾರೆ ನೋಡ್ಕೊಂಡು ಹಾಡೋದು ಅಷ್ಟೇ ಸರ್. ನೀವು ಹಾಡ್ತೀರಂದ್ರೆ ನಿಮ್ಗೆ ನೋಡಿ ಅಷ್ಟೇ ಹಾಡೋದು ಸರ್, ನಮ್ಗೆ ಅಷ್ಟೇ ಗೊತ್ತು ಸರ್. ಕ್ಲಾಸ್ ಕಲಿಸ್ಬೇಕು ಅನ್ನೋ ಭಾಳ ಆಸೆ ಸರ್. ಯಾಕಂದ್ರೆ ನಾನೇ ಬೇಡ ಸರ್, ಯಾಕಂದ್ರೆ ನಮ್ಮ ಜನಕ್ಕೆ ಇದು ಇಷ್ಟ ಆಗೈತೆ ಅಂದ್ರೆ ಸರ್, ಅದನ್ನ ಇಲ್ಲ ಅವೆಲ್ಲ ಕಲ್ಕೊಂಡಿಲ್ಲ ಸರ್. ಮತ್ತೊಂದು ಸ್ವಲ್ಪ ಚೇಂಜಸ್ ಹಾಕೇನೆ ಸರ್, ಮತ್ತು ನಮ್ಮ ದನಿನೂ ಚೇಂಜಸ್ ಆಕೈತಿ, ಜನಕ್ಕೆ ಕೆಡಿಸ್ಬೇಕಿಲ್ಲ ಸರ್. ಎಷ್ಟೋ ಬೇಕಾದ್ರೆ ನನ್ನ ಅಭಿಮಾನಿಗಳು ನನ್ನ ದನಿಗೆ ಮೆಚ್ಚಾರ ಸರ್. ಬ್ಯಾಡ ಸರ್, ನನಗೆ ಎಷ್ಟೇ ಸಾಕತ್ರಿ ಸುಮ್ಮದ್ರ ಸರ್ ಅಷ್ಟೇ. ಬಟ್ ಇವಾಗ ನೀವು ಕ್ಲಾಸ್ ಹಚ್ಚೋಷ್ಟು ದುಡ್ಡು ಕಾಸಿನ ವ್ಯವಸ್ಥೆನೂ ಇದೆ, ಆದರೆ ಏನು ತೊಂದರೆ ಇಲ್ಲ ಸರ್ ನನಗೆ. ಯಾಕಂದ್ರೆ ಪಾಪ ಇಲ್ಲೇ ಬಂದು ಕಲಿಸುವಂಥವ್ರು ಅದಾರ ಸರ್ ನನಗೆ ಸರ್ಗಳು. ಪಾಪ ಬೇಡ ಏನು ಸರ್ ನನಗೆ, ಸಾಕು, ನನಗೆ ಇಷ್ಟ ಆಯ್ತು ಸರ್. ಇಷ್ಟ ಮೇಲೆ ನನಗೆ ಇಷ್ಟ, ನನಗೆ ಈ ದನಿನ ನನಗೆ ಅಭಿಮಾನಿಗಳು ಕೊಡ್ದಾರ, ಈ ಮೆಚ್ಚಾರ ಅಂದ್ರೆ ನನಗೆ ಇಷ್ಟ ಸಾಕು ನನಗೆ ಸರ್. ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇವ್ರದ್ದು ಅಫಿಷಿಯಲಿ ಸ್ಟಾರ್ಟ್ ಮಾಡಿ 2021 ಸ್ಟಾರ್ಟ್ ಮಾಡಿದ್ರಿ. ಜಸ್ಟ್ 2 ವರ್ಷದಿಂದ? 2.5 ವರ್ಷ ಆಯ್ತು ಸರ್. ಅದಕ್ಕಿಂತ ಬಿಫೋರ್ ಈಗ ಬೇರೆ ಬೇರೆ ಚಾನಲ್ಗಳು ಲೋಕಲ್ ಯಾರಿಗೆ ಮನ್ಸಿಗೆ ಬಂದವ್ರು ಹಾಕ್ತಿದ್ದಾರೆ. ಇವ್ರು ರೆಕಾರ್ಡಿಂಗ್ ಮಾಡಿ ವಾಟ್ಸಪ್ನಾಗ ಫಾರ್ವರ್ಡ್ ಮಾಡ್ರ ಅಂದ್ರೆ ಯಾರು ಬೇಕಾದ ಹಾಕ್ತಿದ್ರಿ. ಕಂಪ್ಯೂಟರ್ ಅಂಗಡಿ ಒಳಗೆ ಹಂಗೆ ಫಾರ್ವರ್ಡ್ ಆಗ್ತಾ ಹೋಗ್ತಿದ್ರಿ, ಯಾರಿಗೆ ಸಿಗ್ತದೆ ಯಾರು ಬೇಕು ಅವ್ರು ಹಾಕ್ತಾ ಹೋಗ್ತಿದ್ದಾರೆ. ಹಂಗೆ ಆಗೈತ್ರಿ ಇಷ್ಟು ದಿನ. ಅಂದ್ರೆ ಈಗ ಒಂದು ಉದಾಹರಣೆಗೆ ಒಂದು ಕ್ಯಾಸೆಟ್ ಕಂಪ್ನಿ ಬರುತ್ತೆ, ಹಾಡ್ಸುತ್ತೆ, ಅದನ್ನ ಆಲ್ಬಮ್ ಮಾಡಿ ರಿಲೀಸ್ ಮಾಡುತ್ತೆ, ಹಂಗಲ್ಲ? ಹಂಗೇನಿಲ್ಲ ಸರ್. ಇಲ್ಲಿ ರೆಕಾರ್ಡಿಂಗ್ ಆಗಿದ್ದು ವಾಟ್ಸಪ್ನಾಗ ಫಾರ್ವರ್ಡ್ ಆಗ್ತಾ ಯಾರು ಅಪ್ಲೋಡ್ ಮಾಡೋದು, ಒಂದೊಂದು ಸಾಂಗ್ 10-20 ಸತಿ ಅಪ್ಲೋಡ್ ಇದೆ. ಬೇರೆ ಬೇರೆ ಚಾನಲ್ದಲ್ಲಿ ಮಿಲಿಯನ್ ವ್ಯೂಸ್ ಹೋಗಿದೆ ಸರ್. ಇವರು 2021 ಯೂಟ್ಯೂಬ್ ಕ್ರಿಯೇಟ್ ಮಾಡಕ್ ಮೊದಲು 21 ಕ್ರಿಯೇಟ್ ಮಾಡಿದಾದ್ಮೇಲೆ ನಾವು ಒಂದು ಭಾಳ ಆದ್ರೆ ಒಂದು 30-35 ಸಾಂಗ್ ಅಷ್ಟೇ ಅಪ್ಲೋಡ್ ಮಾಡಿರಿ ಯೂಟ್ಯೂಬ್ಗೆ ಅಂತ ಹೇಳ್ರಿ. ಹೊರಗಡೆ ಸಾಂಗ್ಗಳು ಹೋಗಿದ್ದಾನೆ ಜಾಸ್ತಿ ರೀ. ಅದಪ್ಪ ಸ್ಟಾರ್ಟಿಂಗ್ ಸ್ಟುಡಿಯೋ ಇದನ್ನ ಕಬ್ಬು ಕಡೆ ಆಯ್ತಿಲ್ಲ ಸರ್, ಅಲ್ಲಿ ಗ್ಯಾಂಗ್ನವ್ರು ಹಾಡ್ಸಿರ್ ಸರ್ ಅದನ್ನ. ಹಾಂ ಸರ್, ಅವರೆಲ್ಲ ಒಟ್ಟಾರೆ ಕುಡಿ ಮತ್ತೆ ಹೆಂಗೆ ಹಾಡ್ತೀನಿ, ಅವ್ರಿಗೂ ಯಾಕಬೇಕಾಗೈತಿ, ನೀನು ಹಾಡೋಗಪ್ಪ ಒಂದು ಹಾಡ ತಿರ್ಗಿಸಿದವ್ರು ರೊಕ್ಕನ ಕೊಟ್ಟರು ಸ್ಟುಡಿಯೋದ್ರಿ. ಹಾಂ ಸರ್, ಅಂದ್ರೆ ಈ ಸ್ಟುಡಿಯೋ ಮಾಡ್ಲಿಕ್ಕಲ್ಲ ಸರ್, ಸ್ಟುಡಿಯೋ ಬಾಡಿಗೆ ಹೋಗೊಂದು ಅಲ್ಲೇ ನನ್ನ ಕಬ್ಬು ಕಡಿದು ಬಿಡಿದ ಕೇಸಿಂದ ಅಲ್ಲಿ ಹಾಡ ಬರೆಯಕ್ಕೆ ಹಚ್ಚಿರು. ಏನು ಕಬ್ಬು ಕಡಿದು ಬೇಡ, ನಮ್ಗೆ ಹಾಡ ಬರೀನಿ ಹಾಡ್ಕೊಂಡ್ ಬರೋಗ ಅಷ್ಟೇ ಅಂತಂದ್ರೆ ಸರ್. ಆಗಿನ ಟೈಮ್ದಾಗ ಅಲ್ಲಿ ಕಬ್ಬು ಕಡಿದು ಬಿಟ್ಟು ಒಂದು ಅರ್ಧ ತಾಸನಾಗ ಹಾಡ ಬರ್ಕೊಂಡು ಸರ್. ಅವಾಗ ಜಾನಪದ ಅಂದ್ರೆ ಬರೀ ಜ್ಞಾನ ಗೊತ್ತಿರಲಿಲ್ಲ ಸರ್ ನನಗೆ, ಹೆಂಗೆ ಬರೋದು ಹೆಂಗೆ ಹಾಡಬೇಕು ಸರ್. ನಾನು ಡೊಳ್ಳಿನ ಹಾಡು ಬರಿತೀನಿ ಸರ್. ಅಂದ್ರೆ ಜಾನಪದ ಹೆಂಗೆ, ಹಾಂ ಸರ್, ಅಂದ್ರೆ ಡೊಳ್ಳಿನ ಇದನ್ನ ಜಾನಪದ ಹೆಂಗೆ ಬರಬೇಕು ಅನ್ನೋ ಗೊತ್ತಿರಲಿಲ್ಲ ಸರ್. ಹಂಗೆ ಸ್ವಲ್ಪ ಇವು ಓಲ್ಡ್ ಗಾಯಕರು ಸರ್ ಉಳಿದಾರಲ್ಲ ರೀ, ಮಲ್ಲಿ ಸರ್, ಸೇಬರ್ ಸರ್, ನಿಜ ಬಾಲಕನ, ಇಂಥವ್ರೆಲ್ಲ ಸರ್ ಇಂಥವ್ರೆಲ್ಲ ಕೇಳ್ಕೊಂಡು ಸ್ವಲ್ಪ ಸಾಹಿತ್ಯ ಹೆಂಗೆ ಬರಬೇಕು ಅನ್ನೋ ಸರ್ ಆಸಕ್ತಿ ಇತ್ತು ಸರ್. ಬರ್ದ ಆನಂತರ ಹಿಂಗೆ ಕಂಟಿನ್ಯೂ ಹೋಗೋದ ಬರೋದ ಮಾಡಾಕೀನಿ ಸರ್. ಹಂಗೆ ಸಾಂಗ್ ಬರಾಕತ್ರು ಸರ್, ಬರಾಕತ್ತು ಸರ್. ಒಂದು 5-6 ತಿಂಗಳು ಹಂಗೆ ಮಾಡ್ರಿ. ನನಗೆ ಹೋಗೋದು ಬರೋದು ಸ್ವಲ್ಪ ದೂರ ಹಾಕಿ ಸರ್. ಅದು ದೂರ ಹಾಕೋತೂ ಸರ್ ಸ್ವಲ್ಪ ರೋಡ್ ಸರಿ ಇದ್ರಿ ಸರ್. ಅದು ನಾವು ಒಬ್ಬ ಮಗಾರ ಸರ್, ಅಂತ ಆಯ್ತು ಸಂಧಿ ಸ್ವಲ್ಪ ಅಂದಾಕತ್ರ, ಬೇಡಪ್ಪ ಹಂಗೇನು ಬೇಡ ನಮಗೆ, ನೀ ಹಂಗೆ ಮಾಡಿ ನಮಗೇನು ದುಡಿಸೋದು ಬೇಡ, ನೀ ರಾತ್ರಿ ಬೆಳತಾನ ಹೋಗೋದು ಬೇಡ ಅಂತ ಅನ್ನಕತ್ರಿ. ಆನಂತರ ನಾನದೇ ಅದು ಒಂದು ಓನ್ ಸ್ಟುಡಿಯೋ ತಗೋಬೇಕು ಭಾಳ ಆಸೆ ಹೊಡಿಸ್ತೈತೆ. ಇಲ್ಲೇ ಮನ್ಯಾಗ ಇಟ್ಕೊಂಡೆ ಅಂದ್ರೆ ಸರ್ ನಂಗೆ ಯಾವ ಬೇಕಾದ್ರೆ ಹಾಡ್ಬೋದು, ಯಾವ ಬೇಕಾದ್ರೆ ರಿಲೀಸ್ ಮಾಡ್ಕೋಬೋದು. ಇವತ್ತು 10 ಹಾಡ್ಬೋದು, ಬೇಕಾದ್ರೆ 1 ಹಾಡ್ಬೋದು. ಅವನು ಕಾರ್ ಹುಟ್ಟಾಕೈತೆ ಸರ್ ನನಗೆ, ತಲೆ ಹುಟ್ಟಾಕೈತೆ. ಆನಂತರ ಅವಾಗ ರೊಕ್ಕ ಇದ್ರಿಕಿಲ್ಲ ಸರ್. ಅವಾಗ ನಮ್ಮ ಕಾಕನ ಮರ ನಮ್ಮ ಮನಾರಿ ವಿಠಲ್ ಹಳಬರಂತ, ಅವಾಗೆಲ್ಲ ಒಂದು ಅವ್ನು ಹಿಂತಿಕೊಳ್ಳಾಗಿಂದೆಲ್ಲ ಗುಳದಾಡಿ ಒತ್ತಿ ಇಟ್ಕಿಸಿದ್ರಿ ನನಗೆಲ್ಲ ಸಾಮಾನು ತಂದು ಕೊಡಿ ಸರ್. ನಾನು ಹಾಡ್ತೀನಿ ನಾನು ಸರ್. ನನ್ನ ಮೇಲೆ ಭಾಳ ಜವಾರ ಸರ್. ಅವ್ರ ಅಣ್ಣ ತಮ್ಮನ ಮೇಲೆ ಅಷ್ಟೇ ಇಲ್ದ ಅದರಲ್ಲೂ ಗೊತ್ತಿಲ್ಲ, ಆದ್ರೆ ನನ್ನ ಮೇಲೆ ನಿಂತಿ ಭಾಳ ಸರ್, ಭಾಳ ಅಂದ್ರೆ ಭಾಳ ಸರ್.
ಹೋಗಿ ಆಗಿನ ಟೈಮ್ದಾಗ ಅವ್ನು ಹಿಂದಿ ಸ್ವಲ್ಪ ಗುಳಗಾಳಿ ಒತ್ತಿ ಇಟ್ಕಿಸಿಂದ ಅವನ ರೊಕ್ಕ ಕೊಟ್ಕಿಸಿಂದ ಚಿನ್ನ ಹಾಂ ಸರ್ ಚಿನ್ನ ರೀ ತಾಳಿ ಎಲ್ಲ ಹಾಂ ಸರ್ ಆ ಗಂಟೆ ನಂತರ ಒತ್ತಿ ಇಟ್ಕಿಸಿಂದ ನನಗೆ ಸ್ಟುಡಿಯೋ ಮಾಡಿಕೊಟ್ರು ಸರ್ ಯಾರು ನಿಮ್ಮ ಕಾಕನ ಮಗ ರೀ ಅಣ್ಣ ರೀ ವಿಠಲ್ ಹಳಬ್ರ ಅಂತ ಮಾಲಕರದ ಸ್ಟುಡಿಯೋದ ಮಾಲಕರ ಹೆಸರು ಆಗ್ತಾನಲ್ಲ ಸರ್ ಲಾಸ್ಟ್ ರೀ ಅವರ ಸರ್ ಈ ಸ್ಟುಡಿಯೋ ಮಾಡಿದ್ರು ಹಾಂ ಸರ್ ಅಂದ್ರೆ ಫಸ್ಟ್ ಬೇರೆ ಸರ್ ಊರಾಗಿತ್ತು ಸರ್ ಇಲ್ಲಿ ನಾ ಎಲ್ಲ ನಾನು ದೇವ್ರ ಪುಣ್ಯಂದ್ರೆ ₹1 ದುಡ್ಡಾಗನ ಇಲ್ಲಿ ಓನ್ ಮಾಡ್ಕೊಂಡ್ರಿ ಈ ರೀತಿ ಮಾಡ್ಕೊಂಡ್ರೆ ನನಗೆ ಅಲ್ಲಿ ಫಸ್ಟ್ ಒಂದು ಮೈಕ ಒಂದು ಕಂಪ್ಯೂಟರ್ ಒಂದು PC 2 ಸೌಂಡ್ ಇಷ್ಟ ಅದ್ರ ಸರ್ ಇಲ್ಲಿ ಹೈವೇ ದಂಡಿ ಇಷ್ಟೆಲ್ಲ ಇದ್ರಿಕಿಲ್ಲ ಸರ್ ಎಷ್ಟು ಟೈಮ್ ಇದ್ರಿಕಿಲ್ರಿ ಇಷ್ಟು ಮಾಡೋ ತಲೆಯಾಗ ಇರ್ಕಿಲ್ರಿ ಎಷ್ಟು ಅಂತ ಮಾಡಾಕಂತ ಆಗತ್ತಿರ್ಕಿಲ್ರಿ ಅವಾಗ ಹಾಡೋದಂದ್ರೆ ಒಂದು ಮೈಕ್ ಐತೆ ಅಂದ್ರೆ ಹಾಡೋದಂದ್ರೆ ಹೆಚ್ಚಿಂದ ಸರ್ ಅವಾಗ ಅದಂದ್ರೆ ಅಂದ್ರೆ ರೋಡ್ ಮೇಲೆ ಗಾಡಿ ಹೊಂಟಂದ್ರೆ ಸರ್ ಹ್ಯಾಬಿಸ್ ಏಕೆ ಸರ್ ಅದು ಅಂದ್ರೆ ಈಗಾದ್ರೂ ನೈಟ ಮಾಡ್ತಿದ್ರು ಅವಾಗಾದ್ರೂ ನೈಟ ಮಾಡ್ತಿದ್ರು ನೈಟ್ ಅಂದ್ರೆ ಪ್ರಶಾಂತವಾಗಿರತ್ತಲ್ರಿ ಹಂಗಾಗಿ ನೈಟ ಮಾಡ್ತಿದ್ರು ಅವಾಗಾದ್ರು ಅದಕ್ಕೆ ಮೊದಲೆಲ್ಲ ಬೇರೆ ಕಡೆ ಹಾಡ್ತಿದ್ರಿ ನೀವು ಹಾಂ ಸರ್ ಬೇರೆ ಕಡೆ ಭಾಳ ಹೋಗಿಲ್ಲ ಸರ್ ನಾನು ಅದು ಸೊ ಯಾಕಂದ್ರೆ ಒಂದು ಸ್ಟುಡಿಯೋದಾಗ ಹಾಡಾಕ ನನಗೆ ಹೆದರಿಕೆ ಸರ್ ಅವ್ರು ಏನಂತಾರೋ ಏನಿಲ್ಲ ನಾ ಜಾಲ ಡೊಳ್ಳಿನ ಪದ ಗಾಯಕ ಸರ್ ನಾನು ಏನ್ರ ಅಂದಾರಲ್ಲ ನನಗೆ ಏನ್ರ ಅಂದ್ರೆ ಮನಸ್ಸಿಗೆ ಇತ್ತಿತ್ತು ತೊನ್ನೂ ಭಾಳ ಭಯ ಸರ್ ನನಗೆ ನೀ ಅಂದ ಅಡಿ ಹೋಗ್ಲಿಪ್ಪ ಅಂತಂದ್ರೆ ಒಂದು ಮನಸ್ಸಿಗೆ ಸರ್ ಅವ್ರು ಅನ್ನಬಾರ್ದು ಅನ್ನೋ ಕಾರಣಕ್ಕಾಗಿ ಸರ್ ಯಾರು ಅನ್ನಬಾರ್ದು ಅನ್ನೋ ಕಾರಣಕ್ಕಾಗಿ ತಪ್ಪಿರು ನನ್ನ ತಲೆ ತಪ್ಪಲಿ ಸರಿ ಅದು ನನ್ನ ತಲೆ ಇರಲಿ ತಿರುಗಿಸಿಂದ ಸ್ಟುಡಿಯೋ ಮಾಡಿ ಸರ್ ಮತ್ತೇನಿಲ್ಲ ಅದು ಸಾಲ ಮಾಡಿ ಹಾಂ ಸರ್ ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ನಿಮ್ಮ ಓನ್ ಜರ್ನಿ ಹೌದು ಸರ್ ಸೊ ನೀವೇ ಬರ್ಕೊಳ್ಳೋದು ನಿಮ್ಮ ಹಾಡು ಹಾಂ ಸರ್ ಹೆಂಗೆ ಕಲ್ತ್ರಿ ಬರೆಯೋದೆಲ್ಲ ಅಂದರೆ ಸಾಹಿತ್ಯ ಬರೆಯೋದು ಇನ್ನು ಹೆಂಗಂತ ಹೇಳಿಲ್ಲ ಸರ್ ಒಟ್ಟಿಗೆ ಯಾಕೆ ಎಲ್ಲ ಈಗ ಸರ್ ಈಗ ಮನೆಗೆ ಹೋಗೋರು ಇಬ್ಬಿಬ್ರು ಸಾಹಿತ್ಯಗಾರ ಬಿಟ್ಟಾರ ಸರ್ ಹೌದು ಸರ್ ಏನು ಸರ್ ಒಬ್ರು ನೋಡ್ರಿ ಸರ್ ನಾವು ಒಂದು ಸ್ವಂತ ಕಲಿಯಾಕನ ಇದನ್ನಿಲ್ಲ ಸರ್ ನೀವು ಬರಿತೀರ ಅಂದ್ರೆ ನೀವು ಹಾಡ್ತೀರ ಅಂದ್ರೆ ನೀವು ನೋಡಿ ಕಲ್ಕೋಬೇಕು ಸರ್ ನಾವು ಅವ್ರಿಂದ ಒಂದು ಸ್ವಲ್ಪ ಹೆಲ್ಪ್ ತಗೋರಿ ಹಾಂ ಸರ್ ಜಾತ್ರೆಗಳು ರೀ ಜಾತ್ರೆವು ಮತ್ತು ಜಾನಪದ ಈಗ ಒಂದು ಕಬ್ಬಿನ ಗ್ಯಾಂಗ್ ಐತೆ ಅಂದ್ರೆ ಅವ್ರದ್ದೊಂದು ಗ್ಯಾಂಗಿಂದ ಒಂದು ಸಾಂಗು ಆ ಟೈಪ್ ಈ ಕಡೆ ಫೇಮಸ್ ಅಂದ್ರೆ ಕಬ್ಬಿನ ಗ್ಯಾಂಗ್ ಸಾಂಗ್ ರೀ ಅಂದ್ರೆ ಅವ್ರೊಂದು ಗ್ಯಾಂಗಿಂದ ಅವ್ರದ್ದೊಂದು ಸಾಂಗ್ ರೀ ಅವ್ರ ಟ್ರ್ಯಾಕ್ಟರ್ನಾಗ ಹಚ್ಕೊಂಡು ಅಡ್ಡಾಡಕ್ಕೆ ಅವ್ರಿಗೊಂದು ಸಾಂಗ್ ರೀ ಆ ಟೈಪ್ ರೀ ಅವ್ರ ಟ್ರ್ಯಾಕ್ಟರ್ ಅವ್ರಿಗೆ ಮಾಡಿಸಿದ್ದೆ ಹಾಡು ಬೇರೆ ಟ್ರ್ಯಾಕ್ಟರ್ ಮಾಡಿಸಿದ ಹಾಕಂಗಿಲ್ಲ ಇಲ್ಲ ಹಾಕ್ತಾರೆ ಕಡಿಮೆ ಅಂದ್ರೆ ಅವ್ರ ಊರಿನವ್ರದ್ದು ಹಾಕಂಗಿಲ್ಲ ಬೇರೆ ಊರಿನವ್ರದ್ದು ಹಾಕ್ತಾರೆ ಬೇಕಂದ್ರೆ ಅವ್ರವ್ರದವ್ರು ಹಾಕಲ್ಲ ಹಂಗ ಕ್ರೇಜ್ ಕಾಂಪಿಟೇಷನ್ ಸರ್ ಕಬ್ಬಿನ ಗ್ಯಾಂಗ್ ಒಳಗೆ ಕಾಂಪಿಟೇಷನ್ ಆ ಕಾಂಪಿಟೇಷನ್ ಮೇಲೆ ಸಾಂಗ್ ಸರ್ ಅದನ್ನ ಇವ್ರು ಮಾಡ್ತಾ ಇದ್ರು ಹಾಂ ಸರ್ ಸೊ ಆ ಥರ ಕಬ್ಬಿನ ಗ್ಯಾಂಗ್ಗಳಿಗೆ ಹಾಡು ಮಾಡ್ಕೊಡ್ತಾ ಇದ್ರು ಸರ್ ಅವ್ರು ದುಡ್ಡು ಕೊಡೋರಾ ಹಾಂ ಕೊಡ್ತಾರೆ ಸರ್ ಎಷ್ಟು ಬರೋದು ಅವಾಗೆಲ್ಲ ಒಂದು ಇಲ್ಲಂದ್ರೆ ಒಂದು ಸಾಹಿತ್ಯ ಹಿಡ್ಕೊಂಡು ಸರ್ ಒಂದು 2 ಅಂದ್ರೆ 2,000 2,500 ಸರ್ 3,000 ತನಕ ಸರ್ ಕೊಡೋದು ಹಾಂ ಸರ್ ಸ್ಟುಡಿಯೋದೆಲ್ಲ ಸೇರಿಸಿ ಹಾಂ ಸರ್ ಅಷ್ಟೇನಾ ಹೌದು ಸರ್ ಅವು ಅಷ್ಟೇ ಸರ್ ಸ್ಟುಡಿಯೋದು ನೀವು ಸಾಹಿತ್ಯ ಬರೆದಿದ್ದು ಹಾಡಿದ್ದು ಹಾಂ ಸರ್ ಎಲ್ಲ ರೆಕಾರ್ಡ್ ಮಾಡಿದ್ದೆಲ್ಲ ಸೇರಿಸಿ 2 ಸಾಹಿತ್ಯ ಬರ್ತದೆ ಸರ್ ಹಾಂ ಎಲ್ಲ ಕುಡಿಸೋದು 3,000 ತನಕ ಸರ್ ಹಾಂ ಸರ್ ಈಗ ಜಾಸ್ತಿ ಸರ್ ನನಗೆ ಎಷ್ಟು ಬೇಕಾದ್ರೆ ಈಗ 5,000 ಕೊಡ್ತಂದ್ರೆ ಅಂತಾರೆ ಸರ್ 10,000 ಕೊಡ್ತಂದ್ರೆ ಹ್ಞೂ ಸರ್ ಅದು ನಾ ಮಾಡೋಂಗಿಲ್ಲ ನಾ ಬೇಡ ಸರ್ ಹಿಂದೆ ವರ್ಷ ನೀ ಎಷ್ಟು ತಗೋತಿ ತಗೋ ನಮ್ಮ ಒಂದು ಹಾಡ ಕೊಡು ನಂಗೆ ಬೇಡ ಪಾತೀನಿ ಸರ್ ಸೊ ಅಲ್ಲಿ ನಡೀತಿತ್ತು ಆಮೇಲೆ ಏನಾಯ್ತು ನಡೀತೈತಿ ಸರ್ ಹಂಗೆ ಅಲ್ಲಿದು ಮಾಡ್ತಾ ಒಂದು ಸ್ವಲ್ಪ ಇಂಪ್ರೂವ್ ಆಗ್ತಾರೆ ಅಲ್ಲಿ ಊರಾಗ ಸ್ಟುಡಿಯೋ ಇದ್ದಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ವಿ ರೀ ಹಂಗೆ ಪರಿಚಯ ಆಯ್ತು 2021 ನಮಗೆ ಅವ್ರಿಗೆ ಅಲ್ಲಿಂದ ಒಂದು ಪರಿಚಯ ಆದ್ರಿ ನೀವಿಬ್ರು ಪ್ರೋಗ್ರಾಮ್ಸ್ ಕೊಡ್ತಿದ್ರು ಇವರು ಆ ಕಡೆ ಆರ್ಕೆಸ್ಟ್ರಾ ಕೊಡ್ತಿದ್ರು ಆರ್ಕೆಸ್ಟ್ರಾ ಇತ್ತು ಅವ್ರದ್ದು ಹಾಂ ಇಲ್ಲ ಇದು ಆರ್ಕೆಸ್ಟ್ರಾ ಇವ್ರದ್ದು ಓನ್ ಇತ್ತು ರೀ ಬೇರೆ ಬೇರೆ ಟೀಮ್ದು ಆರ್ಕೆಸ್ಟ್ರಾ ಕಂಟಿನ್ಯೂ ಇದ್ದರು ಇವರು ಕರೆಸ್ತಿದ್ರು ಇಂಡಿವಿಜುವಲಿ ಕರೆಸ್ತಿದ್ರು ಬೇರೆ ಬೇರೆದವ್ರೆ ಜಾತ್ರೆಗಳಿಗೆ ಅಲ್ಲಿ ಜಾತ್ರೆಗಳಿಗೆ ಪರಿಚಯ ರೀ ನಂದು 2019 ನಾ ಯೂಟ್ಯೂಬ್ ಚಾನಲ್ ಅವಾಗನೇ ಸ್ಟಾರ್ಟ್ ಇತ್ತು ನಂದು ನಿಮ್ದು ಇದೆಯಾ ಇದೆ ಸರ್ ಪ್ರವೀಣ್ ಕಡಪಟ್ಟಿ ಅಂತೇಳಿ ಸರ್ ಈಗ ಲೋಕಲ್ ಪ್ರೋಗ್ರಾಮ್ಸ್ ಏನಿರ್ತದೆ ನಮ್ಮ ಊರು ಸುತ್ತಮುತ್ತ ಎಲ್ಲ ಪ್ರೋಗ್ರಾಮ್ಸ್ ವಿಡಿಯೋಗಳು ಮತ್ತು ರೆಕಾರ್ಡಿಂಗ್ ಮಾಡಿದ್ದು ಸಾಂಗ್ಗಳು ಅಪ್ಲೋಡ್ ಮಾಡ್ತಿದ್ರು ನಾವು ಹಿಂಗೆ ಪರಿಚಯ ಆಗಿ ಇವರು ಅಷ್ಟು ಅಂದ್ರೆ ಆಗಿನ ಟೈಮ್ಗೆ ಹೆವಿ ವೈರಲ್ ರೀ ಆಗ ಒಂದು ವರ್ಷ ಆಯ್ತು ಹೆವಿ ವೈರಲ್ ಇದ್ರೆ ಹೆವಿ ಸಾಂಗ್ಗಳು ಇವರು ಹಿಟ್ ಆಗ್ತಾ ಹೊಂಟಿದ್ರು ಹಾಂ ಸರ್ ಯೂಟ್ಯೂಬಲ್ಲಿ ಸರ್ ಹೆವಿ ಹಿಟ್ ಆಗ್ತಾ ಇದ್ರು ನೀವು ಇವು ಬೇರೆ ಬೇರೆ ಚಾನಲ್ ಸರ್ ನೀವು ಯಾಕೆ ಸ್ವಂತ ಚಾನಲ್ ಮಾಡ್ಕೋಬಾರ್ದಂತ ಅವಾಗ ಒಂದು ಸತಿ ಕೇಳಿದೆ ಅವಾಗಿಂದ ಸ್ಟಾರ್ಟ್ ನೋಡ್ರಿ ಸರ್ ಅವಾಗ 2020 ಬಿಫೋರ್ ಕೇಳಿದ್ವಿ ಸ್ಟಾರ್ಟ್ ಮಾಡಿದ್ದಿಲ್ಲ ಮಾಡೋಣ ಅಂತೇಳಿ ಅವ್ರ ಮನಸ್ಸಿನಾಗ ಬಂದಿದ್ದು 2021 ಮಾಡೋಣ ಅಂತ ಅಲ್ಲಿಂದ ಒಟ್ಟಾಗಿ ಸ್ಟಾರ್ಟ್ ಮಾಡಿದ್ವಿ ರೀ ಈಗ ಹೆಚ್ಚು ಕಡಿಮೆ 9,60,000 ಸಬ್ಸ್ಕ್ರೈಬರ್ಸ್ ಅದಾರೆ 10 ಲಕ್ಷ ಇದ್ದಾರೆ ಹಾಂ ಸರ್ ಸೊ ನೀವಿಬ್ರು ಓನರ್ಸ್ ಅದಕ್ಕೆ ಅವರೇ ಓನರ್ ಸರ್ ಸರ್ ಅವರು ಸರ್ ಎಲ್ಲ ಏನೋ ಪುಣ್ಯ ಸರ್ ನಂಗೆ ಚಾನಲ್ ಬಗ್ಗೆ ಗೊತ್ತಿರಕಿಲ್ಲ ಸರ್ ಚಾನಲ್ ಬಗ್ಗೆ ಹಿಂಗೈತಿ ಹಿಂಗೆಲ್ಲ ಅನ್ನೋದು ಏನೋ ಸ್ವಲ್ಪ ಐಡಿಯಾನೇ ಇದ್ರಿಕಿಲ್ಲ ಸರ್ ಎಲ್ಲ ಹಿಂಗೆ ತಿಳಿ ಸರ್ ನಮ್ಮ ಮತ್ತೆ ಎಲ್ಲ ಸ್ವಲ್ಪ ನೈಟ್ ಮಟ್ರಿಗೆ ಬರ್ಬೇಕು ಹೆಸರಿಗೆ ಬೀಳ್ಬೇಕಾರೆ ಇವಾಗ ಅನ್ರಿ ಹೇಗೆ ಅಂದ್ರೆ ನನಗೆ ಇಷ್ಟು ನಾಲೆಜ್ ಇದ್ರಿಕಿಲ್ಲ ಸರ್ ನಂಗೆ ಚಾನಲ್ ಮಾಡ್ಕೋಬೇಕು ಅನ್ನೋದು ಇರಿಕಿಲ್ಲ ಸರ್ ಹಿಂಗೆ ಹಾಡು ಅಪ್ಲೋಡ್ ಮಾಡ್ಬೇಕು ಅನ್ನೋದು ಗೊತ್ತಿದ್ರಿಕಿಲ್ಲ ರೀ ಸ್ವಲ್ಪ ನನಗೆ ಒಟ್ಟು ಐತೀನಿ ಸರ್ ನಾ ಯಾರು ಮತ್ತೆ ಕೇಳಂಗಿಲ್ಲ ಸರ್ ಯಾರು ಮತ್ತಿಲ್ಲ ರೀ ನಾ ಮಾಡಿದೆ ಅಷ್ಟ್ರಿ ಸ್ವಲ್ಪ ಅಂತ ಸ್ವಲ್ಪ ಎಲ್ಲ ಹಿಂಗನ ಹಂಗನ ನಮ್ಮ ಕಡೆ ನಂಬರ್ ನೋಡಾಳ ಸರ್ ಅವರು ಸುಮ್ಮ ಬಾ ತಲೆ ಆಯ್ತು ಸರ್ ಅದನ್ನ ಬೇಡ ಹಿಂಗಾದ್ರೆ ಸರಿ ಆಗಲ್ಲ ಸರ್ ಮತ್ತು ನಮ್ಮ ಜೀವನಕ್ಕೆ ನಾವು ಒಂದು ಕಪ್ ಚುಕ್ಕಿ ಇಟ್ಕೊಂಡಾಗ ತಿರುಗಿಸಿಂದ ಭಾಳ
ಅಂದ್ರೆ ಒಂದಿಷ್ಟು ರೂಲ್ಸ್ಗಳು ನಾವೇ ರೂಲ್ಸ್ ಮಾಡ್ಕೊಂಡ್ರಿ, ಇದನ್ನ ಮಾಡ್ಬೇಕು, ಇದನ್ನ ಮಾಡ್ಬಾರ್ದು, ಯಾವ್ದು ಒಳ್ಳೇದಾಗುತ್ತೆ ಸರ್ ನಾವು ಸರಿಪಡಿಸಿ ನಾವು ಇದನ್ನ ಮಾಡ್ಕೊಂಡು ಇಷ್ಟ ಮಾಡ್ಬೇಕು, ಇಷ್ಟ ಮಾಡ್ಬೇಕು ಅಂತೇಳಿ ಸ್ಟಾರ್ಟ್ ಮಾಡಿದ್ರು. ಈಗ ಹೊರಗಡೆ ಸಾಂಗ್ಗಳನ್ನ ಸಿಕ್ಕಂಗೆ ಹಾಡ್ಕೊಡೋದು ಏನೈತ್ರಿ, ಮೊದಲೇ ದಿನಕ್ಕೆ 2-3 ಸಾಂಗ್ ರೆಕಾರ್ಡಿಂಗ್ ಆಗ್ತಿದ್ರು. ಹಾಂ, ಬೇರೆಯವ್ರಿಗೆ ಡೈಲಿ 2-3 ಸಾಂಗ್ ಫಿಕ್ಸ್ ರೀ. ಹೆಚ್ಚು ಆಡ್ಯಾರ, ಒಂದೊಂದು ದಿನ 8-10 ಆಡ್ಯಾರ. ಹೌದೌದು ಸರ್, ಸಿಕ್ಕಾಪಟ್ಟೆ ಸರ್. ಇವ್ರದ್ದು ಇಲ್ಲ ಅಂದ್ರೆ ಒಂದು 5,000-6,000 ಸಾಂಗ್ ಆಗ್ಯಾವ್ರಿ. ಜಾನಪದ ಸರ್, ಜಾನಪದನೇ 5,000-6,000 ಸಾಂಗ್. ಹಾಂ ಸರ್, ಸಾಧ್ಯ ಸರ್. 2019 ಡೈಲಿ 8-10 ಸಾಂಗ್ ಸರ್ ರೆಕಾರ್ಡಿಂಗ್ ಆಗೋದು. ಈಗ 1 ವರ್ಷ ಆಯ್ತು ರೆಕಾರ್ಡಿಂಗ್ ಮಾಡ್ತಿಲ್ಲ ಸರ್ ಅಷ್ಟೊಂದು. ಈಗ ಮಂತ್ಲಿ 2 ಬೇಡ 3 ಸಾಂಗ್ ರೆಕಾರ್ಡಿಂಗ್ ಮಾಡ್ತೀವ್ರಿ ಅಷ್ಟೇ. 2 ಮತ್ತು 3, ಒಂದು ತಿಂಗಳಲ್ಲಿ 2 ಅಥವಾ 3. ಅದ್ರಲ್ಲಿ ನಮ್ಮ ಚಾನಲ್ದಲ್ಲಿ 1-2 ಅಷ್ಟೇ ಸರ್. 5,000 ಹಾಡಿದ್ದೀರಾ? 4,000-5,000 ಸರ್. ಲೆಕ್ಕಿಲ್ಲ ಸರ್. ಗೊತ್ತಾಗಿರೋದು ಇವರು ನಾಡ್ರೈವರ್ ಹಾಡಿದ್ಮೇಲೆ ಸರ್ 15-20 ಸಾಂಗ್ ಹಾಡಿದ್ದೀನಿ ಸರ್ ದಿವಸಕ್ಕೆ. ಬೆಳಗ್ಗೆ ರಾತ್ರಿ ಬಿಟ್ಟೇ ಇಲ್ಲ ಸರ್. ಆ ಲೆವೆಲ್ಗೆ ಕ್ರೇಜ್ ಸರ್ ಈ ಕಡೆ ಜಾನಪದ ಅಂದ್ರೆ. ಈಗ ಕಬ್ಬಿನ ಗ್ಯಾಂಗ್ ಏನಂದ್ರೆ ಅದು ಮೇನ್ ಸರ್, ಹೈಯೆಸ್ಟ್ ಇದ್ದಿದೆ ಸರ್. ವಸ್ತಿನೇ ಇರ್ತಿದ್ರಿ ಇಲ್ರಿ, ವಸ್ತಿ ಸ್ಟೇ ಇದು ಮಾಡ್ಕೊಂಡು ಹೋಗ್ತಿದ್ರಿ ಆ ಲೆವೆಲ್ಗೆ ಸರ್. ಅಂದ್ರೆ ಅವರೆಲ್ಲ ತುಂಬಾ ಶ್ರೀಮಂತರು ಅಲ್ಲ ಅವರು. ಅಲ್ಲ ಅವ್ರೊಂದ್ 500, ಇವ್ರೊಂದ್ 500, ಅವ್ರೊಂದ್ 200-300 ಹಾಕಿ ಮಾಡ್ಸ್ಕೊಂಡು ಹೋಗ್ತಿದ್ರು. ಹಾಡ್ಬೇಕು ಅಭಿಮಾನಿ ಸರ್. ಅವ್ರಿಗೆ ನನ್ನ ದನಿಲಿ ಕೇಳಬೇಕು ಅನ್ನೋದ, ನನ್ನ ದನಿಲಿ ಎಂಜಾಯ್ ಮಾಡ್ಬೇಕು ಅನ್ನೋದು ಭಾಳ ಆಸೆ ಅಂದ್ರೆ ಸರ್. ಅವ್ರನ್ನ ದುಡ್ಡಿದ್ದವರೆಲ್ಲ ಏನೂ ಅಲ್ಲ ಸರ್. ಅದಕ್ಕೆ ಮ್ಯೂಸಿಕ್ ಡಿಜೆ ಟ್ರ್ಯಾಕ್ ಸರ್. ವಾಟ್ ಇಸ್ ಡಿಜೆ ಟ್ರ್ಯಾಕ್ ಸರ್ ಮಾಡಕಸ್ಬೇಕು ಸರ್. ಹಿಂಗ ಡಿಜೆ ಮಾಡ್ತಾರೆ ಸರ್. ಈಗ ಕೆಲವೊಂದು ಭಾಳ ಮಂದಿ ಸರ್. ಈಗ ಅಲ್ಲಿ ಬೆಂಗಳೂರು ಇನ್ಸ್ಟ್ರೂಮೆಂಟಲ್ ಬೇರೆ ಸರ್, ಇಲ್ಲಿ ಡಬ್ಬಿಂಗ್ ಸರ್. ಇದ್ದಿದ್ದು ಹೇಳ್ಬೇಕಾದ್ರೆ ಡಬ್ಬಿಂಗ್ ಸರ್, ರಿಮಿಕ್ಸ್. ಈಗ ಒಂದು ಸಾಂಗ್ ಇರತ್ತೆ ಸರ್, ಎಕ್ಸಾಂಪಲ್ ಆ ಸಾಂಗ್ದು ರಿಮೇಕ್ ಸರ್. ನಮ್ಮ ಸಾಹಿತ್ಯದಲ್ಲ ರಿಮೇಕ್ ಸರ್. ಮ್ಯೂಸಿಕ್ ರೀಕ್ರಿಯೇಟ್ ಆಗುತ್ತೆ, ಅದೇ ಟ್ಯೂನಿಂಗ್ ಅದೇ ಸರ್. ಮ್ಯೂಸಿಕ್ ರೀಕ್ರಿಯೇಟ್ ಆಗುತ್ತೆ ಅಂದ್ರೆ ಸಿಂಪಲ್. ನಮ್ಮ ಕಡೆ ಡಿಜೆ ಟ್ರ್ಯಾಕ್ ಅಂತ ಹೇಳ್ರಿ. ಡಿಜೆ ಟ್ರ್ಯಾಕ್ ಅಂದ್ರೆ ಒರಿಜಿನಲ್ ಒಂದು ಸಾಂಗ್ ಇರುತ್ತೆ, ರೆಡಿ ಹಿಟ್ ಆಗಿರುತ್ತೆ, ಅದನ್ನ ಡಿಜೆ ಟ್ರ್ಯಾಕ್ ಮಾಡಿಸ್ತೀವಿ. ಆ ಕಡೆ ಏನೈತ್ರಿ ಇನ್ಸ್ಟ್ರೂಮೆಂಟಲ್ ರೀ, ಎಲ್ಲ ಅವ್ರು ಲೈವ್ ಇನ್ಸ್ಟ್ರೂಮೆಂಟಲ್ ಹಾಕ್ತಾರೆ. ನಮ್ಮ ಕಡೆ ಡಿಜೆ ಟ್ರ್ಯಾಕ್ ರೀ, ಎಲ್ಲ ಕಂಪ್ಯೂಟರ್ ಮಿಕ್ಸಿಂಗ್. ಹಾಂ, ಕಂಪ್ಯೂಟರ್ ಮಿಕ್ಸಿಂಗ್ ಸರ್, ಎಲ್ಲ ಟೋಟಲಿ ಅದು ಮಾಡಿ ಮಾಡೋದು. ಹಾಂ, ಅದ್ರ ಮೇಲೆ ತೊಂದರೆ ಆಗಲ್ಲ ಹಿಂಗೆ ಬೇರೆ ಸಾಂಗ್ಗಳು ತಗೊಂಡ್ರೆ? ಹಾಂ ಸರ್, ಕಾಪಿರೈಟ್ ಅಂತೇಳಿ ಬಂದಾಗ ರೀ ತೊಂದರೆ ಆಗ್ತೈತ್ರಿ. ಒಬ್ಬೊಬ್ರು ಈಗ ಎಕ್ಸಾಂಪಲ್ ನಾಡ್ರೈವರ್ ಸಾಂಗ್, ಅದು ತೆರೆ ಪ್ಯಾರ್ ಮೇ ಸಾಂಗ್ ಸರ್. ಅದು ಹಿಮೇಶ್ ರೇಷ್ಮಾ ಸರ್ ಅದ್ರಿ. ಅವ್ರಿಗೆ ನಾವು ಮೇಲ್ ಮಾಡಿ ಅದನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಆದ್ರೂ ಕ್ಲೈಮ್ ಬಂದಿತ್ತು ರೀ, ಅದನ್ನ ತೆಗೆದ್ರಿ ಅವರು, ಕ್ಲೈಮ್ ರಿಲೀಸ್ ಮಾಡಿದ್ರಿ. ಹಂಗೆ ರಿಕ್ವೆಸ್ಟ್ ಮೇಲೆ ಒಂದಿಷ್ಟು ಅದಾವ್ರಿ ಸಾಂಗ್. ಉಳ್ಕಿದ್ದು ಏನೈತ್ರಿ ನಾರ್ಮಲ್ ಕವರ್ ವರ್ಷನ್ ಅಂತೇಳಿ ನಾವಂತರೂ ಅಪ್ಲೋಡ್ ಮಾಡಲ್ರಿ ನಮ್ಮ ಚಾನಲ್ದಾಗ. ನಡೀತೈತ್ರಿ. ಈಗ ಒಂದಿಷ್ಟಂತರೂ ಜಂಕಾರದ ಮ್ಯೂಸಿಕ್ ಇದ್ದಿದ್ದು ಜಂಕಾರ ಕೊಡತ್ತೀರಿ, ಆನಂದ್ ಆಡಿಯೋ ಇದ್ದಿದ್ದು ಆನಂದ್ ಆಡಿಯೋಕ್ರಿ. ಅವ್ರವ್ರ ಮೊದಲಂತರೂ ನಮಗೂ ತಿಳಿತಿದ್ದಿಲ್ಲ, ಅವ್ರಿಗೂ ತಿಳಿತಿದ್ರಿ. ಮಾಡಿ ಬಿಟ್ಟಾರೆ ಅವ್ರು 4-5 ಸಾಂಗ್. ಕ್ಲೈಮ್ ಬಂದಿಲ್ಲ. ಅವಾಗ ಏನಾಗ್ಯಾವ ಬಿಟ್ಟಾವ, ಬೇರೆ ಚಾನಲ್ದಾಗ ಅಪ್ಲೋಡ್ ಆಗ್ಯಾವ. ಕ್ಲೈಮ್ ಬಂದಿರ್ತಾವೆ, ಈಗ ಬರಾಕ್ತಾವು. ಈಗ ಒಬ್ಬೊಬ್ರು ತೊಗೊಂಡು ಇದನ್ನ ಮಾಡತ್ತಾರೆ. ಮೊದ್ಲಿನಂತರ ನಮ್ಮ ಈಗ ಹಾಡಿದು ಬಿಡೋದು ನಮ್ಗೆ ಅದು ರೈಟ್ಸ್ ಅದು ಇದು ಏನು ತೊಂದರೆನೇ ಇಲ್ಲ ಸರ್. ನಮ್ಗೆ ಗೊತ್ತಿಲ್ಲ, ನಾವು ಅಪ್ಲೋಡ್ ಮಾಡಿಲ್ರಿ, ಅದ್ರ ಬಗ್ಗೆ ಗೊತ್ತಿಲ್ಲ. ಇತ್ತೀಚೆಗೆ ಏನೈತ್ರಿ ಎಷ್ಟು ಪರ್ಮಿಷನ್ ಸಿಗತ್ತ, ಎಷ್ಟು ಸಾಧ್ಯ ಆಗತ್ತ ಅಷ್ಟೇ ಮಾಡತ್ತೈತ್ರಿ ಇತ್ತೀಚೆಗೆ. ಕಾಪಿರೈಟ್ ಸಮಸ್ಯೆ ಆಗಲ್ಲ, ಕಾಪಿರೈಟ್ ಕೊಡ್ತಾರೆ, ಅದು ಮಾತ್ರ ಮಾಡ್ತೀರಾ? ಹಾಂ ಸರ್. ಈಗ ಜಂಕಾರ್ ಮ್ಯೂಸಿಕ್ಗೆ ಕೊಡ್ತಿದ್ವಿ ಸರ್, ಇತ್ತೀಚೆಗೆ ಜಂಕಾರ್ ಮ್ಯೂಸಿಕ್ಗೆ ಕೊಡ್ತಿದ್ವಿ, ಆನಂದ್ ಆಡಿಯೋ ಕೊಡ್ತಿದ್ವಿ ರೀ. A2 ಮ್ಯೂಸಿಕ್ದವ್ರು ಕೇಳ್ಯಾರು, ಅವರು ಪ್ರಾಜೆಕ್ಟ್ ಪೆಂಡಿಂಗ್ ಅದಾವ್ರು ಇನ್ನೂ. ಅಂದರೆ ತೊಂದರೆ ಇಲ್ದಂಗೆ ಲೀಗಲ್ನ ಕರೆಕ್ಟಾಗಿ ಮಾಡ್ಕೊತ ಹೊಂಟಿವ್ರಿ. ಈಗ ಮೊದಲೆಲ್ಲ ಏನೇನಾಗಿ ಆಗ್ಯಾವ್ರಿ, ಬಿಟ್ಬಿಟ್ಟಿವ್ರಿ ಅವನ್ನ. ಆ ಸಾಂಗ್ ಸಮಸ್ಯೆ ಆಗಿದೆ? ಏನಿಲ್ಲ, ಏನು ಸಮಸ್ಯೆ ಆಗಿಲ್ಲ ಸರ್. ಯಾಕಂದ್ರೆ ನಾವು ಅಪ್ಲೋಡ್ ಮಾಡಿಲ್ಲಲ್ಲ ಸರ್, ನಾವು ಎಲ್ಲೂ ಅವನ್ನ ಅಫಿಷಿಯಲಿ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ, ಏನೂ ಮಾಡಿಲ್ಲ. ಮಾಡಿ ಕೊಟ್ಬಿಟ್ಟಿದ್ರಿ ಜನಕ್ಕೆ? ಅವು ಹಾಂ ಮಾಡಿ ಅವ್ರು ಮೊಬೈಲ್ದಾಗ ಹಾಕಿ ಕೊಟ್ಬಿಟ್ಟತ್ರಿ ಅಷ್ಟೇ ಸರ್. ಸೊ ಯೂಟ್ಯೂಬ್ ಅಥವಾ ಫೇಸ್ಬುಕ್ಗೆ ಬಂದರೆ ಮಾತ್ರ ಸಮಸ್ಯೆ? ಹೌದೌದು ಸರ್. ನಾವು ಅಫಿಷಿಯಲಿ ಡಿಸ್ಟ್ರಿಬ್ಯೂಟ್ ಮಾಡಿದವ್ರು ಅದು ನಮ್ದು ಅಂತ ಹೇಳ್ಕೊಂಡಾಗ ಮಾತ್ರ ಸಮಸ್ಯೆ. ನಮ್ದಲ್ಲ, ಅದಕ್ಕೆ ಓನರೇ ಯಾರು ಇಲ್ಲ ಅಂದಾಗ ಅದಕ್ಕೆ ಯಾರು ಸಮಸ್ಯೆ ಸರ್. ಮತ್ತೆ ಇತ್ತೀಚೆಗೆ ಯಾವ ಗೊತ್ತಾಗ, ಈಗ ಇದು ಒಂದು ಕಂಪ್ನಿದು ಐತೆ ಅಂದ್ರೆ ಅದು ಸಾಂಗ್ ಐತೆ ಅವ್ರಿಗೆ ಕೊಟ್ಬಿಡತ್ತೀರ, ಅದ ಕಂಪ್ನಿ ಕೊಟ್ಬಿಡತ್ತೀರ, ಅವ್ರು ಹಾಕೊಂಡ್ಬಿಡ್ರಿ ಅಂತ. ಓಕೆ. ಸೊ ಆಯ್ತು, ಹಂಗೆ ಮಾಡ್ತಿದ್ರೆ. ಸೊ ನೀವು ಇಬ್ರು ಸೇರಿದ್ಮೇಲೆ ಯೂಟ್ಯೂಬ್ ಶುರು ಆಯಿತು? ಹಾಂ ಸರ್. ಏನು ಚಾನಲ್ ಹೆಸರು? ಮಾಳು ನಿಪ್ನಾಳ್ ಸಿಂಗರ್ ಅಂತೇಳಿ ಸರ್ ಚಾನಲ್ ಹೆಸರು? ಹಾಂ, ಚಾನಲ್ ಹೆಸರು. ಅದ್ರ 1 ಮಿಲಿಯನ್ ಸಬ್ಸ್ಕ್ರೈಬರ್ ಇದೆ? ಹಾಂ ಸರ್. ಬನ್ನಿ ಮಾಡಿ. ಏನು ಸರ್, ಹಿಂಗೆ ಗಾಡಿ ಓಡಿಸ್ತೀರಾ? ಇದೆ ಸರ್, ಇದೆ ರೋಡ್ ಸರ್. ಟ್ರ್ಯಾಕ್ಟರ್ ಓಡಿಸಿದ್ದು ಸರ್ ಇದ್ದಾರೆ. ಅಲ್ಲಿ ಟ್ರ್ಯಾಕ್ಟರ್ ಮೇಲೆ ಕೂತ್ ಮಾಡಿದ್ರಲ್ಲ ಸರ್, ನಾ ಡ್ರೈವರ್ ಫಸ್ಟ್ನೇ ಸೀನ್ ಸರ್ ಇದೆ ಸರ್, ಇದು ಸ್ಟಾರ್ಟಿಂಗ್ ಸೀನ್. ಆನಂತರ ಡ್ಯಾನ್ಸ್ ಮಾಡಿದ್ದು ಮತ್ತೆ ಎಲ್ಲ ಮಾಡಿದ್ದು ಅಲ್ಲಿ ಮ್ಯಾಲೆ ಗುಡಿದ ಮೇಲೆ ಸರ್, ಅಲ್ಲಿ ಪೂರ ರೀ ಅಲ್ರಿ. ಮತ್ತೆ ಡ್ಯಾನ್ಸ್ ಮಾಡಿದ್ದು ಅಲ್ರಿ, ಇಲ್ರಿ ಒಂದು 2-3 ತೊಂದಲ್ಲಿ ಜಾಗ ಅದ ಸರ್. ಹೆವಿ ಕ್ಯಾಮ್ರಾನು ಇಲ್ಲ ಸರ್, M50 ನಾರ್ಮಲ್ ಇದು ಕ್ಯಾನನ್. ಪೋಸ್ ಕೊಟ್ಟಾಳು ಹುಡುಗಿ, ಪೋಸ್ ಕೊಟ್ಟಾಳು. ಯಾರು ಸರ್? ನಮ್ದು ನಾಡ್ರಿ ಇವರ? ಹಾಂ ಸರ್. ಏನು ಹಂಗೇನಿಲ್ಲ ಸರ್. ತೊಗೋಬೇಕು ಭಾಳ ಅಂದ್ರೆ ಸರ್ ಆಸಕ್ತಿ ಐತ್ರಿ. ಗಾಡಿ ತೊಗೋಬೇಕಂತ ಫಸ್ಟ್ ಅದೊಂದ್ರಿ. ಇನ್ನೊಂದು ಗಾಡಿ ಸರ್, ಇನ್ನೊಂದು ವೈಟ್ ಮಾರುತಿ 800 ಇದು ನಿಮ್ದೇನಾ? ಹಾಂ ಸರ್. ಓಕೆ. ಒಂದು 800, ಒಂದು ನೆಕ್ಸಾನ್, 2 800 ಅದಾರ ಸರ್. ಹಾಂ, ಓಕೆ. ಫಸ್ಟ್ ಕಾರ್ ತೊಗೊಂಡಿದ್ದೆ ಯಾವಾಗ ನೀವು? ಫಸ್ಟ್ ಕಾರ್
ಒಂದು 3-4 ವರ್ಷ ಆಯ್ತು ಸರ್. ಹಾಂ 3 ವರ್ಷ ಮೇಲೆ ಸರ್. ಹಾಂ ಕಾರ್ ತೊಗೊಳಷ್ಟು ಕಾಸು ಮಾಡಿದ್ದೀರಾ ಅವಾಗ? ಇಲ್ಲ ಸರ್, ಮತ್ತೆ ಎಲ್ಲ ಕಡೆಗಿಂದ ಇದು ಮಾಡಿ ಸರ್. ನೀವು ಇವೆಂಟ್ ಬರ್ತದಿಲ್ಲ ಸರ್, ಈ ನೈಟ್ ಗಾಡಿ ಬೈಕ್ ಮೇಲೆ ಹೋಗಂತ ಯಾಕಿರ್ಕಿಲ್ಲ ಸರ್. ಆಗಿನ ಟೈಮ್ದಾಗ ಮತ್ತೆ ಭಾಳ ತೊಂದರೆ ಸರ್. ಮತ್ತೆ ಈಗ ದೂರ ಹೇಳಿ ಅಂದ್ರೆ ಬೈಕ್ ಮೇಲೆ ಭಾಳ ಜರ್ನಿ ಆಕಿಲ್ಲ ಸರ್. ಡೈಲಿ ಹೋಗ್ಬೇಕು ಸರ್. ಹಿಂಗೆ ಇವೆಂಟ್ ಮಾಡ್ಕೊತ ಮುಡಿಸ್ತಾನೆ ಅಂತ ಹೇಳಿ ಭರೋಸೆ ಮೇಲೆ ಸರ್ ಅವ್ರ ಕಡೆ ಎಸ್ಕೊಂಡ್ ಕಿಸಿಂದ ತೊಗೊಂಡಿನಿ ಸರ್. ಸಾಲ ಮಾಡ್ತಾ ಹೋಗ್ತಾ ಹಾಂ ಸರ್. ಓಕೆ. ಸೊ ಎರಡನೇ ಕಾರ್ ಯಾವುದು? ಎರಡನೇದು ಅಲ್ಲಿ ಆಚೆ ಕಡೆ ಅದು ಸರ್ ಎರಡನೇ ಕಾರ. ಇದು ಎರಡನೇದು. ಮೊದಲನೇ ಕಾರ್ ಇಲ್ಲಿ ಅಲ್ಲಿ ಆಚೆ ಕಡೆ ಹೊಲ್ದಾರ ಮನೆ ఉంది ಸರ್. ಅಲ್ಲಿದೆ. ಅಲ್ಲಿ ಸರ್. ಓಕೆ. ಇದು ನೀವು ಕಾರ್ ಸರ್. ನಾ ಡ್ರೈವರಾ? ನಾ ಡ್ರೈವರ್ ಸರ್. ಇದು ಸಾಲನಾ ಫುಲ್ ಕ್ಯಾಶಾ? ಇಲ್ಲ ಸರ್, ಫುಲ್ ಕ್ಯಾಶ್ ಸರ್. ಫುಲ್ ಕ್ಯಾಶ್ ಸರ್. ಓಕೆ ನೈಸ್. ಇಲ್ಲಿ ಡ್ರೈವ್ ಮಾಡಿ ಬನ್ನಿ, ಒಂದು ಡ್ರೈವ್ ಬನ್ನಿ. ಹತ್ತಿರ ಪ್ರವೀಣ್ ಬನ್ನಿ ಬಾ. ಅಪ್ಪ ನಿಮಗೆ ಬ್ಲ್ಯಾಕ್ ಕಲರ್ ತುಂಬ ಇಷ್ಟನಾ? ಹೌದು ಸರ್. ಯಾಕೆ? ಏನು ಸರ್, ಏನೋ ಒಂಥರ ಲೈಟ್ ಕಲ್ಮಶ ಇರೋದಿಲ್ಲ ಸರ್ ಅದ್ರ ಬ್ಲ್ಯಾಕ್ ರೋಡ್. ಕಲ್ಮಶ ಇಲ್ಲ. ಹೌದು ಸರ್. ಬಿಳಿಲಿ ಭಾಳ ಐತೆ ಸರ್. ಹಾಲಿನಂತ ಮನುಷ್ಯ ಇದ್ರೂ ಭಾಳ ಕೆರ್ತದೆ ಗೊತ್ತೈತೆ ಸರ್ ನಿಮಗೆ. ಏನು ಸರ್ ಹಿಂಗೆ ಗಾಡಿ ಓಡಿಸ್ತೀರಾ? ಅಯ್ಯೋ ಎಷ್ಟು ದಿನ ಆಯ್ತು ಗಾಡಿ ತಗೊಂಡಿದ್ದು? 1 ತಿಂಗಳು ಸರ್. 1 ತಿಂಗಳು. ಈಗ ಎಲ್ಲಿ ಹೋಗ್ತದೆ? ಶೂಟಿಂಗ್ ಇದನ್ನ ಮಾಡಿದ ತೋರಿಸಿದ್ರಲ್ಲ ಸರ್ ಜಾಗ. ನಿಮ್ಮ ಹಾಡು ಶೂಟಿಂಗ್ ಮಾಡಿದ ಜಾಗಕ್ಕೆ? ಹಾಂ ಸರ್. ಯಾರ್ದು ಬ್ಲೂ ಕಲರ್ ಟ್ರ್ಯಾಕ್ಟ್ರು? ಎಲ್ಲಿ ಸರ್? ಅದು ನಿಮ್ಮ ಹಾಡಲ್ಲಿ ಬರುತ್ತಲ್ಲ ಟ್ರ್ಯಾಕ್ಟರ್? ಹಾಂ, ಅಲ್ಲಿ ನಮ್ಮ ಮನೆ ಬಾಜು ಸರ್. ಮನೆಯವ್ರದ್ದು? ಹಾಂ ಸರ್. ಓಕೆ. ನಿಮ್ಮ ಟ್ರ್ಯಾಕ್ಟರ್ ಎಲ್ಲ ಓಡ್ಸಕ್ಕೆ ಬರುತ್ತೆ? ಹಾಂ ಸರ್, ಓಡಿಸ್ತೀನಿ ಸರ್. ಅಲ್ಲೊಂದು ಡ್ರೈವರ್ ಸರ್. ನಾ ರೀ ಅಲ್ಲೊಂದು ಡ್ರೈವರ್ ಸರ್. ಆಲ್ರೌಂಡ್ ಡ್ರೈವರ್. ಟ್ರ್ಯಾಕ್ ಸರ್ ಟ್ರ್ಯಾಕ್ ಹೊಡಿತೀನಿ ಸರ್. ಇದು ಕರ್ನಾಟಕದಲ್ಲಿ ನಂಬರ್ 1 ಸಾಂಗ್ ಸರ್. ಇವತ್ತಿನವರೆಗೆ 8 ತಿಂಗಳಿಂದ ಇವತ್ತಿನವರ ಮಟನು ಟಾಪ್ 1 ಇದೆ ಸರ್ ಕರ್ನಾಟಕದಲ್ಲಿ ಸಾಂಗ್. ನಾ ಡ್ರೈವರ ಹೈಯೆಸ್ಟ್ ಸರ್. 8 ತಿಂಗಳಿಂದ ಬದಲೇ ಆಗಿಲ್ಲ ಅದು? ಇಲ್ಲ ಸರ್, ಬದಲಾಗಿಲ್ಲ. 1 ಇದೆ ಸರ್. ಮುಂದೇನು ಬದಲಾಗಲ್ಲ? ಆಗುವ ಸರ್, ಅದೇನಿಲ್ಲ. ಆದರೆ ನಮ್ದು ಈಗಂತೂ ನಮ್ಮದೇ ಇದೆ ಸರ್. ಮುಂದೆ ಇದೆ. ಓಕೆ. ಅಂದರೆ ನಿಮ್ಗೆ ವಾಚ್ ಅವರ್ ಹೆವಿ ಬರ್ತಿರುತ್ತೆ, ಯಾಕಂದ್ರೆ ಫುಲ್ ಹಾಕಿದ್ಮೇಲೆ ಕೇಳ್ತಾನೆ ಇರ್ತಾರೆ ಜನ. ಹಾಂ ಸರ್, ರೆಗ್ಯುಲರ್ ಸರ್, ಲೂಪಲ್ಲಿ. ಹಾಂ, ಕೇಳ್ತಾನೆ ಇರ್ತಾರೆ. ಹಾಂ ಸರ್. ಮತ್ತು ಇನ್ನೊಂದು ವ್ಯೂಸ್ಗಳು ಇನ್ನೂ ಒಂದಿಷ್ಟು ಯಾವ ರೀತಿ ವೇಸ್ಟ್ ಅನ್ನೋಕ್ಕಿಂತ ಕೇಳ್ತಾ ಇದ್ದಾರೆ ಸರ್. ಅದು ಯಾಕೆ ಕೌಂಟ್ ಆಗಲ್ಲ ಅಂದರೆ, ಒಂದಿಷ್ಟು ಜನ ಡೌನ್ಲೋಡ್ ಮಾಡಿ ಮೊಬೈಲ್ ಹ್ಯಾಂಡ್ಸೆಟ್ಟಿಗೆ ಹಾಕೊಂಡಿರ್ತಾರೆ, ಒಂದಿಷ್ಟು ಜನ ಪೆನ್ ಡ್ರೈವ್ಗೆ ಹಾಕೊಂಡು ಟ್ರ್ಯಾಕ್ಟರ್ಗೆ ಹಾಕಿರ್ತಾರೆ. ಓಹೋ, ಅದು ಕೌಂಟ್ ಆಗಲ್ಲ? ಅದು ಕೌಂಟ್ ಆಗಲ್ಲ ಸರ್. ಈ ಯೂಟ್ಯೂಬಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಕೇಳಿದ್ರೆ ಕೌಂಟ್ ಆಗಲ್ವಾ? ಕೌಂಟ್ ಆಗುತ್ತೆ ಸರ್. ಅಂದರೆ ಯೂಟ್ಯೂಬಲ್ಲಿ ಇಲ್ಟ್ ಆ್ಯಪ್ ಒಳಗೆ ಡೌನ್ಲೋಡ್ ಮಾಡಿದ್ರೆ ಕೌಂಟ್ ಆಗುತ್ತೆ. ಆಮೇಲೆ ನೆಟ್ ಆನ್ ಮಾಡಿದ್ಮೇಲೆ ಕೌಂಟ್ ಆಗುತ್ತೆ ಸರ್. ಆದರೆ ಈ ವಿಡ್ಮೆಟು ಅದು ಬೇರೆ ಬೇರೆ ಆ್ಯಪ್, ಥರ್ಡ್ ಪಾರ್ಟಿ ಆ್ಯಪಲ್ಲಿ ಡೌನ್ಲೋಡ್ ಮಾಡ್ಬಿಡ್ತಾರೆ. ಹಾಂ, MP3 ಡೌನ್ಲೋಡ್ ಮಾಡ್ಬಿಡ್ತಾರೆ. ಹಾಂ, ಅದು ಕೌಂಟ್ ಆಗಲ್ಲ ಸರ್. ಈಗ ನೀವು ಸಿನಿಮಾಗೆ ಈ ಹಾಡಿಗೆ ಪ್ರೊಡ್ಯೂಸ್ ಮಾಡಿದ್ರಲ್ಲ, ಪ್ರೊಡಕ್ಷನ್ ಎಲ್ಲ ಬಂತಾ? ಹಾಂ, ಅವಾಗಲೇ ರಿಕವರಿ ಆಗಿದೆ ಸರ್. ಎಲ್ಲ ರಿಕವರಿ ಆಗಿದೆ. ಹಾಂ, ಕಾರ್ ಬಂದಿದೆ. ಹಾಂ, ಇಲ್ಲ ಹೊರಗಡೆಯಿಂದ ತೆಗಿಯೋಕ್ರಿ, ಚೈಲ್ಡ್ ಆಗ್ತೈತೆ. ಇದೆ ಸರ್. ಇದೇ ರೋಡ್ ಸರ್. ಟ್ರ್ಯಾಕ್ಟರ್ ಓಡಿಸಿದ್ದು ಸರ್ ಇದ್ದಾರೆ. ಅಲ್ಲಿ ಟ್ರ್ಯಾಕ್ಟರ್ ಮೇಲೆ ಕೂತ್ ಮಾಡಿದ್ರಲ್ಲ ಸರ್, ನಾ ಡ್ರೈವರ್. ಫಸ್ಟ್ನೇ ಸೀನ್ ಸರ್ ಇದೆ ಸರ್, ಇದು ಸ್ಟಾರ್ಟಿಂಗ್ ಸೀನ್. ಆನಂತರ ಡ್ಯಾನ್ಸ್ ಮಾಡಿದ್ದು ಮತ್ತು ಎಲ್ಲ ಮಾಡಿದ್ದು ಅಲ್ಲಿ ಮ್ಯಾಲೆ ಗುಡಿದ ಮೇಲೆ ಸರ್, ಅಲ್ಲಿ ಪೂರ ರೀ ಅಲ್ರಿ. ಮತ್ತೆ ಡ್ಯಾನ್ಸ್ ಮಾಡಿದ್ದು ಅಲ್ರಿ, ಇಲ್ರಿ ಒಂದು 2-3 ತೊಂದಲ್ಲಿ ಜಾಗ ಇದೆ ಸರ್. ಫ್ಯಾನ್ ಹಿಂದ್ಗಡೆ ಮುಂದೆ ಕಾಣ್ತಾರಲ್ಲ ಸರ್. ಫ್ಯಾನ್ ಮುಂದೆ. ಹಾಂ, ಯಾವ ಜಾಗ ಇದು? ಇದು ರೇವಣ ಸಿದ್ಧಗುಂಡ ಅಂತ ಸರ್. ರೇವಣ ಸಿದ್ಧಗುಂಡ? ಹಾಂ ಸರ್. ಎಲ್ಲಿ ಬರ್ತದೆ? ಈ ಬೆಂಡವಾಡ ಸರ್ ಬರೋದ್ರಿ. ಇದು ದೇವಸ್ಥಾನ ಸರ್. ಇಲ್ಲಿ ರೇವಣ ಸಿದ್ಧನ ದೇವ್ರ ಹತ್ರ ಅದು ಗುಡಿ ಇದೆ? ಹಾಂ, ಗುಡಿ ಸರ್. ಇಲ್ಲಿ ಹಾಂ, ಮೇಲೆ ಅದು ಗುಡಿ ಇದ್ದಂಗಿದೆ. ಹಾಂ, ಅಲ್ಲಿ ಒಂದು ಸರ್ ಅಲ್ಲಿ ಕಟ್ಟಿ ಐತೆ ಸರ್. ಅದು ಹಾಂ, ಜನ ಒಂದು ಕಟ್ಟಿ ಅಂತಾರೆ, ದೇವ್ರ ಕಟ್ಟಿ ಅಂತಾರೆ ಅದಕ್ಕೆ. ಈಗ ಬಂದು ಪ್ರವಾಸಿಗರು ಹೋಗಿ ನಿಲ್ಲಕ ಕುಂಡಾಕ ಸ್ವಲ್ಪ ನೆಲ ಮಾಡ್ಯಾರ ಸರ್ ಇಲ್ಲಿ. ಹಾಂ, ನೆಲ ಮಾಡ್ಯಾರ ಸರ್ ಇಲ್ಲಿ. ಸರ್ ಹೇಗೆ ಎಷ್ಟು ಗಂಟೆಗೆ ಶುರು ಮಾಡಿ ಶೂಟಿಂಗ್ ಇಲ್ಲಿ? ಶೂಟಿಂಗ್ ಸರ್ ಸ್ಟಾರ್ಟಿಂಗ್ ಫಸ್ಟ್ ದಿವಸ ಸರ ಬೆಳಿಗ್ಗೆ ಒಂದು 10-11 ಸರ್. 11 ಗಂಟೆಗೆ ಐತೆ ರೇವಣ? ಹಾಂ ಹಾಂ ಸರ್, 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಸರ್. 11. ಹಾಂ ಸರ್. ಸೊ ಮೇಕಪ್ ಕಾಸ್ಟ್ಯೂಮ್ ಚೆನ್ನಾಗಿದೆ? ಏನು ಮೇಕಪ್ ಏನು ಮಾಡ್ಕೊಂಡಿರಿ ಸರ್ ನಾರೇ? ಈಗ ನ್ಯಾಚುರಲ್ ಹೆಂಗದ್ರಿ ಸರ್ ನಾವು. ಏನು ಮೇಕಪ್ ಅದ ನಮ್ಗೆ ಗೊತ್ತಿಲ್ಲ ಸರ್. ಇನ್ನು ಈಗಾದರೂ ಗೊತ್ತಿಲ್ಲ ಸರ್ ನಮ್ಗೆ ಮೇಕಪ್ ಮಾಡ್ಕೋದ. ಮೇಕಪ್ ಅದು ಏನಿಲ್ಲ ಸರ್, ಒಟ್ಟೆ ನ್ಯಾಚುರಲ್ ಆಗಿ ಸರ್ ಹಿಂಗೆ. ಹಾಂ, ಪೂಜಾಗೆ ಮೇಕಪ್ಪು? ಹಾಂ, ಅವ್ರು ಮಾಡ್ಕೊಂಡಿರಿ ಸರ್. ಹೌದು, ಅವರೇ? ಹಾಂ, ಲೈಟಿಗೆ ರೀ. ಯಾರು ಮೇಕಪ್ ಮನೆ ಇಲ್ಲ? ಇಲ್ಲ ಸರ್, ಯಾರು ಇಲ್ಲ ಸರ್. ಓಕೆ. ಯಾರು ಬಂದಿಲ್ಲ ಸರ್. ನಾವು 3 ಜನ 4 ಜನ ಇದ್ರು ಸರ್. ನಾವು ಹಾಂ ರೀ, 4 ಜನ ಸರ್. ಇಬ್ಬರು ಕ್ಯಾಮ್ರಾಮನ್ ರೀ, ಪ್ರವೀಣ್ ಒಬ್ರಿ, ಪೂಜಾ ಒಬ್ರಿ, ನಾವು ರೀ 5 ಜನ ಸರ್. ಅಷ್ಟೇ ಜನ? ಹಾಂ, ಯಾವಾಗಾದರೂ ಅಷ್ಟೇ ಜನ. ಯಾರು ತೊಗೊಂಡ್ಬಿಡುದು ಸರ್ ನಾವು. ಊಟ ತಿಂಡಿ ಸರ್ ಅಲ್ಲಿ ಮಾಡ್ಕೊಂಡ್ರಿ ಸರ್. ಮಧ್ಯಾಹ್ನ ಹೇಳ್ಬೇಕಾರೆ ಚಾ ಚೋಡ ಬಜ್ಜಿ ಸರ್, ಬಜ್ಜಿ ಸರ್ ಸಂಜೆವರೆಗೂ. ಹಾಂ ಸರ್, ಅಷ್ಟೇ ಸರ್. ಅಲ್ಲಿ ಅದೊಂದು ಸಲ ಏನು ಸಿಗಂಗಿಲ್ಲ ಸರ್. ಇಲ್ಲಿ ಹೋಗ್ಬೇಕಾರೆ ಸರ್ ಅಲ್ಲಿ ಮತ್ತೆ 5-6 ಕಿಲೋಮೀಟರ್ ಹೋಗ್ಬೇಕು ಸರ್. ಆ ಟೈಮ್ ಇದ್ರಿಕಿಲ್ಲ ಸರ್ ನಮಗೆ. ಹೋಗಿ ತಂದು ತಿನ್ಬೇಕಂದ್ರೆ ಮಾತಲ್ಲಿ ಅದಿಂದ 1 ತಾಸು ಮುರಿದು ಸರ್. ಟೈಮ್ ಹೋಗುತ್ತೆ, ವೇಸ್ಟ್ ಆಗ್ತೈತೆ ರೀ. ಒಬ್ಬರು ಹುಡುಗನ ಕಳಿಸಿದ್ರು ಸರ್ ತರಾಕಿಲಿ ರೀ. ಕುತ್ಕೊಂಡೆಲ್ಲ ತಿಂದ್ರಿ, ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಸರ್ ಅಷ್ಟೇ. ಸೊ ಒಂದು ಶೂಟಿಂಗ್ ಮಾಡ್ಬೇಕಾದ್ರೆ ಒಂಥರ ಇದು ನಮ್ಮಲ್ಲೆಲ್ಲ ಮಾಡ್ತಾರೆ, ಪ್ರೊಡಕ್ಷನ್ ಅವ್ರು ಇರಬೇಕು,
ಮೇಕಪ್ ಮನ್ ಇರಬೇಕು ಏನಿಲ್ಲ. ಏನಿಲ್ಲ ಹೆವಿ ಕ್ಯಾಮ್ರಾನು ಇಲ್ಲ ಸರ್. M50 ನಾರ್ಮಲ್ ಇದು ಕ್ಯಾನನ್ M50 ಕ್ಯಾಮ್ರಾ ಸರ್. M50 ಹಾಂ ಸರ್ M50 ಕ್ಯಾಮ್ರಾ ರೀ. ಒಂದು ಕ್ಯಾನನ್ 200D ಒಂದು M50 ಕ್ಯಾಮ್ರಾ ಸರ್. M50 ಹಾಂ ಸರ್. ಎಷ್ಟು ರೇಟು ಕ್ಯಾಮ್ರಾಗಳು? ಅದು 60,000 ಒಂದು 60,000 ಒಂದು ಹಳೆ ಮಾಡಲ್ ಒಂದು ಹೊಸ ಮಾಡಲ್ ಸರ್. ಅಷ್ಟೇ ಸರ್. M50 ಮಾಡಿದ್ದು M50 ಸರ್. ಸಾಕಷ್ಟು ಅಷ್ಟೇ ಸರ್. ಮೇನ್ ಫೋಕಸ್ ಇರೋದು ಸಾಂಗ್ ಸರ್. ನಮ್ಮ ಕಡೆ ವಿಡಿಯೋ ಹೆಂಗೆ ಅಂದ್ರೆ ರೀ, ಈಗ ಒಂದು ವಿಡಿಯೋ ಪ್ಲೇ ಮಾಡಿ ಅದನ್ನು ನೋಡಲ್ಲ ಸರ್. ಆ್ಯಕ್ಚುಲಿ ನೋಡಲ್ಲ. ಸಾಂಗ್ ರೀ ಮೇನ್ ಇಂಪಾರ್ಟೆಂಟ್. ಸಾಂಗು ವಾಯ್ಸು ಸಾಂಗು ಕೇಳ್ತಿರ್ಬೇಕು. ಸಾಂಗು ಅದೇ ಮೇನ್ ಇಂಪಾರ್ಟೆಂಟ್ ಸರ್. ಅದು ತಮಾಷೆ ಅಂದ್ರೆ ಸರ್ ಡ್ಯಾನ್ಸ್ ಬರ್ತಿರ್ಕಿಲ್ಲ ಸರ್. ಆದರೂ ಸರ್ ಪಾಪ ಇನ್ನು ನನ್ನ ಬಗ್ಗೆ ಬೇಜಾರು ಮಾಡ್ಕೊತಾರೆ ಸ್ಕಲಕ್ಕೆ. ಅಣ್ಣ ನೀ ಇನ್ನೂ 10 ಸಲ ಪ್ರಾಕ್ಟೀಸ್ ಮಾಡು ಬ್ಯಾಡ ಡ್ಯಾನ್ಸ್ ಬೇಡ ಹಂಗೆ ಆಕ್ಸೆಂಟ್ ಮಾಡಿ ಹೇಳು ಅಂತಂದ್ರೆ ಇಲ್ಲಣ್ಣ ಮಾಡಲೇಬೇಕು ಮ್ಯೂಸಿಕ್ ಚೆನ್ನಾಗಿದೆ ನಾ ಮಾಡಲೇಬೇಕು ನಾ ಮಾಡಿಸ್ತೀನಿ ಅಂತ ಹೇಳ್ಕೊತ ಆ ಟೈಲ್ ಸರ್ ಮಾಡಿದ್ರು ಸರ್. ಅದು ಹೆಂಗೆ ಮಾಡಿದ್ವು ಹೆಂಗಲ್ಲ ಅದು ಡ್ಯಾನ್ಸ್ ಏನೇನು ಮಾಡಿದ್ರು ನೆನಪಲ್ಲ ಸರ್. ಅದು ಮರುಸ ಅದನ್ನ ಮಾಡೋದ್ರೆ ಗೊತ್ತಲ್ಲ ಸರ್ ಹೆಂಗೆ ಮಾಡೋದು ಅನ್ನೋದು. ಆಗಿನ ಟೈಮ್ದಾಗ ಅಟ್ಟಾರ ಸರ್ ಸ್ಪಾಟ್ ಮೇಲೆ ಸರ್. ಸ್ಪಾಟ್ ಮೇಲೆ ಮಾಡಿದ್ರು ಸರ್ ಅಲ್ಲಿ ರೀ. ಸರಿ. ಆಮೇಲೆ ಮ್ಯೂಸಿಕ್ ಪ್ಲೇ ಮಾಡೋಕೆ ಸ್ಪೀಕರ್ ತಂದಿದ್ರಾ? ಹಾಂ ಸರ್. ಐಪಾಡ್ ಸರ್ 300-400 ರೂಪಾಯಿ ಐಪಾಡ್ ಇರ್ತದೆ ಸರ್. ಅದು ಸರ್ ಇನ್ನೊಂದು ಒಂದು ಪಾರ್ಟಿ ಸ್ಪೀಕರ್ ಇಷ್ಟೇ ಬರ್ತಾವಲ್ಲ ಸ್ಮಾಲ್ ಅಷ್ಟೇ. ಅಥವಾ ಅದಕ್ಕೆ ಸಿಂಕ್ ಮಾಡ್ಕೊಂಡು ಮಾಡ್ತಾರೆ. ಬ್ಲೂಟೂತ್ ಅದಕ್ಕೆ ಕೊಡೋದ್ರಿ ಪ್ಲೇ ಆಗ್ತಿರೋದು ಅದಕ್ಕೆ ತಕ್ಕಂಗೆ ಆ್ಯಕ್ಷನ್ಗಳು. ಸೊ ಇದಕ್ಕೆಲ್ಲ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡಿ ಪೂಜಾ ಅವರ? ಹೌದು ಸರ್. ಎಲ್ಲಿದ್ದೀರ ಅವರು? ಧಾರವಾಡದಲ್ಲಿ ಸರ್. ಧಾರವಾಡದಲ್ಲಿ. ಓಕೆ. ಈ ಲಿರಿಕ್ ಸಾಹಿತ್ಯ ಬಸ್ಸು ಬಂತು ಸರ್. ಬಸ್ಸು ಇಲ್ಲಿಂದ್ರೆ ನಮ್ಮ ಊರಿಂದ ಒಂದು 18-20 ಕಿಲೋಮೀಟರ್ ಸರ್. 18-20 ಕಿಲೋಮೀಟರ್. ಹಾಂ ಬಸ್ಸು ಕಡಾರ್ ಬಂತು ಸರ್. ಬಟ್ ಒಂದು ಸಣ್ಣ ತಂಡ ಮಾಡಿಬಿಟ್ಟಿದ್ದೀರಿ ಈಗ. ಹಾಂ ಸರ್. ಹೌದು ಸರ್. ಮಾಡಿಕೊಂಡ ಹೆಂಡತಿ ಇದಿಲ್ಲೋ ಸುಖ ಲವ್ ಮಾಡಿದಕ್ಕೆ ತೋರಿಸ್ಯಾಳು ಸ್ವರ್ಗ ಸುಖ 3 ತಿಂಗಳಾತ ನೋಡಿರಕಿಲ್ಲೋ ಮುಖ ಪುನ ಕಾರಣ ತೋ ಲವ್ ಮಾಡಾಕ ನಮ್ಮ ಹುಡುಗಿ ಬಾಳ ನ್ಯಾಕ ಫೋನ್ ಮಾಡತಿಳ ಅನ್ನುವಂಗ ಸಾಕ ನಮ್ಮ ಹುಡುಗಿ ಬಾಳ ನ್ಯಾಕ ಫೋನ್ ಮಾಡತಿಳ ಅನ್ನುವಂಗ ಸಾಕ. ಸೊ 2021 ಮಾಡಿದ್ದು ನಿಮ್ಮ ಯೂಟ್ಯೂಬ್ ಚಾನಲ್ಗೆ. ಹಾಂ ಸರ್. ಚೆನ್ನಾಗಿ ಹೋಯ್ತು ಅದು? ಹಾಂ ಸ್ಟಾರ್ಟಿಂಗ್ 1 ವೀಕ್ ಅಂದ್ರೆ ಹೊಸ ಚಾನಲ್ ಸರ್. ಅವಾಗ ಏನು 0 ಸಬ್ಸ್ಕ್ರೈಬರ್ದಿಂದ ಸ್ಟಾರ್ಟ್ ಮಾಡಿದ್ರೆ 1 ವೀಕ್ ಹೋಗಲಿಲ್ಲ. 1 ವೀಕ್ 2 ವೀಕ್ ಆದಮೇಲೆ ವೈರಲ್ ಆಗಿಬಿಡ್ತು ಸರ್. 7.6 ಮಿಲಿಯನ್ ವ್ಯೂಸ್ ಇದೆ ರೀ ಪ್ರೆಸೆಂಟ್. ಅದು ಈಗ 1 ತಿಂಗಳಾದ್ಮೇಲೆ ಹೆವಿ ವೈರಲ್ ಆತ್ರಿ ಸರ್. ಎಲ್ಲರ ಮೊಬೈಲ್ ಒಂದು ಶಾರ್ಟ್ ಒಂದು ಬಿಟ್ಟಿದ್ದು. ಅದಕ್ಕೆ ಬಿಫೋರ್ ನಾವು ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಬಿಫೋರ್ ಒಂದು ಶಾರ್ಟ್ ವಿಡಿಯೋ ಬಿಟ್ಟಿದ್ವಿ ರೀ. ಚಾನಲ್ಕಂತಲ್ಲ ನಾರ್ಮಲ್ ಅವತ್ತು ಫಸ್ಟ್ ಟೈಮ್ ಚಾನಲ್ ಮಾಡಿ ಏನೋ ವಿಡಿಯೋ ಮಾಡೋಕಂತ ಒಂದು ಶಾರ್ಟ್ ವಿಡಿಯೋ 30 ಸೆಕೆಂಡ್ ಹಾಂ ಈಗ ಹಾಡಿದ್ರಿ ಸರ್. ಅದು ಜಸ್ಟ್ ಅವ್ರು ಹಾಡಿದ್ದನ ಅವರೇ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ನಿಂದರ್ಸಿ ವಿಡಿಯೋ ಮಾಡಿದ್ರು. ಅಂದ್ರೆ ಬೇರೆ ಬೇರೆ ಮೊಬೈಲ್ ಮೈಕ್ ಮುಂದಲ್ಲ ಸರ್, ಔಟ್ಡೋರ್ ಕ್ಯಾಮ್ರಾದಾಗ ವಿಡಿಯೋ ಮಾಡಿದ್ರು ಫಸ್ಟ್. ಅದು ಬೇರೆ ಬೇರೆ ಮಾಡಿದ್ರು. ಅದೇ ಯಾರ್ಯಾರು ಚಾನಲ್ ಇವ್ರ ಚಾನಲ್ಕಂತ ಒಂದು 30 ಸೆಕೆಂಡ್ ವಿಡಿಯೋ ಮಾಡಿ ಹೆವಿ ಎಲ್ಲರ ಮೊಬೈಲ್ದಾಗ ಸ್ಟೇಟಸ್ ರೀ. ಅದು ಅವಾಗ ಹೆವಿ ವೈರಲ್ ಆಗಿಬಿಡ್ತಾರೆ. ಅದು ಮಾಡಿಕೊಂಡು ಹಾಂ ಅದು ಏನು ವೈರಲ್ ಆಯ್ತು 30 ಸೆಕೆಂಡ್ದು ವಿಡಿಯೋ ಮಾಡಕ್ಕೆ ನಮ್ಗೆ ಇನ್ನೂ ಐಡಿಯಾ ಇದ್ದಿದ್ದಿಲ್ಲ. ಈಗ ಅಷ್ಟೊಂದು ಬಜೆಟ್ ಇದ್ದಿದ್ದಿಲ್ಲ. ಕ್ಯಾಮ್ರಾ ಒಂದು ಇತ್ತು ರೀ, ಇಲ್ಲ ಅಂತಲ್ಲ. ವಿಡಿಯೋ ಮಾಡ್ಲಿಕ್ಕೆ ಇವ್ರಿಗೂ ಟೈಮ್ ಇದ್ದಿಲ್ಲ. ಇವರು ಫಂಕ್ಷನ್ ಆರ್ಕೆಸ್ಟ್ರಾ ಹೆವಿ ಜೋರು ರೀ ಇವಾಗ. ಅದಕ್ಕೆ ನಾರ್ಮಲ್ ಒಂದು ಮೊಬೈಲ್ದಾಗ ಫ್ರಂಟ್ ಕ್ಯಾಮ್ರಾ ಇವರೇ ಒಂದು ಎಲ್ಲೋ ಹೆಂಗೋ ಇಟ್ಟು ಅಷ್ಟೇ ನಾರ್ಮಲ್ ಒಂದು ವಿಡಿಯೋ ಮಾಡಿಕೊಟ್ಟಿದ್ದಾರೆ. ಗ್ರೀನ್ ಸ್ಕ್ರೀನ್ ಬ್ಯಾಕ್ಗ್ರೌಂಡ್ ಗ್ರೀನ್ ಸ್ಕ್ರೀನ್ ಹಾಕಿ ಅಷ್ಟೇ ಒಂದು 30 ಸೆಕೆಂಡ್ ಸೆಲ್ಫಿ ವಿಡಿಯೋ ಟೈಪ್. ಅದು ಒಂದು ಎಲ್ಲೋ ಇಟ್ಟು ಮಾಡಿಕೊಟ್ಟಿದ್ರು ವಿಡಿಯೋ ಅಷ್ಟೇ. ಅದು ಏನು ನನಗೂ ಅವಾಗ ಎಡಿಟಿಂಗ್ ಬರ್ತಲ್ಲ. ನಾನು ಬಿಗ್ನರ್ ಅವಾಗ ರೀ. ನಾವು ಅಷ್ಟೇ ಒಂದಿಷ್ಟು ಏನೋ ಹೆಂಗೋ ಗೊತ್ತಿದ್ದಂಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ರು ಅದನ್ನು ಯೂಟ್ಯೂಬ್ಗೆ. ಚಾನಲ್ ಬಗ್ಗೆ ಗೊತ್ತಿತ್ತು, ಟೆಕ್ನಿಕಲಿ ಅದೆಲ್ಲ ಗೊತ್ತಿತ್ತು. ಎಡಿಟಿಂಗ್ ದಿನೂ ನಾವು ಬಿಗ್ನರ್ ರೀ ಅವಾಗ. ನಾರ್ಮಲ್ ಅಷ್ಟೇ ಗ್ರೀನ್ ಸ್ಕ್ರೀನ್ ಬ್ಯಾಕ್ಗ್ರೌಂಡ್ ಅದು ಚೇಂಜ್ ಮಾಡಿ ಒಂದು 2 ಎಫೆಕ್ಟ್ ಹಾಕಿ ಲಿಪ್ ಸಿಂಕ್ ಮಾಡಿ ಅದನ್ನು ಕುಣಿಸಿ ಅಪ್ಲೋಡ್ ಮಾಡಿದ್ರೆ ಹೆವಿ ವೈರಲ್ ಆಗಿಬಿಡ್ತಾರೆ ಅದು. ಅವಾಗನ ಒಂದೇ ತಿಂಗಳಲ್ಲಿ 40-50 ಸಾವಿರ ಸಬ್ಸ್ಕ್ರೈಬರ್ಸ್ ನಿಯರ್ ಬಂದುಬಿಟ್ರಿ 2021. ಹಾಂ 21ರಲ್ಲಿ. ಒಂದು 3-4 ದಿನದಲ್ಲಿ ಮಾನಿಟೇಷನ್ ಆನ್ ಆಯ್ತು ರೀ. 2-3 ದಿನದಲ್ಲಿ ಮಾನಿಟೇಷನ್ ಆನ್ ಆಯ್ತು ರೀ. ಚಾನಲ್ ಕ್ರಿಯೇಟ್ ಮಾಡಿ 2 ದಿನಕ್ಕೆ ಮಾಡಿ 2-3 ದಿನಕ್ಕೆ ಮಾನಿಟೇಷನ್ ಆನ್ ಆಯ್ತು ರೀ. ಯೂಟ್ಯೂಬ್ ಬಗ್ಗೆ ಎಲ್ಲಿ ಕಲ್ತಿದ್ರಿ ನೀವು? ಸರ್ ನಾನು 9th ಇದ್ದಾಗಿಂದ ಹಾಗೆ ನನ್ನ 4th ಇದ್ದಾಗಿಂದ ನನ್ನ ಕಡೆ ಮೊಬೈಲ್ ರೀ ಸರ್. 4ನೇ ತರಗತಿಯಿಂದ ಮೊಬೈಲ್. ಹಾಂ ಎಷ್ಟು ಹತ್ರ ಇರುತ್ತೆ ಬಿಡುತ್ತೆ? ನಿಮ್ಮ ಹತ್ರ ಇರುತ್ತೆ ಮೊಬೈಲು? ಇತ್ತು ಸರ್. ಸ್ಕೂಲ್ಗೆ ಹೋಗ್ತಿದ್ದೆ, ಸ್ಕೂಲ್ನಾಗ ಅಂತ ಒಯ್ಯತ್ತಿದ್ದೆ ನಾನು. ಹಂಗೆ ನಾರ್ಮಲ್ ಅದು ಹೆಂಗೇನೋ ಗೊತ್ತಾಯ್ತು ರೀ. ಅಲ್ಲಿಂದ ಸ್ಟಾರ್ಟ್ ಸರ್. ಅಲ್ಲ ಯೂಟ್ಯೂಬ್ ಬಗ್ಗೆ ಅದೇನೋ ಕಲ್ತ್ಕೋಬೇಕಲ್ಲ, ಟೆಕ್ನಿಕಲ್ ಅದೇನೋ ಇರುತ್ತೆ. ಹಾಗೆ ಯೂಟ್ಯೂಬ್ ಬಗ್ಗೆ ಯೂಟ್ಯೂಬ್ನಲ್ಲೇ ಕಲ್ಕೊಂಡಿತ್ತು ಸರ್. ಮೊದಲು ಹ್ಯಾಕಿಂಗ್ ಕಲಿಬೇಕಂತೇಳಿ ಆಸೆ ರೀ. ಹ್ಯಾಕಿಂಗ್ ಕಲಿಬೇಕಂತ ಆಸೆ ರೀ ನಮ್ಗೆ ಆವಾಗ 9th ಇದ್ದಾಗ ರೀ. ಹಂಗೆ ಏನೋ ಆಗಿ ಮುಂದೆ ಸ್ಟಾರ್ಟ್ ಮಾಡ್ತಾ ಹಂಗೆ ಒಂದು ಲ್ಯಾಪ್ಟಾಪ್ ಬಂತು ರೀ ಹಂಗೆ ಕೈಯಾಗ, ನನ್ನ ಕೈಯಾಗ 10th ಇದ್ದಾಗ. ಅಲ್ಲಿಂದ ಸ್ಟಾರ್ಟ್ ಆಯ್ತು ರೀ. ಹಾಂ ಏನೋ ಅದ್ರ ಬಗ್ಗೆ ಹಂಗೆ ಸಜೆಷನ್ ಬಂದು ಹಂಗೆ ಅದು ಏನೇನೋ ಸರ್ ಗೊತ್ತಾಯ್ತು ರೀ ಹಂಗೆ ಮಾಡಬೇಕು ಅಂತೇಳಿ. ಅವಾಗ ಪಬ್ಜಿ ಒಂದು ಜೋರಿತ್ತು ನೋಡ್ರಿ ಸರ್. ಅವಾಗ ಪಬ್ಜಿ ಜೋರಿತ್ತು. ಗೇಮಿಂಗ್ ಚಾನಲ್ ಮಾಡಿದ್ರು ಅವಾಗ. ಗೇಮಿಂಗ್ ಜೋರಿತ್ತು ರೀ. ಗೇಮಿಂಗ್ ವರ್ಕ್ ಆಗಲಿಲ್ಲ. ನಾವು ಯಾಕಂದ್ರೆ ಹಳ್ಳಿ ಒಳಗೆ ನೆಟ್ವರ್ಕ್ ಬರ್ತಿದ್ದಿಲ್ಲ, ಬ್ರಾಡ್ಬ್ಯಾಂಡ್ ಇಲ್ಲ, ಏನಿಲ್ಲ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಹಂಗೆ ಒಂದು ಯೂಟ್ಯೂಬ್ ಚಾನಲ್
ಶಿಫ್ಟ್ ಆಯ್ತು ರೀ. ಅಲ್ಲಿಂದ ಗೇಮಿಂಗ್ ಹೋಗಿ ಪ್ರೋಗ್ರಾಮ್ಗೆ ಶಿಫ್ಟ್ ಆದ್ರಿ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಹಾಗೆ ಮಾಡ್ತಾ 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 ಒಂದು 1,00,000-1,50,000 ಸಬ್ಸ್ಕ್ರೈಬರ್ ಆಯ್ತು ಅವಾಗ 1 ವರ್ಷದಲ್ಲಿ. ಮಾಡಿಕೊಂಡ ಹೆಂಡತಿ ಇದಿಲ್ಲ ಸುಖ ಲವ್ ಮಾಡಿದಾಕಿ ತೋರಿಸ್ಯಾಳು ಸ್ವರ್ಗ ಸುಖ. ನಾಡ್ರಿ ಇವರ ಹಾಡು ಅದು ಮಾಡಬೇಕು ಅಂತ ಅನ್ಸಿದ್ಯಾವ? ಅದು ಮಾಡಿ ಒಂದು ಸರ್ ಅದನ್ನು ಮಾಡಿಟ್ಟೆ ಸರ್ ನಾವು ಒಂದು 8-9 ತಿಂಗಳಾಗಿ ಸರ್ ಅದನ್ನು ಆಲ್ರೆಡಿ ಅದನ್ನು ಹಾಡಿಟ್ಟ ಒಂದು 8-9 ತಿಂಗಳಾಗಿ ಸರ್ ಅದನ್ನು ನಾವು ನೀಂದು ಬಿಡ್ಬೇಕು ನಾಳೆ ಬಿಡ್ಬೇಕು ವಿಡಿಯೋ ಮಾಡಿ ಬಿಡ್ಬೇಕು ಅತ್ರೇಕ್ಸಿಂದ ಬಿಟ್ಟಿದ್ರು ಸರ್ ಅದನ್ನು ಮಾಡ್ಬೇಕಂತ ಒಂದು 2-3 ಸತಿ ಕ್ಯಾನ್ಸಲ್ ಮಾಡ್ಕೋತ ಬಂದ್ರಿ. ಹಂಗೆ ಏನೋ ಶೂಟಿಂಗ್ ಕ್ಯಾನ್ಸಲ್ ಹಾಕೋತ ಬಂತ್ರಿ. ಹಂಗೆ ಏನೋ ಸಮಸ್ಯೆಗಳಿಂದ ಹಂಗೆ ಪೆಂಡಿಂಗ್ನ ಉಳಿತ್ರಿ ಅದು. ಬಟ್ ಹಾಡು ರೆಡಿ ಇತ್ತು, ಹಾಡು ರೆಡಿ ಇತ್ತು, ವೋಕಲ್ ಎಲ್ಲ ರೆಡಿ ಇತ್ತು ರೀ. ಅಂದ್ರೆ ಡಿಜೆ ಟ್ರ್ಯಾಕ್ ಮೇಲೆ ರೆಡಿ ಇತ್ತು ಅದು. ಅದರ ಹಾಡು ಇಟ್ಟಿದ್ರು, ಅದರ ಹಂಗೆ ಬಿಡಬೇಕು ಶೂಟ್ ಮಾಡ್ಬೇಕು ಅಂತ ಹಂಗೆ ಪೆಂಡಿಂಗ್ ಬಿತ್ತು. ಒಂದು ಸತಿ ಅದನ್ನು ಪರ್ಫೆಕ್ಟಾಗಿ ಕೂತ್ ಸಾಂಗ್ ಕೇಳಿದಾಗ ಹಿಟ್ ಆಗುತ್ತೋ ಒಂದು ಲೆಕ್ಕಕ್ಕೆ ಒಂದು ಐಡಿಯಾ ಐತ್ರಿ. ಅವಾಗ ಮತ್ತೆ ಅದನ್ನು ಮ್ಯೂಸಿಕ್ ಎಲ್ಲ ಚೇಂಜ್ ಮಾಡಿಸಿದ್ರು. ಮತ್ತು ಓಲ್ಡ್ ಮ್ಯೂಸಿಕ್ ಬೇರೆ ರೀ, ಹೊಸ ಮ್ಯೂಸಿಕ್ ಬೇರೆ. ಮತ್ತು ಅದಕ್ಕೆಲ್ಲ ಕೀಬೋರ್ಡು ಲೈವ್ ಇನ್ಸ್ಟ್ರೂಮೆಂಟ್ ಹಾಕ್ಸಿದ್ರು. ಮತ್ತು ಇನ್ಸ್ಟ್ರೂಮೆಂಟ್ ಹಾಕ್ಸಿ ಆಮೇಲೆ ಅದು ರೆಡಿ ಆದಮೇಲೂ 3 ಸತಿ ಪ್ರಾಬ್ಲಮ್ ಐತೆ ರೀ. ಮಾಡ್ಬೇಕು ಅನ್ನೋದ್ರಾಗ ಕ್ಯಾನ್ಸಲ್ ಮಾಡಿದ್ರಿ. ಹಿಂಗೆ ಬೇರೆ ಬೇರೆ ಅವ್ರದ್ದೊಂದು ಕೆಲಸ ಬರ್ದು ನಮ್ದೊಂದು ಕೆಲಸ ಬರ್ದು ಹಂಗೆ ಒಂದು 2-3 ತಿಂಗಳು ಬಿಟ್ಟು ಅಷ್ಟೊಳಗೆ ಕಬ್ಬಿನ ಸೀಸನ್ ಇನ್ನೊಂದು 1 ತಿಂಗಳು 2 ತಿಂಗಳು ಇತ್ತು ರೀ. ಅವಾಗ ಸ್ಟಾರ್ಟ್ ಮಾಡಿದ್ರು. 3ನೇ ಸತಿಗೆ ವಿಡಿಯೋ ಆಗಿದ್ರಿ. ಅದು 3 ಸತಿ ಕ್ಯಾನ್ಸಲ್ ಆಗಿ 3ನೇ ಸತಿಗೆ ವಿಡಿಯೋ ಆಗಿದ್ರು. ಯಾವ ವರ್ಷ ಮಾಡಿದ್ದು? ಇದು ವರ್ಷ ಸರ್ ಈಗ 8 ತಿಂಗಳಾಯ್ತು ಸರ್. 9 ತಿಂಗಳಾಯ್ತು. 9 ತಿಂಗಳು ಸರ್ ವಿಡಿಯೋ ರಿಲೀಸ್ ಆಗಿ. 9 ತಿಂಗಳಾಯ್ತು ರೀ ಈಗ. ಸೊ ಕಾನ್ಸೆಪ್ಟ್ ಎಲ್ಲ ಮಾಡಿದಿರಲ್ಲ, ಹುಡುಗಿ ಡ್ಯಾನ್ಸು ಅದೆಲ್ಲ ಯಾರ್ದು ಐಡಿಯಾ? ಈ ಟಿಕೆಟ್ ಡ್ಯಾನ್ಸರ್ ಅಂತ ಧಾರವಾಡದವ್ರು ಸರ್ ಅವರು. ಹೀಗೆ ಸರ್ ಅಚಾನಕ ನಾವು ಶೋ ಮಾಡ್ತಾನಿಲ್ಲ ಸರ್, ಆಗಿನ ಟೈಮ್ದಾಗ ಒಂದು ಮೆಸೇಜ್ ಹಾಕಿರ, ಅಣ್ಣ ನಿನ್ನ ಕಡೆ ನಾವು ಸ್ವಲ್ಪ ಪ್ರೋಗ್ರಾಮ್ ಬರಬೇಕು, ನಿನ್ನ ಕಡೆ ಇವೆಂಟ್ಸ್ ಮಾಡಬೇಕು ಅಂತ ಕೇಳ್ಕೊಂಡಾಗ ಆಯ್ತಪ್ಪಿ ನಾ ಸರಿ ನನಗೆ ಯಾರೆಲ್ಲದ ಟೈಮ್ದಾಗ ನಿಂಗೆ ಹೇಳ್ತಾನೆ ತಂದೀನಿ ರೀ. ಆಗಿನ ಟೈಮ್ದಾಗ ನೀನು ಡಿಮ್ಯಾಂಡ್ ಇಟ್ಟು ಕೇಳಿ, ಇಲ್ಲ ನಾನು ಲೋಕಲ್ ಎಷ್ಟು ಕೊಡ್ತೀವಿ ಅಷ್ಟೇ ಕೊಡು ಪೇಮೆಂಟ್ ಸಂಭಾವನೆ, ನೀವು ಎಲ್ಲರಿಗೆ ಎಷ್ಟು ಕೊಡ್ತೀವಿ ಅಷ್ಟೇ ಕೊಡು, ನಾ ಬಂದು ನಿನ್ನ ಕಾರ್ಯಕ್ರಮ ಮಾಡಬೇಕು ಅಂತ ಅನ್ನಕತ್ತೀರಿ. ಆಯ್ತಪ್ಪಿ ಹಂಗಾದ್ರೆ ಸರಿ, ಯಾಕಂದ್ರೆ ನಾ ಇವೆಂಟ್ ಕೇಳಿರಿ, ಒಂದು 2 ಇವೆಂಟ್ ಮಾಡಿರಿ ಸರ್. ಆನಂತರ ಇವ್ರ ನಮ್ಮ ಸಾಂಗ್ ಒಂದು ಸೂಟೇಬಲ್ ಆಗ್ಬೇಕು ಅಂತ ಡ್ಯಾನ್ಸು ಕಲ್ತಿರಿ ಇವ್ರು. ನಂಗೆ ಡ್ಯಾನ್ಸ್ ಬರ್ತಿರ್ತಿಲ್ಲ ಸರ್. ಆಗಿನ ಟೈಮ್ದಾಗ ಅವರು ಸ್ವಲ್ಪ ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಅಲ್ಲೇ ನಿತ್ತಲ್ಲೇ ಪ್ರಾಕ್ಟೀಸ್ ಮಾಡಿದ್ರಿ, ಅಲ್ಲೇ ಮಾಡಿದ್ರಿ. ನಿಮ್ಮ ಒಂದು ವಿಡಿಯೋ ಸಾಂಗ್ ಐತೆ ಮಾಡ್ತೀನಿ ಕೇಳಿದಾಗ ಹ್ಞೂ ನಾ ಮಾಡ್ತೀನಿ ಅಂತಂದ್ರು. ಆದ್ರೆ ಮಾಡಿದ್ರಿ ಒಂದು ಫುಲ್ ಡೇ ರೀ, ಒಂದು ಹಾಫ್ ಡೇ ರೀ, 1 ವಾರದಿಂದ ಶೂಟ್ ಆಗಿತ್ತು ಕಂಪ್ಲೀಟ್ ಮಾಡಿದ್ರು ಸರ್. ಆನಂತರ ಎಡಿಟಿಂಗ್ ಒಂದು 8-10 ದಿವಸ ತೊಗೊಂಡ್ರೆ ಆಮೇಲೆ 8-10 ದಿನ. ಅದು ಸಾಂಗ್ ಒಂದು ಸ್ವಲ್ಪ ಬಿಫೋರ್ ಲೀಕ್ ಆಗಿಬಿಡ್ತಾರೆ. ಅದು ಹೆಂಗೆ ಲೀಕ್ ಆಯ್ತು ಏನು ಆಯ್ತು ಗೊತ್ತಾಗಲ್ಲ. ವಿಡಿಯೋ ಬೇರೆ ಬೇರೆ ಸಾಂಗ್ ಅಷ್ಟೇ ಲೀಕ್ ಆಯ್ತು ರೀ. ಆಡಿಯೋ ಲೀಕ್ ಆಯ್ತು. ಇನ್ನೂ ಸ್ವಲ್ಪ ಇನ್ನೂ ಎಡಿಟಿಂಗ್ ಇನ್ನೂ ಭಾಳ ಮಾಡೋದತ್ರ ಸರ್. ಅದ್ರಾಗ ಸರ್ ಲೀಕೇಜ್ ಹತ್ತಿರಕ್ಷನ್ ನಮ್ಮ ಸಾಂಗ್ ಉಡ್ಲ ಅಂತ ನಾವು ಸ್ವಲ್ಪ ಒಂದು ಲೌಟ್ ಹಾಕಿದ್ರಿ. ಅಂದ್ರೆ ಬೇರೆ ಬೇರೆ ಚಾನಲ್ದಾಗ ವೈರಲ್ ಆಗಿ ಹಾಕ್ಬಿಡ್ತ ಮಿಲಿಯನ್ ಗಂಟೆ ಯೂಸ್ ಹೋಯ್ತಿರ. ಅದು ಯೂಟ್ಯೂಬಲ್ಲಿ ನಾವು ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆನೇ ಬೇರೆ ಬೇರೆ ಚಾನಲ್ದಾಗ 500K 1 ಮಿಲಿಯನ್ ನಿಯರ್ ಯೂಸ್ ಹೋಗಾಕತ್ತವ್ರಿ. ಅದನ್ನ ಮತ್ತಿನ್ನು ತೊಂದರೆ ಆಗತ್ತೆ ಬರ್ರಿ ಅಂತೇಳಿ ಎಡಿಟಿಂಗ್ ಇನ್ನೂ 10% ಕಂಪ್ಲೀಟ್ ಆಗಿದ್ದಿಲ್ಲ. ಬೇಸಿಕ್ ಎಡಿಟಿಂಗ್ ರೀ ಅದು. ಬೇಸಿಕ್ ಎಡಿಟಿಂಗ್ ರೀ ಅದು. ಅದು ಎಡಿಟಿಂಗ್ ಹಾಲು ಭಾಗ್ಯ ಅಂತೇಳಿ ಘಟಪ್ರಭಾದವ್ರಿಗೆ ಅವ್ರು ಎಡಿಟಿಂಗ್ ಮಾಡಿದ್ದದ. ಇನ್ನೂ ಅದು ಬೇಸಿಕ್ ಎಡಿಟಿಂಗ್ ಇನ್ನೂ ಟೈಮ್ ಕೊಟ್ಟು ನನಗೆ 1 ತಿಂಗಳು ಟೈಮ್ ಕೊಡಂದಿದ್ರು ಅವರು. ಹೆವಿ ಇನ್ನೂ ಭಾರಿ ಇನ್ನೂ ಹೆವಿ ಇದ್ರು ಅದು ಎಡಿಟಿಂಗ್. ಕ್ಲಿಪ್ಗಳು ಹಾಕಿಲ್ಲ. ಅಂದ್ರೆ ಭಾಳ ಸಾಂಗ್ ಲೀಕ್ ಐತ್ರಿ. ಮತ್ತೆ ಇಲ್ಲಿ ನಮ್ಮ ಚಾನಲ್ ರನ್ ಆಗಲ್ಲ. ನಮಗೆ ಈಗ ಒಂದು ಪಾಲಿಸಿ ಐತ್ರಿ, ರಿವ್ಯೂಸ್ ಕಂಟೆಂಟ್ ಬರುತ್ತಲ್ಲ, ಆ ಪಾಲಿಸಿ ಸಲುವಾಗಿ ಮತ್ತೆ ಎಲ್ಲ ಕಡೆ ರಿಮೂವ್ ಮಾಡಿಸಿ ಆಮೇಲೆ ನಾವು ಎಷ್ಟು ಜಲ್ದಿ ಆಗುತ್ತೆ ಅಷ್ಟು ಜಲ್ದಿ ಅಪ್ಲೋಡ್ ಮಾಡಿಬಿಟ್ಟವ್ರು. ಅರ್ಧಂಬರ್ಧ ಎಡಿಟಿಂಗ್ ಆಗಿ. ಸೊ ಈಗ ನಾವು ನೋಡ್ತಾ ಇರೋದು ಫುಲ್ ಎಡಿಟಿಂಗ್ ಆಗಿರೋದಲ್ಲ? ಅಲ್ಲ ಸರ್, ರಫ್ ಎಡಿಟ್ ಅದು. ರಫ್ ಎಡಿಟ್ ಬೇಸಿಕ್ ಸರ್. ನೆನಪಿಲ್ಲ ಸರ್. 9 ತಿಂಗಳ ನಂತರ ಆಯ್ತು ರೀ. 9 ತಿಂಗಳು ಅಂದರೆ ಬಹುಶಃ ವರ್ಷದ ಬಿಗಿನಿಂಗ್ ಅಲ್ಲಿ. ಹಾಂ ಸರ್. ಅಂದ್ರೆ ನಾವು ಹಂಗೆ ತಲೆಗಿಲ್ಲ ರೀ. ಕಬ್ಬಿನ ಸೀಸನ್ಕಿಂತ ಒಂದು 2 ತಿಂಗಳ ಮುಂಚೆ ಈ ನಮ್ದು ಇದು ಈ ಥರ ಲೆಕ್ಕ ಹಬ್ಬದ ಥರ ಲೆಕ್ಕ. ದಸರಾ ಮುಂಚೆ ಹುಟ್ಟದನು ಅಂತ. ಸೊ ರಿಲೀಸ್ ಮಾಡಿದ್ರಿ, 9 ತಿಂಗಳಾಯ್ತು. ಏನಾಯ್ತು ಆಮೇಲೆ? ಏನು ಸರ್, ಸ್ಟಾರ್ಟಿಂಗ್ ಒಂದು ದಿನಕ್ಕೆ 1 ಮಿಲಿಯನ್ ಹೋಯ್ತು ರೀ. ದಿನಕ್ಕೆ 1 ಮಿಲಿಯನ್ ಸರ್. ಡೈಲಿ 1 ಮಿಲಿಯನ್ ಸರ್. ಭಾಳ ಸರ್ ಸಾಂಗ್ ಹೆವಿ. ನಮ್ಮ ಎಕ್ಸ್ಪೆಕ್ಟೇಷನ್ ಮೀರ್ ಹೋಯ್ತು ಬಿಡ್ತೀರಿ ಅದು. ನಾವು ಅನ್ಕೊಂಡಿರಿ ಸರ್ ನಮಗೆ. ಮತ್ತು ಈಗಾದರೂ ಆಲ್ ಓವರ್ ಇಂಡಿಯಾ 34 ರ್ಯಾಂಕ್ ಐತ್ರಿ. ಟ್ರೆಂಡಿಂಗಲ್ಲಿ 34 ಇದೆ ರೀ ಇವತ್ತಿಗೂ. ಆಲ್ ಓವರ್ ಇಂಡಿಯಾದಲ್ಲಿ 34 ರ್ಯಾಂಕ್ ಅಲ್ಲಿ. 24 ಮಟ್ಟ ಹೋಯ್ತು ರೀ. 24 ಹೋಗಿ 34 ಐತ್ರಿ. ಹಾಂ, ರ್ಯಾಂಕಿಂಗಲ್ಲಿ ಇವತ್ತು ಐತ್ರಿ. ಇವತ್ತಿಗೆ ಈಗಿನ ಪ್ರೆಸೆಂಟ್ ದಿನಕ್ಕೆ 1 ಮಿಲಿಯನ್ ನೋಡಿದೆ. ಹಾಂ, ದಿನಕ್ಕೆ 1 ಮಿಲಿಯನ್ ರೀ. ಈಗ 2 ದಿನಕ್ಕೆ 1 ಮಿಲಿಯನ್ ಹೊಂಟತ್ರಿ ಈಗ ಪ್ರೆಸೆಂಟ್. ಮೊದಲು ಒಂದು 4-5-6 ತಿಂಗಳು 4 ತಿಂಗಳು ಅಂತೂ ಡೈಲಿ 1 ಮಿಲಿಯನ್ ಸರ್. ಸಿಕ್ಕಾಪಟ್ಟೆ ಐತೆ ಸರ್. ಬಟ್ ನಿಮ್ಗೆ ಅಷ್ಟು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಮಾಡೋರೆ? ಇಲ್ಲ ಸರ್, ಅಷ್ಟು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಇದಿಲ್ಲ ಸರ್. ನೀವೇನಂತ ಅನ್ಕೊಂಡಿದ್ರಿ? ಏನಿಲ್ಲ ಸರ್, ನಾವು ಮಾಡಿದ್ರು ಸರ್. ನಮಗೊಂದು 2-3 ಮಿಲಿಯನ್ ಹೊಡಿದ್ರೆ ಸಾಕಾಗಿದೆ ಸರ್ ನಮಗೆ. ಈಗ ಎಷ್ಟು ನಾವು ಮಾಡಿದ್ವಿ ಸರ್. ಅವ್ರು ಈಗ ಎಷ್ಟು ಹೊಡಿದೆ? 11 ಕೋಟಿ ಜನ ನೋಡಿದ್ಬಿಟ್ಟು ಸರ್. ಈಗ ಅದು ಭಾಳ ಹೆಮ್ಮೆ ಅನಿಸ್ತದೆ ಸರ್. ಅದನ್ನ ಸಾಂಗ್ ನೋಡಿದಾಗ ಒಂದು ಸರ್ ನಮ್ಗೆ ಅಷ್ಟು ಫೀಲ್ ಆಗಿದೆ ಸರ್.
ಭಾಳನೋ ಒಂದು ಖುಷಿ ಆಗೈತೆ ಸರ್. ನಂದು ಒಂದು ಉತ್ತರ ಕನ್ನಡದಾಗಿಂತ ಹೈಯೆಸ್ಟ್ ಸಾಂಗ್ ಐತಿ ಇಂಥದ್ದು ಇಷ್ಟು ಮಿಲಿಯನ್ ಓಡಿದ ಸಾಂಗ್ ಐತಿ ಅನ್ನೋಕೆ ನಂಗೆ ತೋರ್ಸಾಕ ಒಂದು ಇದನ್ನ ಸರ್ ಕೈ ಮಾಡಿ ತೋರ್ಸಾಕ ನೀ ಏನಪ್ಪ ಯಾವ ಕಲಾವಿದ ಅಂದ್ರೆ ಈ ಹಾಡು ತೋರ್ಸೋಕೆ ಸಾಕು ಸರ್ ನಾ ಕಲಾವಿದನು ನಂಗೆ ಹೆಮ್ಮೆ ಅನ್ಸತ್ತೆ ಸರ್. ಅದನ್ನು ತೋರ್ಸೋ ಸಾಕು ಈಗ ವಿಸಿಟಿಂಗ್ ಕಾರ್ಡ್ ಇದ್ದಂಗೆ ಸರ್ ಅದು ನನಗೆ. ಓಕೆ, ಬಟ್ ನಿಮ್ಗೆ ಡ್ಯಾನ್ಸ್ ಬರ್ತಿರ್ಲಿಲ್ಲ, ಒಳ್ಳೆ ಡ್ಯಾನ್ಸ್ ಆ್ಯಕ್ಟಿಂಗ್ ಎಲ್ಲ ಮಾಡಿದಿರಿ, ಅದ್ರಲ್ಲಿ ಹೆಂಗೆ ಕಲ್ತ್ರಿ? ಹೌದು ಸರ್, ಎಲ್ಲ ಪೂಜಾರಿ ಟಿಕೆಟ್ ಡ್ಯಾನ್ಸರ್ ರೀ, ಪೂಜಾ ಅಂತ ರೀ. ಅವ್ರಿಗೆ ಹೇಳ್ಕೊಟ್ರಿ? ನನ್ನ ತಂಗಿಗಿದ್ರೆ ಹೆಚ್ಚಿನಾಗ ಸರ್ ಭಾಳ ರೀ. ನೀವು ಶೂಟ್ ಮಾಡಿದ್ದು? ಇಲ್ಲ ಸರ್, ಅವತ್ತು ನನಗೆ ನೋಡ್ರಿ ಸರ್ 3ನೇ ಸತಿ ಕ್ಯಾನ್ಸಲ್. ಅವತ್ತು ನನಗೆ ಜ್ವರ ಸರ್, ನನಗೆ ಸಿಕ್ಕಾಪಟ್ಟೆ ಜ್ವರ ಅವತ್ತು. ಇಲ್ಲಿ ಇದ್ರಲ್ಲ ಎಡಿಟಿಂಗ್ ಮಾಡ್ತಾರಲ್ಲ ಅವರು ಪ್ಲಸ್ ಹಾಲು ಅಂತ ಹೇಳಿದ್ರಲ್ರಿ, ಇವರು ವಿಠಲ್ ಅಂತ ಹೇಳ್ರಿ, ವಿಠಲ್ ಅವರು ಮತ್ತು ಹಾಲು ಇಬ್ಬರು ಸೇರಿ ವಿಡಿಯೋ ಮಾಡಿದ್ರಿ. ಸೊ ಹೇಗಿತ್ತು ಜನಗಳ ರೆಸ್ಪಾನ್ಸ್? ಎಲ್ಲ ಒಳ್ಳೆ ರೆಸ್ಪಾನ್ಸ್ ಸರ್, ಭಾರಿ ಸರ್. ಈ ಸದ್ಯ ಆದ್ರೂ ಒಂದು ಕಾರ್ಯಕ್ರಮಕ್ಕೆ ಹೋದ್ನಾರ ಸರ್, ಫಸ್ಟ್ ಸ್ಟಾರ್ಟಿಂಗ್ ಯಾವುದೋ ಒಂದು ದೇವ್ರ ತಂದ್ರೆ ಒಂದು ಭಕ್ತಿ ಗೀತೆ ಹಾಡಕ್ಕೆ ಹಚ್ಚಾಗಿಲ್ಲ ಸರ್. ಬರೀ ಹೋದ್ನೇ ಸರ್ ನಾ ಡ್ರೈವರ್ ಸರ್, ಅಭಿಮಾನಿಗಳು ಬಾಯಾಗ ಸರ್ ಚೀರಾಟಕ್ಕೆ ಹೋಗಾಟ ಸರ್. ಕೆಟ್ಟ ಖುಷಿ ಆಕೆ ಸರ್. ನಾನು ಅವ್ರು ಕನ್ವಿನ್ಸ್ ಮಾಡಿ ಅಲ್ಲಪ್ಪ ಒಂದು ದೇವ್ರದ್ದು ಮೊದಲು ಹಾಡೋನು, ಯಾಕಂದ್ರೆ ಅವ್ರಿದ್ದಾಗ ನಾವು ಇಲ್ಲಿ ಇರ್ತೀವೋ, ಅವರೆಲ್ಲ ನಾವು ಇಲ್ಲಿಲ್ಲ, ಒಂದು ಭಕ್ತಿ ಗೀತೆ ಹಾಡಿಕಿಸಿಂದ ನೀವು ಯಾವ್ದು ಬೇಕಂದ್ರೆ ಅಪೇಕ್ಷೆ ಪಟ್ಟಂತ ಗೀತೆ ಹಾಡ್ತೀನಿ ಅಂತ ಹೇಳಿಕಿಸಿಂದ ಸ್ವಲ್ಪ ನಾನು ಅಭಿಮಾನಿಗಳು ಸರ್ ಇದನ್ನು ಮಾಡ್ತೇನೆ ರೀ. ಕರಿತಾರೆ ನಿಮ್ಮನ್ನ ಪ್ರೋಗ್ರಾಮ್ಗೆ? ಹಾಂ ಸರ್. ಈಗ ಇಷ್ಟಾಗ ಇಲ್ಲ ಸರ್, ನಾನು ಪ್ರೋಗ್ರಾಮ್ ಮಾಡ್ಕೊಡ್ತೀನಿ ಸರ್, ನಾನು ಹಾಡ್ತೀನಿ ಸರ್, ಅಲ್ಲಿ ಹೋಗಿ ಸಾಂಗ್ ಹಾಡ್ತೀನಿ. ಏನು ಆರ್ಕೆಸ್ಟ್ರಾನಾ? ಹಾಂ ಸರ್. ನಿಮ್ದು ಟೀಮ್ ಇದೆ, ಆರ್ಕೆಸ್ಟ್ರಾ ಟೀಮ್ ಇದೆಯಾ? ಹಾಂ ಸರ್, ಇದೆ ಸರ್. ಅದಕ್ಕೆ ನಿಮ್ಗೆ ಬೇಕಲ್ಲ ಇನ್ಸ್ಟ್ರೂಮೆಂಟ್ ಅದಲ್ಲ? ಏನು ಸರ್, ಟ್ರ್ಯಾಕ್ ಮೇಲೆ ಹಾಡೋದಾದ್ರೆ ಸರ್, ಟ್ರ್ಯಾಕ್ ಮೇಲೆ ಹಾಡ್ತಾರೆ ಸರ್. ಲೈವ್ ಇನ್ಸ್ಟ್ರೂಮೆಂಟ್ ಐತಿ, ಲೈವ್ ಇನ್ಸ್ಟ್ರೂಮೆಂಟ್ ಅಂದ್ರೆ ಈ ಸ್ವಲ್ಪ ಆಗ 1 ದಿವಸ 2 ದಿವಸ ಇಲ್ಲಿ ಹೇಳ್ಬೇಕು ರೀ. ಈ ಟ್ರ್ಯಾಕ್ ಮೇಲೆ ಆದ್ರೆ ಸರ್ ಯಾರು ಬೇಕಾದ್ರೂ ಇನ್ನೂ ಒಂದು 2-3 ದಿವಸ ಐತಿ ಅಂದ್ರೆ ಸ್ವಲ್ಪ ನಮಗೆ ಕುಲಾದಾರ ಬಾ ಅಂದ್ರೆ ಅವ್ರು ಬಂದು ಕಿಸಿಂದ ನಮ್ಮ ಟೀಮ್ ಜೊತೆ ನಮ್ಮ ಆದಿಶಕ್ತಿ ಉದ್ಯಮದೇವಿ ನೋಡಿ ಸರ್ ಆರ್ಕೆಸ್ಟ್ರಾ ತಂಡ. ಆದಿಶಕ್ತಿ ಉದ್ಯಮದೇವಿ ನೋಡಿ ಸರ್ ಆರ್ಕೆಸ್ಟ್ರಾ ರೀ ನನ್ನ ತಂಡದ ಸರ್. ಆದ್ರೂ ನಾನು ಸಾಂಗ್ ನಾನು ಕಡಿ ಜನಕ್ಕೆ ಗೊತ್ತು ನೋಡಿದ ಕಡಿಮೆ ರೀ, ಅದನ್ನ ನಾನು ಸಾಂಗಿಗೆ ಕ್ರೇಜ್ ಬಾಳಿದ್ರು ಸರ್. ಅವಾಗಲಿ ಫಸ್ಟ್ ಅದಾವ್ರಿ ಸರ್. ಈಗ ಇನ್ನು ಪೋಸ್ ಕೊಟ್ಟಾಳು, ಫೋನ್ ನಂಬರ್ ಕೊಟ್ಟಾಳು ಇವು ಸರ್. ಮತ್ತು ಆನಂತರ ಪಲ್ಸರ್ ಗಾಡಿ ಮಾಲಕ್ತೀರಿ ಸರ್, ಎಲ್ಲ ಸಾಂಗ್ ಸರ್. ಅವಾಗ ನನಗೆ ಹೆಸರು ಮಾಡಿಕೊಡ್ತಾರೆ ಸರ್, ಅವಾಗ ಅತಿ ಹೆಸರು ಮಾಡಿಕೊಡ್ತಾರೆ ಸರ್. ಅವಾಗ ಎಷ್ಟು ಬೇಕಾಟ್ ಮಾಡಿಕೊಡ್ತಾರೆ. ಆದ್ರೆ ಇದು ಬಂದ ಕೂಡಲೇ ಮಾತು ಸರ್ ಅದ್ರ ಡಬಲ್ ಆಯ್ತು ಸರ್. ಯಾರನ್ನ ಬಂದು ಮಾತಾಡ್ಸಿದ ಸರ್? ಅದು ಒಂದೇ ಅಂತಲ್ರಿ, ಅದಕ್ಕೆ ಬಿಫೋರು ಆಫ್ಟರ್ ರಗಡ್ ಆಗ್ತಾವ್ರಿ. ಏನು ತೆಗ್ ಬೆಳ್ಕೊಳ್ಳಿ ಅವ್ ವಿಡಿಯೋಗಳು ನಿಮ್ಗೆ ಶೇರ್ ಮಾಡ್ತೀವ್ರಿ ಆಮೇಲೆ ನೋಡ್ರಿ ಸರ್ ನೀವು. ಯಾಕಂದ್ರೆ ಅವ್ನು ಹೇಳಕ್ಕೆ ಬರೋದಿಲ್ಲ, ಎಕ್ಸ್ಪ್ಲೇನ್ ಮಾಡಕ್ಕೆ ಬರೋದಿಲ್ಲ. ಬಂದು ಮುತ್ತು ಕೊಡ್ತಾರಿ, ಅದ್ ಹೆಗಲ್ ಮೇಲೆ ಎತ್ಕೊಂಡು ಹೋಗ್ತಾರಿ. ಆ ಸಾಂಗ್ ಇವ್ರು ಕೇಳಿಲ್ಲ ಅನ್ನೋಂಗಿಲ್ಲ, ಇವ್ರು ಕೇಳಿಲ್ಲ ಅನ್ನೋಂಗಿಲ್ಲ ಸರ್. ಸಣ್ಣ ಹುಡ್ಕೊಂಡು ಬುದ್ಧಿ ಹೋಗು ಮುದುಕರ ತಕಾರಿ, ಮತ್ತು ಆನಂತರ ದೊಡ್ಡ ಆಫೀಸರ್ ಆಗಲಿ, ಮತ್ತೀಗ ಆರ್ಮಿಯಲ್ಲಿ ಆಗಲಿ ಭಾಳ ಖುಷಿ ಆಗುತ್ತೆ ಸರ್ ನೋಡಿ ಸರ್. ಅಂತಲ್ಲೆಲ್ಲ ಹಚ್ಕೊಂಡಿದ್ರಿ ಸರ್. ಮತ್ತು ಅಂದ್ರೆ ಕ್ರಿಕೆಟ್ ಚೆನ್ನೈ ಯಾವ್ದು ಮನೆ ಸರ್ ಇದ್ರಾಗ ಕೆಲಸ ಸರ್, ಅದು ಸ್ಟೇಡಿಯಂ ಸರ್. ಭಯಂಕರ ಕ್ರೇಜ್ ಜನಕ್ಕೆ ಈಗ. ಹೌದು ಸರ್. ನಾರ್ತ್ ಕರ್ನಾಟಕ ಅಂತೂ ಹೆವಿ ಸರ್. ಬೆಂಗಳೂರಿಂದ ಅಗದಿ ಮೊದಲೆಲ್ಲ ಈಗ ಜನಪದ ಅತಿ ಹೆಚ್ಚು ಕೇಳ್ತಿರೋದು ಬೆಂಗಳೂರಾಗ ಸರ್. ನಮ್ಮ ಕಡೆನೂ ಹೆವಿ ಕ್ರೇಜ್ ಐತ್ರಿ. ನಮ್ಮ ಕಡೆ ಜನಕ್ಕೆ ಇದು ನಾರ್ಮಲ್ ರೀ. ಬೆಂಗಳೂರಾಗಂತೂ ಈಗ ಪ್ರತಿಯೊಬ್ಬರಿಗೂ ಗೊತ್ತು ಸರ್ ಸಾಂಗ್. ನಾವೆಲ್ಲ ಈಗ ಒಂದು ಮಂತಿಂದ ಬೆಂಗಳೂರಿಗೆ ಹೋಗಿದ್ರಿ, ಎಲ್ಲ ಕಡೆ ನಾ ಡ್ರೈವರ್ ಸಾಂಗ್ ಕೇಳ್ಸಿದ್ದಾರೆ. ಅದೊಂದು ನಮಗೊಂದು ಹೆವಿ ಖುಷಿ ರೀ. ಎಲ್ಲಿ ಹೋದ್ರೂ ನಾ ಡ್ರೈವರ್ ಸಾಂಗ್ ಕೇಳತ್ರಿ. ಈಗ ಇಲ್ಲೇ ಈಗ ಇದೆ ನಮ್ದು ಹೈವೇ ಮೇಲೆ ಇಲ್ಲೇ ರೋಡ್ ಮೇಲೆ ಈಗ ಹೋದ್ರು ಪ್ರೆಸೆಂಟ್ ಒಂದು ಟ್ರ್ಯಾಕ್ಟರ್ನಾಗ ಕೇಳ್ತಿರ್ತೈತ್ರಿ. ನಿಮ್ಮ ರೆಕಗ್ನೈಸ್ ಮಾಡ್ತಾರೆ ಎಲ್ಲೇ ಹೋದ್ರು ಈಗ? ಹಾಂ ಸರ್, ಗುರುತಿಸ್ತಾರೆ ಇಮಿಡಿಯೇಟ್ಲಿ ಸರ್. ಮಾಸ್ ಹಾಕೊಂಡ್ರೆ ಬಿಡೋದು ಸರ್. ಇದೊಂದು ಇದನ್ನಾಗಿ ಸರ್, ಸಿಂಬಲ್ ಆಗಿ ಸರ್ ಕಲರ್. ಹಾಂ, ಕೂದಲು ಸರ್. ನಾ ಸಿಂಗಿಂಗ್ ಮಾಡ್ತಿದ್ರು, ನಮ್ಮ ಅಮ್ಮನ ಸ್ಟುಡಿಯೋ ಇದ್ರಿ, ಅಲ್ಲಿ ಇವ್ರ ಸಾಹಿತ್ಯ ಬರಕ್ ಬರ್ತಾರೆ ಫಸ್ಟ್. ನನ್ನ ತಾಯಿ ತಂದೆ ಸರ್, ಇವರು ನನ್ನ ಪಾಲಿನ ದೇವ್ರು ಸರ್. ಏನ್ ಬೈತಾನು, ಒಂದು ಮಗ ಐತಿ, ಇವ್ ಹಿಂಗ ಹಾಳಾಗಿ ಹೋಗ್ಕಂತ ತಗೋನವ್ರು. ಇಂಥ ಗುಡ್ಸಲಾಗಿದ್ದು ನೋಡ್ರಿ ನಾವು. ಓಟ ಹುಟ್ಟಿದಿಂದ ಈಗ ಹೆಂಗದ ಹಿಂಗದ ನೋಡ್ರಿ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ನಿಮ್ಮ ಹಳೆ ಮನೆ ಇಲ್ಲಿದೆ ಸರ್? ಹಳೆ ಮನೆ ಇಲ್ಲಿದ್ರೆ ನೀವು? ಹಾಂ ಸರ್, ಇಲ್ಲಿದೆ ಸರ್. ಓ, ಫುಲ್ ಇದು ಬಿದ್ದೋಗಿದೆ ಆಲ್ರೆಡಿ? ಹಾಂ, ಎಲ್ಲ ಬುದ್ಧ ಸರ್. ಹುಲ್ಲಿನ ಮನೆ? ಹಾಂ ಸರ್. ಓಕೆ, ಮನೆ ಸರ್. ನೀವು ಹುಟ್ಟಿದೆ ಇಲ್ಲಿ? ಹಾಂ ಸರ್. ಕೋಣ? ಹಾಂ ನೋಡಿ ಸರ್, ಬರ್ರಿ ಬನ್ನಿ ಸರ್. ಸ್ವಲ್ಪ ಜಾತ್ರೆ ಇದೆ ಸರ್. ಇಲ್ಲಿ ಯಾರು ಇರಂಗಿಲ್ಲ ಸರ್. ಓಕೆ, ಇಲ್ಲೇ ಇರ್ತಿದ್ದು? ಹಾಂ ಸರ್. ರೂಮ್ ಅಂತ ಇಲ್ಲ ಈ ಮನೆಗೆ? ಇಲ್ಲ ಸರ್, ಎಲ್ಲ ಓಪನ್ ಸರ್. ಹಾಲು, ಬೆಡ್ರೂಮ್ ಏನಿಲ್ಲ ಅಂತ ಏನಿಲ್ಲ, ಸಪ್ರೇಟ್ ಇಲ್ಲ? ಇದು ಅಡಿಗೆ ರೂಮ್ ರೀ, ಇದೊಂದು ಇದನ್ರಿ. ಓಕೆ. ಹೆಂಗಿದ್ರಿ ಮನೆ? ನಿಮ್ಮ ಮಳೆ ಬಂದರೆ? ಮಳೆ ಬಂದು ಸರ್ ಎಲ್ಲ ನೀರು ಇರ್ತದೆ ಸರ್ ಇಲ್ಲಿ. ಎಲ್ಲ ಜೌಗ್ ಇರ್ತದೆ ಸರ್. ಮಳೆ ಬಂದ್ರೆ ನೀರಿಲ್ಲ. ಹೊಲ ನೀರು ರೀ, ಜೌಗ್ರಿ ಎಲ್ಲ ಬರೋದೊಳಗೆ? ಹಾಂ ಸರ್, ಎಲ್ಲ ನೀರು ಗೊಜ್ಜದ್ರಿ ಮುಕ್ಕೋದ್ರಿ ಸರ್. ಹಂಗೆ ಪರಿಸ್ಥಿತಿ ಹಂಗಿರ್ತೈತ? ಆ ಟ್ರಂಕ್ ನಿಮ್ದ? ಹಾಂ ಸರ್. ಏನೋ ಇದೆ ಮಾಡು ಅಂತ ಬರ್ದಿದ್ರೆ ಏನದು? ನಾನು ಹಂಗೆ ಸರ್, ಎದ್ರ ಮೇಲೆ ಬರೀದು ಭಾಳ ಹವ್ಯಾಸ ಸರ್. ಹಾಂ, ಏನಿದೆ ಇದರಲ್ಲಿ? ನಿಮ್ಮ ಬಟ್ಟೆದಲ್ಲಿ ಇಟ್ಕೋತಾ ಇರಿ ಮುಂಚೆ? ಆಚೆ ಇಲ್ಲೇ ಇಟ್ಕೋತೀವಿ ಸರ್. ಹಾಂ, ಬಟ್ಟೆ ಅವನ್ ಬಿಟ್ಟಿದ್ದಾರೆ ಸರ್. ಹಾಂ, ನನ್ನ ತಾಯಿ
ತಂದೆ ಬಟ್ಟೆ ಸರ್. ಓಕೆ, ಬಟ್ಟೆಗಳ ಬಗ್ಗೆ ನಿಮ್ಗೆ ತುಂಬ ಪ್ರೀತಿ. ಹಾಂ ಸರ್. ಹೌದು ಸರ್. ಅವಾಗೆಲ್ಲ ಬಟ್ಟೆ ತೊಗೊಳ್ಳೋದು ಭಾಳ ಕಷ್ಟ ಇರ್ತಿತ್ತು. ಭಾಳ ಸರ್. ಕಷ್ಟ ಅಂದ್ರೆ ಸರ್ ಒಂದು ಬಟ್ಟೆ ಜೋಳ ಒಂದು ತಗೋದಂದ್ರೆ ಒಂದು ಅವನು ಹೇಳಿ ಹೋಗಿದ್ರಿ ಇಸ್ತ್ರಿ ಮಾಡ್ಕೋದು ಹಾಕೋದ್ರಿ. ಹೊಸ ಗೊತ್ತಿರಲಿಲ್ಲ. ಇದು ಇರ್ತಿದ್ವಿ ಸರ್. ಬಟ್ಟೆಗೇನು ಕಡಿಮೆ ಮಾಡ್ತಿರ್ಕಿಲ್ಲ ಸರ್. ಏನೇ ಸಾಲ ಮಾಡ್ಯಾರ ತೊಗೊಂಡು ಹಾಕೋತೀನಿ ಸರ್. ನಿಮ್ಮ ಅಪ್ಪ ಮೇಲೆ? ಹಾಂ, ಅಮ್ಮ ಇಲ್ಲಿದ್ದಾರೆ ಸರ್. ಬರೀ ಅಲ್ಲ ಹೋಗೋಣ. ಅವ ಬಾ, ನಮಸ್ತೆ. ನಮ್ಮ ತಾಯಿ ಸರ್ ಇವ್ರ ಈ ಕಡೆ ಬಾ. ನನ್ನ ತಾಯಿ ತಂದೆ ಸರ್ ಇವ್ರ. ನನ್ನ ಪಾಲಿನ ದೇವ್ರು ಸರ್. ಮೊದಲನೇ ದೇವ್ರವ್ರು ಸರ್. ಆಂತರ ನಂಬಿದ್ದೇವ್ರಲ್ಲ, ಎರಡನೇ ದೇವ್ರು ಸರ್ ನನಗೆ. ಬಾ ಸರ್, ಭಾಳ ಕಷ್ಟ ಅನ್ಕೊಳ್ತಾರೆ ಸರ್ ನನ್ನ ಸಲುವಾಗಿ. ಕಷ್ಟ ಅಂದ್ರೆ ಸರ್ ಕಣ್ಣೀರು ತೆಪ್ಪಿಲ್ಲ ಸರ್ ಅವರು. ನನ್ನ ತಂಗಿದ್ರು ಸರ್, ನಾವು ಒಬ್ಬ ಮಗ ಸರ್. ಇಲ್ಲಿ ನಿಮ್ಮ ತಂಗಿರೀಗ? ಅಲ್ಲ ಸರ್, ಇಬ್ಬರು ಮಾಡಿಕೊಟ್ರು ಸರ್. ಮದುವೆ ಆಗಿದೆ? ಹಾಂ ಸರ್. ಎಲ್ಲಿಗೆ? ಅವ್ರು ಮಹಾರಾಷ್ಟ್ರದಾರ ಸರ್. ಅವ್ರು ಇಲ್ಲಿದ್ದಾರೆ ಸರ್. ಅಂತಿಲ್ಲಿ ಹೊಲ್ದಾಗ ಮನೆಗೆ ಮಾಡಿಕೊಡ್ತಾನೆ ಸರ್. ನಿಮ್ಮ ಮದುವೆ ಹಾಗೆ ಸರ್. ಅಮ್ಮ, ನಿಮ್ಮ ಮಗ ತುಂಬ ಪ್ರಖ್ಯಾತರು, ಫೇಮಸ್ ಅವರು. ಹ್ಞೂ ರೀ. ಹೇಗಿದ್ರೆ ಹೇಳಿ, ಸಣ್ಣ ಹುಡುಗದಾಗ ಹೇಳಿ. ಆಗ ಭಾಳ ಇದ್ರಿ ಹೇಳ್ರಿ ಹುಂಬು. ಈಗ ಚಲೋ ಆಗ್ಯಾನ್ರಿ. ಹಾಂ. ಆಗ ನಾವು ಕಷ್ಟ ತೊಗೊಂಡು ಅವು ಕಷ್ಟ ತೊಗೊಂಡು. ಈಗ ನಿಮ್ಮ ಪುಣ್ಯದಿಂದ ಎಲ್ಲ ಚಲೋ ಆಗಿದ್ರಿ. ಎಲ್ಲ ದೇವ್ರು ನೋಡ್ಕೊಂಡು, ಭಾಳ ದೇವ್ರು ನೋಡ್ಕೊಂಡ್ರಿ. ಕಾಲ ಚಪ್ಪಲ್ ಇಲ್ದ ಮಕ್ಳು ಆಗ್ಬೇಕಾದ್ರೆ ನೋಡ್ಕೊಂಡು ಇವ್ನು ಹಡ್ದನ್ರಿ. ಏನು ಮಾಡ್ತೀರಿ, 2 ಹೆಣ್ಣ ಇವ ಮೊದ್ಲು ಹುಟ್ಟಿದ್ರಿ. ಇವ್ನ ಮ್ಯಾಗ ಮತ್ತೊಬ್ಬಕ್ಕೆ ಹೆಣ್ಮಗಳು 5 ವರ್ಷ ಹುಟ್ಟ್ಯಾಡ್ರಿ. ಒಬ್ಬಕ್ಕೆ ಇವ್ನ ಮ್ಯಾಗ ಆಕೆ ಮ್ಯಾಗ ವರ್ಷದಾಗ ಒಬ್ಬಕ್ಕೆ ಹುಟ್ಟ್ಯಾಡ್ರಿ. 2 ಹೆಣ್ಣ ಇವ ಒಬ್ಬ ಗಂಡು ಮಗ. 3 ಮಕ್ಕಳು. 3 ಮಕ್ಕಳು. ಹೆಂಗೆ ಓದಿಸಿದ್ರಿ, ಹೆಂಗೆ ಬೆಳೆಸಿದ್ರಿ ಕಷ್ಟದಲ್ಲಿ? ಆ ಕಷ್ಟ ಭಾಳ ಇರ್ತಳ್ರಿ. ಕಸ ತೆಗಿತಕ್ಕ ಹೊಟ್ಟೆ ತುಂಬೋದಾಗ್ತೈತ್ರಿ. ಈಗ ಏನಿಲ್ಲ, ಈಗ ಆನಂದದೇನು ರೀ. ಮಂದಿಯಲ್ಲಿ ಹೊಲಕ್ಕೆ ಕಸಕ್ಕೆ ಹೋಗ್ಬೇಕ್ರಿ. ಹೊಲ ಇಟ್ಕೊಂಡು ಹೊಲ್ದಾಗ ಕಸಕ್ಕೆ ಹೋಗು ಎಲ್ಲ ಮಾಡ್ತೀವ್ರಿ. ಈಗ ಎಲ್ಲಿ ಹೋಗೋದಿಲ್ಲ ರೀ, ಮನ್ಯಾಗ ಇರ್ತೀವ್ರಿ. ಆಗ ದುಡಿತಕ್ಕ ಹೊಟ್ಟೆ ತುಂಬಲಾಗ್ತೈತ್ರಿ ನಮಗೆ. ಮಕ್ಕಳ ಜಾಯ್ಕೆ ಮಾಡ್ಬೇಕು. ಇವರು ಕೆನಾಲ್ಗೆ ಹೋಗ್ಕಿರಿ ನಮ್ಮ ಗನಸ್ರು. ಏನಕ್ಕೆ? ಕೆನಾಲ್ ತೆಗೆದಕ್ಕೆ ಹೋಗ್ಕಿರಿ. ಕೆನಾಲ್ ಕೆಲಸಕ್ಕೆ? ಹಾಂ, ಕೆನಾಲ್. ಈಗ ಹರಿ ತೆಗದಾರಲ್ಲ, ಈಗ ಹರಿ ತೆಗದಾರಲ್ಲ ಅಂತ ಒಬ್ರು ಕೈಯಾಗ ಹೋಗೋದ್ರಿ ದುಡ್ಯಾಕ. ಅವ್ರ ಪಗಾರ ಕೊಟ್ಟಾಗ ತರೋದ್ರಿ ಕೂಲಿಗೆ. ಕೂಲಿ. ನೀವು ಬೇರೆ ಹೊಲಕ್ಕೆ ಕೆಲ್ಸಕ್ಕೆ ಹೋಗೋದು? ಹಾಂ, ಈಗ ಹೊಲಕ್ಕೆ ಏನು ಆದ್ರೆ ಹೋಗೋದಕ್ಕೆ ಒಬ್ಬರೇ ಮಾಡ್ತಾರೆ ಇವ್ರು. ಈಗ ಮನ್ಯಾನ ಮಾಡ್ಕೋತೀವ್ರಿ. ಬಟ್ ನಿಮ್ಮ ಹುಡುಗ ಜಾಸ್ತಿ ಓದಲಿಲ್ಲ? ಸಾಲಿ ಕಲಿಯಲಿಕ್ಕೆ ಹೇಳ್ತಾರೆ ಜಾಸ್ತಿ. ಸಾಲಿ ಇಲ್ರಿ, ಭಾಳ ಕಲ್ತಿಲ್ರಿ. ಯಾಕೆ ಓದಿಸ್ಲಿಲ್ವಾ? ಒಟ್ಟು ಡೊಯ್ನ್ ಹಾಡು ಹಾಡ್ಕೋತ ಹೋದ್ರಿ. ಆಗ ಸಣ್ಣಾಗಿದ್ದಾಗ್ರಿ ಡೊಯ್ನ್ ಹಾಡು ಹಾಡ್ತಿದ್ರಿ. ಹಾಂ, ಅವಾಗ ಡೊಯ್ನ್ ಹಾಡ ಬ್ಯಾಡ ಅಂದ್ರೆ ಬಿ ಕೇಳಾಗ್ತಿದ್ರಿ. ಬೈಲಿಲ್ವಾ ನೀವು? ಏನು ಬೈತೀರಿ ಮತ್ತು ಅಂಥ ಇದೇನ ಕಲಿಯಾಕದ ಅಂತೇಳಿ ವಾತೆ ಹಾಕತ್ ಗಪ್ ಇರ್ತದ್ರಿ. ಮತ್ತು ಅದು ಕಲ್ಕೋತ ಮತ್ತು ಈ ಇದ್ಯಾಗ ಕಲ್ತ ಮತ್ತು ಬೆಳೆದು ಹೋದ್ರಲ್ಲ. ಈಗ ಮತ್ತು ನಾವ್ಯಾಂಗೆ ಸುಮಾರು ನೋಡ್ರಿ. ಆ ಕಷ್ಟ ಆಯ್ತು, ಈಗ ದುಃಖ ಆಯ್ತು. ಆಗ ದುಃಖವಾಗಿದ್ದ, ಈಗ ಚಲೋ ಆಗೈತ್ರಲ್ಲ. ಮತ್ತು ಆಗ ನಾವು ಬಂದು ಮಾಡಿಸಿದ್ರೆ ದಗದಕ್ಕೆ ಹೋಗಾಕ ಕೆನಾಲ್ಗೆ ಹೋಗಕ್ಕೆ ಬರ್ದಿಲ್ಲ ರೀ. ಅವಾಗ ದಗದ ಮಾಡಕ್ಕೆ ಇಟ್ಟು ಹೊಲ 2 ಎಕರೆ ಐತ್ರಿ ನಮ್ದು. ಭೂಮ್ಯಾಗ 1 ದಿವಸ ಸನಿಕೆ ತೊಗೊಂಡು ನೀರು ಹಾಸಿಲ್ರಿ. ಹಾಂ, ಆಗ ಭಾಳ ವಾಂತ ಮಾಡ್ಕೊತ ಹೋಗ್ತಿದ್ರಿ. ಇರುವಾತ ಯಾಕೆ ಮಂದಿ ಐತಿರಿ. ಇವೇನು ಬೇಯ್ತಾನೆ ಹೋಗತ್ತಿರಿ ನನಗೆ ಮಂದಿ. ಹಾಂ, ಇವೇನು ಬೇಯ್ತಾನು, ಹಿಂಗೆ ಮಂಗನ ಬೆಳೆಸ್ತಾಳು, ದುಡಿಯಾಕೆ ಹೋಗಿ ಅಷ್ಟೆಲ್ಲ ಕಷ್ಟ ಆಗ್ತಿರಿ ನನಗೆ ಭಾಳ ಮಂದಿ ಮಾತಾಡ್ಯಾರ ಹೇಳ್ರಿ ಸರ್. ಮುಂದೆ ಏನು ಆಕೈತಿ ಆಗಲೇ ಅನ್ನೋಕೆನ ಒಂದು ಪೆಟ್ಟ ಬೆಳೆದಿಲ್ಲ ರೀ. ನಾನು ಬೆಳೆದಿಲ್ಲ. ತಾನೇ ಬೆಳ್ಕೋತ ಹಾಗೆ ಬಿಟ್ರಿ. ತಾನೇ ಚಲೋ ಆದ್ರಿ. ಜನ ತುಂಬ. ಹಾಂ, ಏನು ಬೈತಾನು, ಒಂದು ಮಗ ಐತಿ, ನೀವು ಹಿಂಗೆ ಹಾಳಾಗಿ ಹೋಗ್ಕಂತ ತಗೋ ಅನ್ನೋರು. ಇಂಥ ಗುಡ್ಸಲಾಗಿದ್ದು ನೋಡ್ರಿ ನಾವು. ಇದು ಫಸ್ಟ್ ಸರ್. ಇದಕ್ಕಿಂತ ಮೊದಲು ಸರ್ ಮತ್ತೆ ಹಿಂಗೆ ತಟ್ಟಿ ಕಟ್ಟಿದ್ರಿ. ಹಿಂಗೆ ತಟ್ಟಿತ್ರ ಹಂಗೆ. ಹಾಂ, ಇಬ್ಬರು ಗಂಡ ಐತಿ ಸಂಘ ತೆಗೆದ್ರಿ. ಸಂಘ ಬರ್ತಾವ್ರಲ್ಲ ರೊಕ್ಕ ತೆಗಿವ. ಅದ್ರ 30,000 ರೂಪಾಯಿ ತೆಗೆದ್ರಿ ಸರ್. 30,000 ರೂಪಾಯಿ ತೆಗೆದ ಇದು ಪತ್ರಿ ಬಡ್ಸ್ಕೊಂಡ್ರಿ. ಮುಂದೆ ಇದು ತಟ್ಟಿ ಕಟ್ಟಿದ್ರು ಹಿಂಗೆ. ಇದ್ರಾಗ ಏನು ಹೆಗ್ಗನು ಹಾವು ಎಲ್ಲ ಬರೋಕರೆ ಹಂಗೆ ಬಾಳೆ ಮಾಡಿದ್ರು ರೀ. ಎಲ್ಲ ನೀರು ನಿಲ್ತದೆ ಸರ್ ಒಳಗೆ. ಒಳಗೆ ನೀರು ತುಂಬಿ ಹೋಗಿತೀನಿ ರೀ. ಅಷ್ಟು ಕಷ್ಟ ಆಗೈತೆ ರೀ ನಮಗೆ. ಈಗ ಏನ ದೇವ್ರು ಕೊಟ್ಟು ಮಾಡ್ತಾರೆ ನಿಮ್ಮ ಪುಣ್ಯದಿಂದ ರೀ. ನನಗೆ ಈಗೇನು ಚಿಂತಿಲ್ಲ ರೀ. ಈಗ ನಿಮ್ಗೆ ನೋಡ್ಕೋತಾರೆ. ನಮಗೇನು ಸರ್ಕೊಂಡು ಅಂದ್ರಿ. ನಾವು ಎಲ್ಲಿ ಹೋಗುವಂಗಿಲ್ಲ. ಹೆಂಗೆ ಹೋದ್ರೆ ನಡೀತೈತ್ರಿ. ಕರೆ ನಾವು ಒಂದು 5 ನಿಮಿಷ ಎಲ್ಲಿ ಹೋಗುವಂಗಿಲ್ಲ. ತವ್ರ ಮನೆಗೆ ಒಟ್ಟು ಹೋಗಿಲ್ಲ ನೋಡ್ರಿ. ನಾ ಯಾವ್ದು ನಿಮ್ಮ ತವ್ರ ಮನೆ? ಬೆಳಕಾರ್ರಿ. ಅಲ್ಲಿ ಹೋದ್ರೆ ಸಿಟ್ಟು ಮೇಲೆ ಎಲ್ಲಾರ ಏನಾರು ನ್ಯಾಯ ಮೇಲೆ ಹೋದ್ರೆ ಆಗ ಬರ್ತೈತ್ರಿ ಕಾರ್ ಗಾಡಿಗಂತ. ಎಲ್ಲಿ ಇರೋಂಗಿಲ್ಲ ರೀ. ನಾ 15 ಮನ್ಯಾಗ ಇರೋಂಗಿಲ್ಲ. ಎಲ್ಲಿ ಇಲ್ಲ, ಇಲ್ಲೇ ಮನ್ಯಾಗ ಮಗನ ಮುಂದೆ ಇರಬೇಕು. ಮಗನ ಮುಂದೆ ಒಳ್ಳೆ ಮಗ. ಒಳ್ಳೆ ಅದಾನ್ರಿ. ನಮಗೆ ಮಾತ್ರ ಈಗ ಚಲೋ ಆಗ್ಯಾನ ನೋಡ್ರಿ. ಆಗ ಭಾಳ ಕಾಡಿ ಅಂತ್ರಿ ನಮ್ಮನ್ನು. ಖರೆ ನಾವು ಕಾಡ್ರಿ ಒಂದು ಪೆಟ್ಟ ಬಡ್ದಿಲ್ಲ ರೀ. ನನ್ನ ಮಗನು ಒಂದು ಪೆಟ್ಟ ಬಡ್ದಿಲ್ಲ ರೀ. ಕಾಡಲ್ಲ ಕನಾರ. ಕಬ್ಬು ಕಡಿಯಕ್ಕೆ ಹೋದ್ರೆ ಅಲ್ಲಿ ಕಬ್ಬ ಕಡಿಯೋದಿಲ್ಲ ರೀ. ಮನೆಗೆ ಬರೋವು ಅವತ್ತು ಹೋಗಿ ರೊಕ್ಕ ತುಂಬಿ ಬರೋದ್ರಿ. ಹಿಂಗೆ ಮಾಡಿ ಏನಿಲ್ಲ ನೋಡ್ರಿ. ನಾವು ಚಲೋ ಇದೀವಿ ರೀ.
ಆಗ ನಾನು ಹಾಕ್ಯಾನ ನಮ್ಗೆ ಅಂಥದ್ದು ಐತ್ರಿ ಆಗ ಕಂಟಕ್ಕ. ಈಗ ಇಡೀ ಕನ್ನಡಕ್ಕೆ ಗೊತ್ತವರು. ಹಾಂ ನಿಮ್ಮದ ರೀ ಪುಣ್ಯ, ನಿಮ್ಮದ ಪುಣ್ಯ ರೀ. ನನ್ನ ಮಗ್ಗ ನಿಮ್ಮದ ಎಲ್ಲಾರ್ದು ಪುಣ್ಯ. ನೀವೇನು ಬೈತಾ ನೀವೇನು ಹೊಕ್ಕಾವತ್ತಿದ್ರು ರೀ ನಾವು ಗಂಡ ಹಿಂತಿ ವಾದ ಅನ್ನೋರು ನನ್ನ ಗಂಡ ಹೊಕ್ಕನ್ಗ ಬರ್ತಾನ್ಗಪ್ಕೊಂಡು ನೀ ಏನು ಅನ್ನಕ್ಕೆ ಹೋಗ್ಬೇಡತ್ ನನ್ನ ಗಂಡಗ ಅನ್ಬೋದು ನಾ ಮಗನ ಪರ ಮಾತಾಡ್ತೀರಿ. ಹಾಂ ಮತ್ತು ಅವು ಒಂದು ಪೆಟ್ಟ ಬಡ್ದಿಲ್ಲ ನಮ್ಮ ಹೊರ ಹೆಂಗೆ ಮಾಡ್ತಾನೆ ಮಾಡ್ಕೋತ ಇರ್ಲೈತೆ ಹಂಗೆ ಅವ್ನು ಸಲಿಗೆನ ಕೊಟ್ಕೋತ ಹೋತ್ರಿ ನಾವು ಹಂಗೆ. ಮತ್ತು ಈಗ ಮುಂದೆ ಬರ್ಬರ್ತು ಚಲೋ ಅದ ಈಗ ಅದ್ರ ಬೀಳ್ಕೋತಿರ್ತೇವ್ರಿ ಮತ್ತೆ ಅಳ್ ಚಂದ ಗಪ್ಪ ಹೊಕ್ಕಾನ. ಈಗಲೂ ಬೈತೀರಾ? ಈಗೇನು ಬೈತೀರಿ, ಈಗೇನು ಬೇಯಂಗಾಗಿಲ್ಲ, ಈಗೆಲ್ಲ ಆರಾಮದಿವಲ್ರಿ. ಈಗ ನಿಮ್ಮ ಮಗ ಹಾಂ ರೀ ನಾ ಡ್ರೈವರ್ ಹಾಡು ಮಾಡಿದಾರಲ್ಲ, ಹಾಂ ಕೇಳಿರೇನ್ರಿ ನೀವು? ಕೇಳಿರ್ಲೆ ನಮ್ಗೆ ಆಡ ಡ್ರೈವರ್ ಕೇಳಿದ್ರ ಬರ್ಬೇಕ್ರಲ್ಲ ನಮ್ಗೆ ಆಡಕ್ಕೆ ಬರ್ಬೇಕ್ರಲ್ಲ. ಅವ್ನ ಮಕ್ಳು ಆಡ್ತಾರೆ ನಮಗೆ ಎಲ್ಲಿ ಬರ್ಬೇಕ್ರ ಅಂತಾವು ಇಟ್ಟಿಟ್ಟವ ಆತಾವ್ರಿ ಅವು ಡ್ರೈವರ್ ಅಂದ್ಗಲ್ಲಿ ರೀ. ಚೆನ್ನಾಗಿದೆ ಹಾಡೋದು. ಹಾಂ ಚೆನ್ನಾಗೈತೆ. ಏನು ಇಷ್ಟ ಆಯ್ತು ಹಾಡಲ್ಲಿ? ಹಾಂ ಆ ಹಾಡಲ್ಲಿ ಏನು ಇಷ್ಟ ಆಯ್ತು? ಏನು ಇರ್ತಾರೆ ನನಗೆ ಏನು ಗೊತ್ತಾಗುತ್ತೆ ರೀ. ಹಾಡಿದೆಲ್ಲಿ ಹೂನು ಅನ್ನೋದ್ರಿ ನಾವು ಕಲ್ತಿದ್ದೇವೆ ಹೋಗ್ಬಿಟ್ಟಿವ್ರಿ. ಆಕ್ಟಿಂಗ್ ಎಲ್ಲ ಮಾಡಿದಿರಲ್ಲ, ನೋಡಿದಿರಾ? ನೋಡಿರಲ್ಲ ಇಡುವೆ ನೋಡಿ ಹೌದು ಅಂದೇವ್ರಿ. ಅಟ್ಟ ಅವು ಎಷ್ಟು ಚಲೋ ಮಾಡಿದಾನ ಅಂದೇವ್ರಿ. ಮತ್ತು ಅದ್ರದ್ದೆಲ್ಲ ನಮ್ಗೆ ಅವ್ನ ಅನುಭವ ಗೊತ್ತಾಗ್ಬೇಕ್ರಲ್ಲೇ. ನಿಮ್ಮ ಸಂಬಂಧಿಕರೆಲ್ಲ ನೋಡಿದಾರಾ? ಎಲ್ಲ ನೋಡ್ಯಾರಲ್ಲೇ. ನಿಮ್ಮ ತೋರ್ ಮನೆಯವ್ರು ನೋಡಿದಾರ ಹಾಡು? ನೋಡ್ಯಾರಲ್ಲೇ. ಏನಂತಾರೆ? ಭಾರಿ ಅತ್ತಾರಲ್ಲೇ ಹಾಡ. ಎಲ್ಲರೂ ಒಟ್ಟು ಸುಮಾರು ಅಂದಿಲ್ರಿ ಅದಕ್ಕೆ. ಎಲ್ಲ ಜಕ್ಕ ಮಂದಿಗೆಲ್ಲ ಅದು ಒಂದು ಹಾಡ ಭಾಳ ಇಷ್ಟ ಆಗೈತ್ರಿ. ಎಷ್ಟು ಹಿಡಿ ಮುನುಗೋ ಇಲ್ಲಿ ನೋಡ್ರಿ ಬರೀ ಅದ ಹಾಡ. ಭಾಳ ನಮ್ಮ ತಂದೆ ಪೂರ್ವಜನ ಪುಣ್ಯನ ಪಡೆದುಕೊಂಡಿದ್ದ. ನನ್ನ ಬಗ್ಗೆ ಏನು ಕೇಳೋದಿಲ್ಲ ಸರ್, ನನಗೆ ಏನು ಅನ್ನೋದಿಲ್ಲ ಸರ್. ನಾ ಏನು ಮಾಡ್ತೀನಿ ಅದನ್ನ ಕರೆ ಸರ್. ಏನು ಅನ್ನೋದು ಸರ್, ಇಂಥದ್ದು ಏನು ತಪ್ಪು ಯಾಕೆ ಮಾಡಿದೆ, ಸರಿ ಯಾಕೆ ಮಾಡಿದೆ ಅಂಥದ್ದು ಏನು ವಿಷಯ ಅದ್ರ ಬಗ್ಗೆ ಏನು ಕೇಳೋದಿಲ್ಲ ಸರ್. ನೀವ ಕೆಣಕಿಯಾಗಿ ಮಾತಾಡೋದು ಸರ್ ಅವನು. ನಾವಂತ ಏನು ಮಾಡೋದು ಸರ್. ಏನು ನಿಮ್ಮ ಹೆಸರು? ಪರಸಪ್ಪ ರೀ. ಪರಸಪ್ಪ ಅವರು. ಹೇಳಿ, ಹೆಂಗಿದ್ರು ನಿಮ್ಮ ಮಗ ಚಿಕ್ಕವರಿದ್ದಾಗ? ಓಟ ಹುಟ್ಟಿದಾಗಿಂದ ಈಗ ಹೆಂಗದ ಹಿಂಗದ ಅನ್ಬಿಟ್ಟು. ಹೆಂಗಿದ್ರಾ? ಓಟ್ ಶಾಲೆಗಾರರು ಹಾಡೋದು ಶಾಲೆಗೆ ಹೋಗಾಡದೆ? ಒಂದು 20-30 ಗಲಾಸ್ ತಂದ ಒಂದು 11 ತಕ ಬಾತ್ ನೋಡಿ ಸರಿಯಾಗಿದೆ. ನೀವು ಬೈತಾ ಇಲ್ವಾ ಇದೆಲ್ಲ ಬಿಟ್ಬಿಟ್ಟು ಓದಕ್ಕೆ ಹೋಗು ಅಂತ? ಏನು ಯಾಕೆ ಬೈಲಿಲ್ಲ? ಅಮ್ಮ ತಮ್ಮ ಕಡಿಯೋಂಗೆ ಕೈಲಾತಂದು ಯಾಕೆ ಬೇಕು? ಇಲ್ಲಿ ಕೆಲಸ ಮಾಡ್ತಾ ಇರುವಂತ ಕೆಲಸ ಮಾಡ್ತಾ ಇರುವಂತ ಹೊಲದಾಗ ಒಂದು ಸನಿಕೆ ಇರೋದು ಕೊಡ್ತಾರೆ. ಈಗ ಹಾಡತ್ಲೆ ನಾ ಡ್ರೈವರ್ ಹಾಡು, ನಾಂಗೆ ನಾ ಡ್ರೈವರ್ ಹಾಡತ್ಲೆ ಒಂದೊಂದು ಹಾಡಿದೆ ಅದನ್ನ ಕೇಳಿದ್ಲಿ ಕೇಳಿದ್ರಿ? ಏನ್ ಅನಿಸ್ತು? ನಮ್ಗೆ ಹಾಡಕ್ ಬರ್ತಲ್ರಿ. ನಿಂಗೆ ಏನ್ ಅನಿಸ್ತು ಕೇಳತ್ತಾರ ಅವ್ರ? ಆ ಹಾಡ್ ಬಗ್ಗೆ ಏನ್ ಅನ್ಸ ಅದು ಕೇಳತ್ತಾರ, ಚಲೋ ಐತಿ ಕೇಳತ್ತಾರ. ಹಾಡು ಚಲೋ ಐತಿಲ್ಲ ರೀ, ಚಲೋ ಆಗ್ಯಾರ. ಮತ್ತೆಲ್ಲ ನಾರು ತುಂಬ ಜಾಹೀರಾತು ಮತ್ತೆ ಸುಮಾರು ಆಡಿದ್ದಾನಲ್ಲ. ಅಪ್ಪ ಅಮ್ಮನ ಬಗ್ಗೆ ನೀವು ಹಾಡು ಮಾಡಿಲ್ಲ? ಮಾಡಿರಿ ಸರ್ ಒಂದು ಮಾಡಿದ್ರಿ. ನೆಕ್ಸ್ಟ್ 11 ಸುಡೋದ್ರಿ ಮತ್ತೊಂದು ಬರ್ದ್ರಿ ಬರ್ತದೆ. ಹಾಂ ಈಗ ರಿಲೀಸ್ ಆಗಿರುವ ಇನ್ನೂ ಸರ್ ಈ ಸಾಹಿತ್ಯ ರಿಲೀಸ್ ಹಾಂ ಒಂದು ಪೈಲ ರಿಲೀಸ್ ಮಾಡಿದ್ರು ಸರಿ. ಒಂದು ತಾಯಿ ಹೊರತ ಇಲ್ಲ ಯಾವ ದೇವರ, ಸುಳ್ಳ ತಿರಗ ಬ್ಯಾಡ ಗುಡಿ ಗೋಪುರ, ಹೊತ್ತ ತಿರುಗಾಳ 9 ತಿಂಗಳ ಇಲ್ಲದ ಬ್ಯಾಸರ, ತಾಯಿ ಋಣ ತಿರ್ಸಾಕಾಗಲ್ಲ ಹೊಳೆ ಹುಟ್ಟಿ ಬಂದರ, ಅವ್ವ ಎನ್ನುವ ಪದ ಐತಿ ಪವಿತ್ರ. ಇನ್ನು ಮತ್ತೊಂದು ನೆಕ್ಸ್ಟ್ ಸಾಂಗ್ ರೆಡಿ ಮಾಡಿದ್ರು ಸರ್ ನಮ್ಮ ತಾಯಿ ಬಗ್ಗೆ. ಅದ್ರಾಗೆಲ್ಲ ನನ್ನ ತಾಯಿ ಬಗ್ಗೆ ನಮ್ಮ ಅಪ್ಪನ ಬಗ್ಗೆ ಎಲ್ಲ ಹಾಕಿ ಮಾಡ್ಬೇಕು ಅನ್ನೋದು ಭಾಳ ಆಸೆ ಸರ್. ಅದನ್ನ ಒಂದು ಸ್ವಲ್ಪ ಭಾರ ಇರಿಸ್ಕೊಂಡು ನಂಗೆ ಮಾಡ್ಬೇಕು ಸರ್ ಅಷ್ಟೇ. ಇದೇನು ಹೇರ್ ಸ್ಟೈಲ್ ಹಿಂಗಿದೆಯಲ್ಲ? ಸರ್ ಸಿಂಬಾಲ್ ಎಲ್ಲ ಮಾಡಿದೋಳು ಸರ್, ಅದು ಜನಪದ ಲೋಕದಾಗ ಒಂದು ಸ್ಪೆಷಲ್ ಅಂತ ಏನಿಲ್ಲ ಸರ್. ಹಂಗೆ ನಾ ಫಸ್ಟ್ ಹಾಡ್ಕಿತ್ತು ಪೈಲೆ ಅದನ್ನ ಒಂದು ಮಜಾ ಸರ್. ಅದು ನಮಗೊಂದು ಹಚ್ಕೋಬೇಕಂತ ಹೇಳಿ ಇತ್ತೀಚೆಗೆ ಏನಾಯ್ತು ಸರ್, ಅದ ಇದೊಂದು ಏನೋ ಒಂದು ಕೊಟ್ಟಂಗೆ ಸರ್ ನಂಗೆ. ಅದೇ ಏನಿಲ್ಲ ಸರ್ ಇದಾಗ್ರಿ. ಹಾಂ ಸರ್ ನಿಮ್ಗೆ ಗುರ್ತದೀಗ ಗುರ್ತು ಸರ್ ಆಗ್ಯದ ನಂದು. ಹಂಗೆ ಉಳಿಸಿಬಿಟ್ಟೆ ಸರ್. ಅದು ಕಲರ್ ಕಮ್ಮಿ ಮತ್ತೆ ಹಾಕೋತ್ರ ಸರ್. ಬನ್ನಿ ನಿಮ್ಮ ವೈಫ್ ಅಲ್ಲ ಸರ್ ಅವಾಗ ಸರ್ ಬರ್ರಿ ಸರ್ ಬನ್ನಿ ಸರ್. ನಾನು ಹೇಳ್ತೀನಿ, ಈ ಮೊದಲನೇ ಮಗ ಶ್ರೇಯಸ್ ಸರ್, ಎರಡನೇ ಮಗ ಬಜರಂಗಿರಿ ಸರ್. ಹಾಂ ಸರ್. ನನ್ನ ಹೆಸರ ಮೇಘರ್. ಹಾಂ ಸರ್. ಹಾಂ ಸರ್. ಹೌದು ಸರ್. ಭಾಳ ಆಗಾದ ವಿಷಯದಾಗ ಹೋಗಪ್ರಿ ಸರ್, ಬ್ಯಾಡ ಸರ್. ಹಾಗೆ ಒಂದು 3 ವರ್ಷ ಆಯ್ತು ಸರ್. 3 ವರ್ಷ? ಹಾಂ ಸರ್. ಒಂದು 2 ವರ್ಷ ಸರ್. 2-3 ವರ್ಷ ಸರ್. 3 ವರ್ಷ ಲವ್, 3 ವರ್ಷ ಇದಿಲ್ರಿ. ಅವ್ರ ಗಂಡ ಅಂತ ಹೇಳ್ಕೊಳಕ ಹೆಮ್ಮೆ ಅನಿಸ್ತೈತಿ. ಯಾಕೆ ಅಂದ್ರೆ ಅಟ್ ಚಲೋ ಅನ್ಕೊಂತಾರ. ನಂಗೆ ಲವ್ ಮ್ಯಾರೇಜ್ ಆದ್ರೆ ಅಲ್ಲಿ ಅವ್ವ ಅಪ್ಪನ ಬಿಟ್ಟು ಬಂದ್ರೆ ಇಲ್ಲಿ ಅವ್ವ ಅಪ್ಪ ಪ್ರೀತಿ ಕಟ್ಟಾರ ನಂಗೆ. ಯಾವ ನಮ್ದು ಇಲ್ಲೇ ಐತಿ ನಾಡ್ರಿ.
ಇಟ್ನಾಡು ಈ ಊರಿಂದ ಒಂದು 12 ಕಿಲೋಮೀಟರ್ ಐತೆ ಅಷ್ಟೇ. 12 ಕಿಲೋಮೀಟರ್. ಎಲ್ಲಿ ಬಿಟ್ಟು ಮೀಟರ್ ಅಣ್ಣ ನಿಮಗೆ? ನಾ ಸಿಂಗಿಂಗ್ ಮಾಡ್ತಿದ್ರು ನಮ್ಮ ಅಮ್ಮನ ಸ್ಟುಡಿಯೋ ಇದ್ರಿ, ಅಲ್ಲಿ ಇವ್ರ ಸಾಹಿತ್ಯ ಬರಕ್ ಬರ್ತಾರೆ ಫಸ್ಟ್. ಅವಾಗ ಮೀಟ್ ಆದ್ರೆ ಅವಾಗ ಹಂಗ ಕ್ಲೋಸ್ ಇದ್ದರೆ ಮಾಡಿದ್ರಿ. ಅಣ್ಣನೇ ಪ್ರಪೋಸ್ ಮಾಡಿದ? ಹಾಂ ರೀ. ಬಟ್ ಚೆನ್ನಾಗಿ ನಡ್ಕೊಂತಾರೆ. ಓಕೆ. ಈಗೇನು ಬೇಸರ ಇಲ್ಲ? ಇಲ್ರಿ. ಯಾಕೆ ನಾನು ಮದುವೆ ಆದ್ನಂತ? ಇಲ್ರಿ, ಹಂಗೇನಿಲ್ಲ. ಓಕೆ, ನೈಸ್. ಈಗ ಹಾಡ್ತಿಲ್ವ ತಾವು? ಹಾಡ್ತಾರೆ. ಅಲ್ಲ, ನೀವು ಹಾಡ್ತಿಲ್ವ ಈಗ? ಹಾಂ ಹಾಡ್ತೀನಿ ನಾನು. ಹಾಡ್ತೀರಿ? ಸೊ ನಿಮ್ಮ ಯಜಮಾನ್ರು ಈಗ ನಾಡ್ರೈವರ ಹಾಡಾದ್ಮೇಲೆ ತುಂಬಾ ಫೇಮಸ್. ಹಾಂ ರೀ. ನೀವು ಹಾಡು ಕೇಳಿದ್ರ ಅದು? ಹಾಂ ಕೇಳಿದ್ರಿ. ಏನು ಅನಿಸ್ತು? ಫುಲ್ ಖುಷಿ ಅನಿಸ್ತೈತ್ರಿ. ಮಾಡಿಕೊಂಡ ಹೆಂಡತಿ ಇದಿಲ್ಲೋ ಸುಖ ಲವ್ ಮಾಡಿದಾಕಿ ತೋರಿಸ್ಯಾಳು ಸ್ವರ್ಗ ಸುಖ. ಅಕ್ಕವ್ರ ಅಡುಗೆ ಮನೆ. ಅಕ್ಕ ನಿಮ್ಮ ಅಡುಗೆ ಮನೆ ಇದು. ಏನು ಮಾಡ್ತೀರಿ ನಾಷ್ಟ ಇವತ್ತು? ನಾಷ್ಟ ಮಾಡಿದ್ರಿ. ಅಲ್ಲ, ಏನಿದು? ಅವಲಕ್ಕಿ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಚಹಾ ನಮಗೆ ಇಡ್ರಿ. ವೆರಿ ನೈಸ್. ನಾನು ಟೇಸ್ಟ್ ಮಾಡಿಬಿಟ್ರೆ ಹೇಳ್ತೀನಿ ನಿಮಗೆ. ಬೊಂಬಾಟ್ ಬೋಧನ ಥರ ಅನ್ಬೇಕಂತೆ ನಮ್ಮ ಹುಡುಗರು ಹೇಳ್ತವ್ರೆ. ತಿನ್ನಕ್ಕೆ ಮುಂಚೆ ಹೇಳ್ಬಿಟ್ಟೆ. ಆ್ಯಕ್ಚುಲಿ ಒಂದಂಗೆ ಇದೆ ಇದು. ಸೀರಿಯಸ್ ಹಂಗೆ ಇದೆ. ಚೆನ್ನಾಗಿ ಮಾಡಿದ್ದೀರಾ. ಎಲ್ಲಿ ಕಲ್ತ್ಕೊಡ್ರಿ ಇದೆಲ್ಲ ಮಾಡೋದು? ಇವ್ರು ಸೆಲೆಕ್ಟ್ ಕೊಟ್ರಾ? ಮಾಡೋರು ಹೇಳ್ಕೊಟ್ಟಿದ್ದು ಕರೆಕ್ಟ್ ತಾನೆ? ಅಡುಗೆ ಮಾಡೋದು ಮಾಡೋ ತಾನೆ ಹೇಳ್ಕೊಟ್ಟಿದ್ದು? ಇಲ್ರಿ, ಅಜ್ಜಿಯವರು. ಓಕೆ, ನೈಸ್. ಥ್ಯಾಂಕ್ ಯು ಮಾ. ಮಾಡೋರು ಮನೇಲಿ ಇವತ್ತು ನಮ್ಗೆ ಅವಲಕ್ಕಿ ಬಾತು ಚಹಾ. ಚಿಯರ್ಸ್. ಇವರೇ ಸರ್ ನಾಟಕ ಕ್ಯಾಮ್ರಾ ವರ್ಕ್ ರೀ ಆ್ಯಂಡ್ ಎಡಿಟಿಂಗ್ ಮಾಡ್ತಾರೆ ಸರ್. ಓ, ಕ್ಯಾಮ್ರಾಮನ್ ಆ್ಯಂಡ್ ಎಡಿಟರ್. ಹೌದು ಸರ್. ಸರ್ ನಿಮ್ಮ ಪರಿಚಯ ಹೇಳಿ ಸರ್. ಸರ್ ನನ್ನ ಹೆಸರು HB ಘಟಪ್ರಭಾ ಅಂತ. ಏನು ಸರ್? HB ಘಟಪ್ರಭಾ ಅಂತ ಸರ್. HB ಘಟಪ್ರಭಾ. ಹಾಂ. ಯಾವ ಊರು? ಘಟಪ್ರಭಾ ಸರ್. ನೈಸ್. ಓಕೆ. 11 ಸಾಂಗ್ ಎಡಿಟ್ ಮಾಡೋದು ನಾವು ಸರ್. ಅದರಲ್ಲೂ ನಾ ಡ್ರೈವರ್ ಸಾಂಗ್ ಎಡಿಟ್ ಮಾಡಿದ್ದಕ್ಕೆ ನನಗೂ ತುಂಬ ಸಂತೋಷ ಇದೆ. ಎಡಿಟ್ ಮಾಡೋದು ಅವಕಾಶ ನನಗೆ ಸಿಗ್ತಿತ್ತು, ನಾನು ಹೆಮ್ಮೆ ಪಡ್ತೀನಿ ಸರ್. ಹಾಂ ಹಾಂ. ಓಕೆ. ಆ ಶೂಟಿಂಗ್ ಮಾಡಲ್ಲ ಅದರ ಎಕ್ಸ್ಪೀರಿಯನ್ಸ್ ಹೇಳಿ. ಎಕ್ಸ್ಪೀರಿಯನ್ಸ್ ಅಂತ ಅದು ನಂಗೆ ಹೊಸ ಎಕ್ಸ್ಪೀರಿಯನ್ಸ್ ಸರ್. ಫಸ್ಟ್ ಟೈಮ್ ಮಾಡಿದ್ದು ಆ ಥರ, ಅಂದರೆ ಒಂಥರ ಡಿಫ್ರೆಂಟಾಗಿ ಮಾಡ್ಬೇಕಂತ ಟ್ರೈ ಮಾಡಿದ್ದು ಅದು ಫಸ್ಟ್ ಟೈಮ್ ಸರ್. ಇಷ್ಟೊಂದು ಹಿಟ್ ಆಯ್ತದೆ ನಾವು ಅನ್ಕೊಂಡಿರ್ಕಿಲ್ಲ ಸರ್. ಓಕೆ. ಬಟ್ ನೀವು ಕ್ಯಾಮ್ರಾಮನ್ ಕೆಲಸ ಕಲ್ತಿದ್ರಾ? ಹಾಂ ಸರ್. ಅಷ್ಟು ಬರೋಂಗಿಲ್ಲ ಸರ್. ಎಡಿಟಿಂಗ್ ಬರ್ತದೆ, ಬಟ್ ಕ್ಯಾಮ್ರಾ ಅಷ್ಟು ವರ್ಕ್ ಮಾಡಂಗಿಲ್ಲ ಸರ್. ಮತ್ತೆ ಎಲ್ಲಿ ಕಲ್ತ್ರಿ ಹೋಗಿ? ಹಂಗೆ ಸರ್, ಅವ್ರು ಇವ್ರಿಗೆ ನೋಡಿ ಸ್ವಲ್ಪ ಮಾಡ್ತಾ ಕಲ್ತಿದ್ದೆ ಸರ್. ಎಡಿಟಿಂಗ್ ಕ್ಲಾಸ್ಗೆಲ್ಲೂ ಹೋಗಿಲ್ಲ? ಎಡಿಟಿಂಗ್ ಕ್ಲಾಸ್ ಹೋಗಿದ್ದೀನಿ ಸರ್. ಇಲ್ಲಿ ಬೆಳಗಾಂ ಸರ್. ಎಡಿಟಿಂಗ್ ಕ್ಲಾಸ್ ಕಲ್ತು. ಓಕೆ. ಕ್ಯಾಮ್ರಾ ಕ್ಲಾಸ್ ಕಲ್ತು? ಇಲ್ಲ ಸರ್, ಇವ್ರು ಮಾಡೋದು ನೋಡಿ ಕಲ್ತದ, ಬಟ್ ಎಡಿಟಿಂಗ್ ಮಾತ್ರ ಕ್ಲಾಸ್ ಕಲ್ತದ. ಸೊ ಶೂಟಿಂಗ್ ಹೇಗಿತ್ತು? ತುಂಬ ಸೂಪರ್ ಸರ್. ಅದ್ರಾಗ ಪೂಜೆ ಅವರು ಅವ್ರದ್ದು ಎಕ್ಸ್ಪೀರಿಯನ್ಸ್ ಮತ್ತು ಡ್ಯಾನ್ಸ್ ಅದು ಮಸ್ತ್ ಎಂಜಾಯ್ ಮಾಡಿ ಸರ್. ಅಣ್ಣಂಗೆ ಯಾಕೆ ಡ್ಯಾನ್ಸ್ ಎಲ್ಲ ಬರಲ್ಲ ಅಂತ ಅವಾಗೆಲ್ಲ ಪ್ರಾಕ್ಟೀಸ್ ಮಾಡಿ ಸರ್. ಈಗ ಜನ ನಿಮ್ಗೆ ಗುರುತಿಸ್ತಾರೆ? ಹಾಂ, ಗುರುತಿಸ್ತಾರೆ ಸರ್. ಅದು ಸ್ವಲ್ಪ ಲೀಕೇಜ್ ಆಗೋಣ ಸರ್. ಮನಸ್ಸಿಗೆ ಬಿಟ್ಟರು ಸರ್ ನಾವು. ಸರ್ ಮನಸ್ಸಿಗೆ ಬಿಟ್ಟರಿಲ್ಲ ರೀ. ಪ್ರತಿಯೊಬ್ಬರೆಲ್ಲ ಮನಸ್ಸಿಗೆ ಸರ್. ಕಮ್ಮನ್ ಸಾಂಗ್ ಗೊತ್ತು ತೆಲಕ್ಷನ್ ಇಮಿಡಿಯೇಟ್ ರಿಲೀಸ್ ಮಾಡ್ಬಿಟ್ಟು. ಹಾಂ ಸರ್, ಇನ್ನೂ ಕ್ಲಿಪ್ ಹೋಗಿದ್ರು ಸರ್. ಇನ್ನೂ ವಿಡಿಯೋ ಎಡಿಟಿಂಗ್ ಇನ್ನೂ ಭಾಳ ಐತ್ರಿ ಸರ್. ಇತ್ತು ಸರ್, ವರ್ಕ್ ಇತ್ತದು. ಅವಾಗ ಲೀಕ್ ಆಗಿತ್ತು ಸರ್ ಅದು. ನೈಸ್. ಬಟ್ ಈಗ ಫುಲ್ ಬಿಸಿನಾ ನೀವು? ಅಷ್ಟೊಂದಿಲ್ಲ ಸರ್, ಅದು ಮಾಡ್ತೀವಿ ಅದು ಆರ್ಡರ್ ಒಬ್ಬ ಬರತ್ತೆ ಸರ್. ಈಗ ಫುಲ್ ಟೈಮ್ ಇದೆ ಕೆಲಸ? ಹಾಂ ಸರ್. ನೀವು ಸುದೀಪ್ ಫ್ಯಾನು? ಅಗದಿ ಫ್ಯಾನ್? ಅಪ್ಪಟ ಫ್ಯಾನು. ಯಾವ ಪಿಕ್ಚರ್ ನೋಡಿದ್ದೀರಾ? ಪ್ರತಿಯೊಂದು ನೋಡಿದ್ದೀನಿ ಸರ್. ನೋಡಿದ್ದೀರಾ? ಅವ್ರದ್ದೊಂದು ಹಾಡು ಹೇಳಿ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ಇಷ್ಟೇ ಬರೋದು ಸರ್. ನೋಯ್ತು ಸರ್, ಏನು ಲಿರಿಕ್ಸ್ ತಪ್ಪಾಗ್ಬಾರ್ದು ಸರ್. ಸುದೀಪ್ ಅವ್ರನ್ನ ಭೇಟಿ ಮಾಡಿದ್ದೀರಾ? ಇಲ್ಲ ಸರ್, ಭಾಳ ಆಸೆ ಐತೆ ಸರ್. 2 ಸಲ ಹೋಗಿದ್ದು ಸರ್. ಇವಾಗ ಸರ್ ನಂಗೆ ಟೈಮ್ ಸಿಗಲಿಲ್ಲ. ಟ್ರೈ ಮಾಡಿದ್ರು ಅವರು ಮ್ಯಾನೇಜರ್ಗೆಲ್ಲ ಕಾಂಟ್ಯಾಕ್ಟ್ ಮಾಡಕ್ಕೆ ಆಗಿತ್ತು ರೀ. ಆದ್ರೆ ಅವ್ರ ಟೈಮ್ಗೆ ನಮ್ಮ ಟೈಮ್ಗೆ ಅಂದ್ರೆ ಬೆಂಗಳೂರಾಗ ಭಾಳ ದಿನ ನಮಗೂ ಇರೋಕ್ಕಾಗೋದಿಲ್ಲ ರೀ. ಅಷ್ಟು ಎಕ್ಸ್ಪೆನ್ಸಸ್ ಭಾಳ ಹೆವಿ ಆಗತ್ತೆ ಅಂತ ವಾಪಸ್ ಬಂದರು. ಉಪೇಂದ್ರ ಸರ್ಗೂ ಭೇಟಿ ಆಗೋದು ಅವ್ರದ್ದು ಶೆಡ್ಯೂಲ್ ಇತ್ತು ರೀ ಆ ಟೈಮ್ಗೆ. ಆದರೆ ನಮ್ಗೆ ಅಲ್ಲಿ ಇರಲಿಕ್ಕೆ ಇದಾಗೋದಿಲ್ಲ ರೀ, ಹಂಗಾಗಿ ರಿಟರ್ನ್ ಬಂದರು. ಓಕೆ. ಬಟ್ ಸುದೀಪ್ ಅವರು ಉಪೇಂದ್ರ ಅವ್ರ ಹಾಡು ಕೇಳಿದ್ದಾರೆ? ಉಪೇಂದ್ರ ಸರ್ ಕೇಳ್ಯಾರ್ರಿ, ಕೇಳ್ಯಾರಂತ. ನಮ್ಗೆ ಸುದ್ದಿ ಬಂದಿದ್ರಿ ಅಲ್ಲಿ ನಾರ್ಮಲ್ ಏನು ಬ್ಯಾಕ್ಗ್ರೌಂಡ್ದಾಗ ಸುದ್ದಿ ಬಂದಿದ್ದು ಕೇಳ್ಯಾರಿ. ಪ್ರತಿಯೊಬ್ಬರು ಕನ್ನಡ ಇಂಡಸ್ಟ್ರಿ ಅವ್ರು ಪ್ರತಿಯೊಬ್ಬರು ಕೇಳ್ಯಾರಿ. ಲಾಸ್ಟ್ ಟೈಮ್ ಈಗ 1 ವಾರ ಅಥವಾ 2 ವಾರದ ಹಿಂದೆ ಡಾಲಿ ಸರ್ ಪ್ರೊಡಕ್ಷನ್ದು ಏನು ಮ್ಯಾನೇಜ್ಮೆಂಟ್ ಮಾಡ್ತಾರಲ್ಲ ಅವ್ರ ಸರ್ಗೂ ಭೇಟಿಯಾಗಿದ್ದು ರೀ. ಅವರು ಎಲ್ಲ ಸಾಂಗ್ ಕೇಳ್ಯಾರಿ ಆಲ್ಮೋಸ್ಟ್ ಎಲ್ಲ. ಮತ್ತು ಬೇರೆ ಬೇರೆ ಸತ್ಯಪ್ರಕಾಶ್ ಸರ್ಗೆ ರೀ, ರಾಮ ರವಿಶನ್ ಮಾಡಿದ್ರು. ಅವರು ನಾ ಡ್ರೈವರ್ ಸಾಂಗ್ ಕೇಳಿರಿ. ಅವರು ಹೋದಾಗ ಭೇಟಿಯಾದಾಗ ಅವರು ಖುಷಿ ಪಟ್ರಿ ಫುಲ್.
ಏನು ಹೇಳಬೇಕು, ಹೇಳೋದನ್ನೆಲ್ಲ ಅವರೇ ಹೇಳಿದ್ದಾರೆ, ಅವ್ರ ಮಾತಲ್ಲಿ ಎಲ್ಲ ಅರ್ಥ ಆಗುತ್ತೆ. ಒಬ್ಬ ಮನುಷ್ಯ ತುಂಬ ಪ್ರತಿಭೆ ಇರೋಕ್ಕಿಂತಲೂ ಭಾಳ ಮುಖ್ಯವಾಗಿ ಸಿನ್ಸಿಯಾರಿಟಿ, ಹಾರ್ಡ್ ವರ್ಕು, ನಿರಂತರ ಕೆಲಸ, ನಿರಂತರ ದುಡಿಮೆ ಇದ್ದರೆ ಯಾವ್ಯಾವ ಹಂತಕ್ಕೆ ಏರ್ಬೋದು, ಹೇಗೆ ಜನ ಮನ್ನಣೆ ಗಳಿಸ್ಕೋಬೋದು, ಬದುಕನ್ನು ಚೆನ್ನಾಗಿ ಮಾಡ್ಕೋಬೋದು ಅಂತ ಅನ್ನೋಕ್ಕೆ ಮಾಳೂರು ಮತ್ತು ಅವ್ರ ತಂಡನೇ ದೊಡ್ಡ ಸಾಕ್ಷಿ. ಅವರು ಶಾಲಾ ದಿನಗಳಿಂದಲೂ ಶಾಲೆಯ ಬಗ್ಗೆ ಅಥವಾ ಅಕಾಡೆಮಿಕ್ಸ್ ಬಗ್ಗೆ ಜಾಸ್ತಿ ಆಸಕ್ತಿಯನ್ನು ತೋರ್ಸೋಕ್ಕಾಗದೆ ಹಾಡಿನ ಬಗ್ಗೆ, ಸಂಗೀತದ ಬಗ್ಗೆ ತುಂಬ ಆಸಕ್ತಿ ವಹಿಸಿ ಹಾಡ್ತಾ ಅದನ್ನೇ ಮುಂದೆ ವೃತ್ತಿ ಮಾಡಿಕೊಂಡು ಅವರು ಜನಪದ ಹಾಡುಗಳನ್ನು ಹಾಡ್ತಾ, ಈ ಕಡೆ ಟ್ರ್ಯಾಕ್ಟರ್ ಸಾಂಗ್ ಅಂತ ಕರೀತಾರೆ, ಇಲ್ಲಿ ತುಂಬ ಫೇಮಸ್ ಉತ್ತರ ಕರ್ನಾಟಕ ಕಡೆ, ಆ ಹಾಡುಗಳನ್ನ ಹಾಡ್ತಾ, ಕ್ಯಾಸೆಟ್ಗಳನ್ನು ಅಥವಾ ಹಾಡುಗಳನ್ನು ರೆಕಾರ್ಡ್ ಮಾಡ್ತಾ ಎಲ್ಲಕ್ಕೆ ಹಂಚ್ತಾ ಯೂಟ್ಯೂಬಲ್ಲಿ ಹಾಕ್ತಾ ಬದುಕು ಕಟ್ಕೊಂಡು ಈಗ ನಾ ಡ್ರೈವರ ಹಾಡಿನ ಮೂಲಕ ತುಂಬ ದೊಡ್ಡ ಯಶಸ್ಸು ಕಂಡಿದ್ದಾರೆ. 7 ಕೋಟಿ ಜನ ಕನ್ನಡಿಗರು ಅಂತ ಇಟ್ಕೊಂಡ್ರು, 11 ಕೋಟಿ ಜನ ನೋಡಿದ್ದಾರೆ ಅದನ್ನು. ಅಂದರೆ ಕನ್ನಡಿಗರ ಸಂಖ್ಯೆಯನ್ನೇ ಮೀರಿಸಿದೆ ಅದು. ಕನ್ನಡಿಗರ ಪಾಪ್ಯುಲೇಷನ್ ಇಲ್ಲ ಕರ್ನಾಟಕದಲ್ಲಿ, ಆ ಪಾಪ್ಯುಲೇಷನ್ನೇ ಮೀರಿಸಿದೆ ಇಲ್ಲಿ. ಸೊ ಹಾಗಾಗಿ ಮಾಳೂರಿಗೆ ಅವ್ರ ತಂಡಕ್ಕೆ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಸರ್, ಶುಭವಾಗಲಿ ಸರ್. ಇದು ನನಗನ್ಸುತ್ತೆ ಇನ್ನು ನೀವು ಸುಮ್ಮನೆ ಕೂಡಲ್ಲ, ಇನ್ನು ಸುಮ್ಮನೆ ಕೂಡಲ್ಲ, ನೀವು ಇನ್ನು ಕೆಲಸ ಮಾಡ್ತೀರಿ ಜಾಸ್ತಿ. ಮಾಡಿದ್ರು ಸರ್, ಇನ್ನೂ ಖುಷಿ ಐತೆ ಸರ್, ಮಾಡ್ಬೇಕು ಭಾಳ ಹೆಮ್ಮೆ ಸರ್, ಇನ್ನೂ ಬೇರೆ ಬೇರೆ ಮಾಡಬೇಕು. ಇದು ಬರೀ ಪ್ರಾರಂಭ ಅಷ್ಟೇ, ಸ್ಟಾರ್ಟಿಂಗ್ ಅಷ್ಟೇ. ಇನ್ನೂ ತುಂಬ ದೊಡ್ಡ ಕೆಲಸ ಮಾಡೋಕ್ಕಿದೆ. ಅವ್ರ ವಯಸ್ಸು ಇನ್ನೂ ಬರೀ 29, ಅವ್ರ ತಂಡದವ್ರಿಗೆ ಇನ್ನೂ 20 ವರ್ಷ. ಸೊ ಬಹುಶಃ ನನಗನ್ಸೋ ಪ್ರಕಾರ ಇನ್ನೊಂದು 30-35 ವರ್ಷ ಅವರು ಸಿನಿಮಾ ಅಥವಾ ಈ ಸಂಗೀತ ಲೋಕದಲ್ಲಿ ಕೆಲಸ ಮಾಡ್ತಾರೆ. ಸರ್ ಒಳ್ಳೆಯದಾಗಲಿ, 35-40 ವರ್ಷದ ಕರಿಯರ್ಗೆ ಒಳ್ಳೆಯದಾಗಲಿ ಅಂತ ವಿಶ್ ಮಾಡ್ತೀವಿ ಸರ್ ನಿಮಗೆ. ಒಳ್ಳೆಯದಾಗಲಿ. ಉತ್ತರ ಕರ್ನಾಟಕ ಜನ ಭಾಳ ಒಳ್ಳೆಯವರು, ತುಂಬ ಹಚ್ಕೋತಾರೆ, ಭಾಳ ಪ್ರೀತಿ ಜನ. ಅಭಿನಂದನೆಗಳೆಲ್ರಿಗೂ ಅಂತ ಕೇಳಿಕೊಂಡು, ಭಾಳ ಒಳ್ಳೆ ಮಗನ ಎತ್ತಿದ್ದೀರಿ ನೀವು. ಖುಷಿ ಪಡಿ, ಖುಷಿ ಪಟ್ಟಿದ್ದವ್ರಲ್ಲ, ಆದ್ರೂ ಪಡ್ತಾ ಇದ್ದೀರಾ. ಓಕೆ, ಒಳ್ಳೆ ಖುಷಿ ಇದ್ದೇವ್ರು ನಾವು. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ನಾವು ನಿಪುಣಾಳ ಗ್ರಾಮಕ್ಕೆ ಬಂದು ಸಂತೋಷ ಆಯಿತು. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಘಟಪ್ರಭಾ ನದಿಯ ಮಡಿಲಿದು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.